ನಮಃ. ಹರಿ ಓಂ. ಹಯಗ್ರೀವಂ ಚಿದಾನಂದವಿಗ್ರಹಂ ಸದನುಗ್ರಹಂ ದಶಗ್ರೀವಚ್ಛಿದಂ ಶಾಪಾನ್ಮಣಿಗ್ರೀವವಿಮೋಚನಂ ಸ್ವನಾಮಗ್ರಹಣಾದೇವ ನಿರಸ್ತಗ್ರಹವಿಗ್ರಹಂ ವೃಂದಾವನಗತಂ ವಂದೇ ಬ್ರಹ್ಮರುದ್ರೇಂದ್ರವಂದಿತಂ. ಸ್ವಾಂತಸ್ಥಾನಂತಶಯ್ಯಾಯ ಪೂರ್ಣಜ್ಞಾನರಸಾರ್ಣಸೆ ಉತ್ತುಂಗವಾಕ್ತರಂಗಾಯ ಮಧ್ವದುಗ್ಧಾಬ್ಧಯೇ ನಮಃ. ಗುರುಮಖಿಲಗುಣಜ್ಞಂ ಸದ್ಗುಣೈಕಾಧಿವಾಸಂ ಶಮದಮಪರಿನಿಷ್ಠಂ ಸತ್ವನಿಷ್ಠಂ ವರಿಷ್ಠಂ ಸಕಲಸುಜನಶಿಷ್ಟಂ ನಿತ್ಯನಿರ್ಧೂತಕಷ್ಟಂ ಹಯಮುಖಪದನಿಷ್ಠಂ ಮಾಂ ಭಜಂತು ಪ್ರಪನ್ನಾಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ನೀಲಾಕರಾರ್ಚಿತಾನಂತಲೀಲಾ ಗೋಪಾಲಪಾಲಿತಾನ್ ವಿದ್ಯಾಪಯೋನಿಧೀನ್ ವಂದೇ ಬ್ರಹ್ಮವಿದ್ಯಾ ಗುರುನ್ ಮಮ. ಬ್ರಹ್ಮಚರ್ಯ ಹರಿಪ್ರೀತಿ ಸುವಿದ್ಯಾ ವಾದಶಾಲಿನಃ ಇಷ್ಟದಾನ್ ಕಷ್ಟಹತ್ರೋನ್ನಃ ವಿದ್ಯಾಮಾನ್ಯಾನ್ ಮುನೀನ್ ನುಮಃ. ವಾದಿರಾಜಪದದ್ವಂದ್ವ ವಾರಿಜಾಸಕ್ತ ಮಾನಸಾನ್ ವಿಶ್ವಪ್ರಿಯ ಗುರೂನ್ ವಂದೇ ಮಂದೋಹಂ ಧೀವಿ ಶುದ್ಧಯೇ. ಸತ್ಯಂ ಸತ್ಯಂ ಪುನಃ ಸತ್ಯಂ ವಿಷ್ಣುತೀರ್ಥ ಪ್ರಸಾದತಃ ಸರ್ವೇ ಕಾಮಾ ಭವಂತ್ಯೇವ ಶಪಥೋ ಬಿಂಬಸನ್ನಿಧೌ. ಚಿಂತಾಮಣಿಂ ಸ್ವಭಕ್ತಾನಾಂ ಕಲ್ಪವೃಕ್ಷಂ ಚ ಕಾಮದಂ ಸ್ವಾಮಿನಂ ತ್ವಾಂ ರಘುಪ್ರೇಮತೀರ್ಥಂ ವಂದೇಹ್ಯಭೀಷ್ಟದಂ. ಅಜ್ಞಾನತಿಮಿರಚ್ಛೇದಂ ಬುದ್ಧಿಸಂಪತ್ಪ್ರದಾಯಕಂ ವಿಜ್ಞಾನವಿಮಲಂ ಶಾಂತಂ ವಿಜಯಾಖ್ಯಗುರುಂ ಭಜೆ. ಶ್ರೀಗುರುಭ್ಯೋ ನಮಃ. ಹರಿ ಓಂ. ಚಿತ್ರಕೂಟದಲ್ಲಿ ಇರತಕ್ಕಂಥ ರಾಮನ ಹತ್ತಿರ ಖರದೂಷಣಾದಿಗಳು ಬರ್ತಾ ಇದ್ದಾರೆ. ಅದರಲ್ಲಿ ಖರನನ್ನು ಸಂಹಾರ ಮಾಡುತ್ತಾ ಇದ್ದಾನೆ ರಾಮಚಂದ್ರ. ಈ ಖರನ ಸೈನ್ಯದಲ್ಲಿ ಇದ್ದವನೇ, ಅವನ ಜೊತೆಗೆ ಇದ್ದವನೇ ಅಕಂಪನ ಅಂತ. ಆ ಅಕಂಪನ ರಾವಣನ ಹತ್ರ ಬರ್ತಾ ಇದ್ದಾನೆ. ಹೇಳ್ತಾ ಇದ್ದಾನೆ, ಜನಸ್ಥಾನದಲ್ಲಿ ವಿಶೇಷವಾಗಿ ಯಾರ್ಯಾರು ರಾಕ್ಷಸರಿದ್ದರು, ಹೆದರಿಸ್ತಾ ಇದ್ದರು, ಅವರೆಲ್ಲರನ್ನ ರಾಮಚಂದ್ರ ಸಂಹಾರ ಮಾಡಿದ್ದಾನೆ ರಾವಣ. ಆದ್ದರಿಂದ ಅದಕ್ಕೆ ರಾವಣಾಸುರ ಹೇಳಿದ, ನಾನು ಯುದ್ಧಕ್ಕೆ ಹೋಗ್ತೇನೆ, ಅವನ ಕೊಂದು ಬಿಡುತ್ತೇನೆ ಆ ರಾಮನನ್ನು. ಅವಾಗ ಹೇಳಿದ ಅಕಂಪನ, ರಾಮನನ್ನು ನಹಿ ರಾಮೋ ದಶಗ್ರೀವ ಶಕ್ಯ ಜೇತುಂ ರಣೇ ತ್ವಯಾ. ನೀನು ಯುದ್ಧ ಮಾಡಿ ರಾಮನನ್ನು ಗೆಲ್ಲಲಿಕ್ಕೆ ಸಾಧ್ಯವಿಲ್ಲ. ಹೌದಾ, ಏನು ಮಾಡಲಿ ಹಾಗಾದರೆ? ರಾವಣನ ತಲೆಯಲ್ಲಿ ಈ ಹುಳವನ್ನು ಬಿಟ್ಟವನೇ ಅಕಂಪನ. ಹೇಳ್ತಾ ಇದ್ದಾನೆ, ರಾಮನ ಬಲವೆಲ್ಲ ಸೀತೆ ತುಂಬ ಪ್ರೀತಿ ಮಾಡುತ್ತಾಳೆ. ಅದಕ್ಕೆ ಆ ರಾಮನ ಹೆಂಡತಿಯನ್ನು ಅಪಹಾರ ಮಾಡಿಬಿಟ್ಟರೆ ರಾಮ ಒಬ್ಬಂಟಿಗನಾಗ್ತಾನೆ, ಕೃಶನಾಗ್ತಾನೆ. ಆವಾಗ ನೀನು ಸಂಹಾರ ಮಾಡಬಹುದು ಅಂತ ಹೇಳಿದ್ದೇ ಅಕಂಪನ. ಅದಕ್ಕಾಗಿ ರಾವಣಾಸುರ ಹೊರಡ್ತಾ ಇದ್ದಾನೆ. ಹೇಳ್ತಾ ಇದ್ದಾನೆ, ವಿಶೇಷವಾಗಿ ಮಾರೀಚನ ಹತ್ರ ಬರ್ತಾ ಇದ್ದಾನೆ. ಮಾರೀಚ ತಪಸ್ಸನ್ನು ಮಾಡುತ್ತಾ ಕೂತಿದ್ದ. ಅವನ ಹತ್ರ ರಾವಣಾಸುರ ಬರ್ತಾನೆ. ಚೂಡು ನೋಡಪ್ಪ, ಸ್ವಲ್ಪ ಒಂದು ಕಾರ್ಯ ಮಾಡಬೇಕು. ಏನು ಮಾಡಬೇಕು? ನೀನು ಒಂದು ಮೃಗದ ರೂಪ ಧಾರಣೆ ಮಾಡಿಕೊಂಡು ಸೀತಾ ಹತ್ತಿರ ಹೋಗಬೇಕು. ಅವಳು ನಿನ್ನನ್ನು ಕರೀತಾಳೆ, ನೋಡುತ್ತಾಳೆ, ರಾಮಚಂದ್ರನನ್ನು ಕಳಿಸ್ತಾಳೆ, ಲಕ್ಷ್ಮಣನನ್ನು ಕಳಿಸಿಬಿಡುತ್ತಾಳೆ. ಅಂಥ ಕಾಲಕ್ಕೆ ನಾನು ನಿನ್ನ ಆ ಸೀತೆಯನ್ನು ಹೊತ್ತುಕೊಂಡು ಬರ್ತೇನೆ. ಅವಾಗ ಹೇಳುತ್ತಾನೆ ಯಾರು? ಮಾರೀಚ, ಅಲ್ಲಯ್ಯ, ನಿನ್ನನ್ನು ಸೀತೆಯನ್ನು ಹೊತ್ತುಕೊಂಡು ಬರಲಿಕ್ಕೆ ಯಾರು ಪ್ರೋತ್ಸಾಹ ಮಾಡುತ್ತಾ ಇದ್ದಾರೋ ಅವನೇ ನಿನ್ನ ಶತ್ರು. ಯಾಕೆ? ರಾಮನನ್ನು ನೀನೇನು ಮಾಡಲಿಕ್ಕಾಗಲ್ಲ. ರಾಮನ ಬಾಣದ ಛಾಯೆ ಇರುವಂಥ ಸೀತೆಯನ್ನು ಮುಟ್ಟಲಿಕ್ಕೆ ಯಾರಿಗೂ ಸಾಧ್ಯವಿಲ್ಲ. ಆದ್ದರಿಂದ ನೀನು ಸಂತೋಷವಾಗಿ ಲಂಕೆಗೆ ತಿರುಗಿ ಹೋಗು. ಚೆನ್ನಾಗಿ ಬದುಕಿರಬೇಕಾದರೆ ರಾಮನ ತಂಟೆಗೆ ಹೋಗಬೇಡ ಅಂತ ಹೇಳಿದವನೇ ಮಾರೀಚ. ಆವಾಗ ಸುಮ್ಮನೆ ಹೊರಟು ಹೋಗಿದ್ದ ರಾವಣ. ಅಷ್ಟರೊಳಗೆ ಇವಳು ಬರ್ತಾ ಇದ್ದಾಳೆ, ಶೂರ್ಪನಖ ಬರ್ತಾ ಇದ್ದಾಳೆ. ನಿನಗೆ ನಾಚಿಕಿಲ್ಲವ? ನಮ್ಮವರೆಲ್ಲ ಸತ್ತು ಹೋಗಿದ್ದರೆ
ನನ್ನ ಮೂಗು ಕಿವಿಗಳನ್ನು ಕತ್ತರಿಸಿ ಹಾಕಿದ್ದಾನ ರಾಮಚಂದ್ರ. ಅಂಥ ರಾಮಚಂದ್ರನಿಗೆ ನೀನು ಏನೂ ಮಾಡದೆ ಸುಮ್ಮನಿದ್ದೀಯಾ ಹೆಣ್ಣಿನಂತೆ ಅಂತ ತುಂಬ ಭೀಕರವಾಗಿ ಬೈತಾ ಇದ್ದಾಳೆ. ಬೈದು ಹೇಳ್ತಾ ಇದ್ದಾಳೆ, ನೋಡು ಆ ರಾಮನ ಹೆಂಡತಿ ಇದ್ದಾಳಲ್ವ, ತುಂಬ ಸುಂದರಿ. ಅವಳು ರಾಮನಿಗೆ ಯೋಗ್ಯಳಲ್ಲ, ನಿನಗೆ ಯೋಗ್ಯಳು. ನೀನೇ ಅವಳಿಗೆ ಸರಿಯಾದ ಪತಿ. ಆದ್ದರಿಂದ ಹೋಗಿ ಕರ್ಕೊಂಡು ಬಾ ಅಂತ ಹೇಳಿದ್ದೆ ಶೂರ್ಪನಖ. ಪುನಃ ಮಾರೀಚನ ಹತ್ರ ಹೋಗ್ತಾ ಇದ್ದಾನೆ ರಾವಣಾಸುರ. ಹೇ ಮಾರೀಚ ಅಂದ. ಅಲ್ಲ, ಹೀಗೆ ಹೋಗಿದ್ದಿ, ತಿರ್ಗಾ ಬಂದಿ ಯಾಕೆ? ಹೀಗೆ ಹೋಗಿದ್ದೀಯಾ, ತಿರ್ಗಾ ಬಂದಿ ಯಾಕೆ? ಏನೂ ಇಲ್ಲ, ಸೀತೆಯ ಹತ್ರ ಹೋಗು. ನಾನು ಹೇಳಿದನಲ್ಲ, ಬೇಡ ಅಂತ ಹೇಳಿದನಲ್ಲ. ಯಾಕೆ ಹಾಗೆ ಹೇಳ್ತಾ ಇದ್ದೆ ಹೇಳು? ಏನೂ ಕಾರಣ ಇಲ್ಲ. ಹಿಂದೆ ನಾನು ಸಿದ್ಧಾಶ್ರಮದಲ್ಲಿ ವಿಶ್ವಾಮಿತ್ರರಿಗೆ ತೊಂದರೆ ಕೊಡ್ತಾ ಇರುವಾಗ ಈತ ರಾಮಚಂದ್ರ ಇವಾಗ ದೊಡ್ಡವನಾಗಿದ್ದಾನೆ, ಅವಾಗಿನ ಚಿಕ್ಕ ಹುಡುಗ ಒಂದು ಬಾಣದಿಂದ ಹೊಡೆದರೆ 100 ಯೋಜನ ದೂರ ಸಮುದ್ರದಲ್ಲಿ ಬಿದ್ದೆ. ಅದು ರಾಮಚಂದ್ರ ಕೊಲ್ಲಬಾರದು ಅಂತ ಸಂಕಲ್ಪದಿಂದ ಬಿಟ್ಟದ್ದಕ್ಕೆ ಬದುಕಿದ್ದೆ. ನಂತರ ಮತ್ತು ಹೇಳ್ತಾನೆ, ಅದು ಒಂದು ಮಾತ್ರ ಅಲ್ಲ, ನಂತರ ಈ ರಾಮಚಂದ್ರ ಖರದೂಷಣಾದಿಗಳನ್ನು ಸಂಹಾರ ಮಾಡಲಿಕ್ಕೆ ಮೊದಲು ಈತ ಅರಣ್ಯದಲ್ಲಿ ತಿರುಗಾಡುತ್ತಾ ಇದ್ದರೆ ನಾನು ಬ್ರಹ್ಮದೇವರ ಕುರಿತು ತಪಸ್ಸನ್ನು ಮಾಡಿದ್ದೆ, ದೀರ್ಘಾಯುಷ್ಯವನ್ನು ಕೊಟ್ಟರು ನನಗೆ. ಅದಕ್ಕಾಗಿ ಏನು ಮಾಡುತ್ತಾನಿವ ಅಂತ ಹೇಳಿ ಅಲ್ಲಿ ಕೆದಕಲಿಕ್ಕೆ ಹೋದರೆ ರಾಮಚಂದ್ರ ನನ್ನ ಜೊತೆಗೆ ಬಂದ ಇಬ್ಬರನ್ನ ಸಂಹಾರ ಮಾಡಿಬಿಟ್ಟ, ನನ್ನನ್ನು ದೂರ ತಳ್ಳಿ ಬಿಟ್ಟಿದ್ದಾನೆ. ಯಾಕೆ ರಾಮಚಂದ್ರ ಬಿಟ್ಟ ಅಂದರೆ ಈವ ಮಾರೀಚನಿಂದ ಒಳ್ಳೆ ಕಾರ್ಯ ಆಗಬೇಕಾಗಿದೆ. ರಾವಣಾಸುರನ ಸಂಹಾರಕ್ಕೆ ಬೇಕಾದ ಕಾರ್ಯ ಆ ಮಾರೀಚನಿಂದಲೇ ಆಗಬೇಕಾಗಿದೆ. ಅದಕ್ಕೆ ಮಾರೀಚ ಹೇಳ್ತಾ ಇದ್ದಾನೆ, ರಾಮನ ಬಾಣದ ತಂಟೆಗೆ ಹೋಗಬೇಡ. ಇಷ್ಟು ಹೇಳಿದಾಗ ರಾವಣಾಸುರ ಹೇಳ್ತಾ ಇದ್ದಾನೆ, ಜೀವಿತಂ ಚ ಸುಖಂ ಚೈವ ರಾಜ್ಯಂ ಚೈವ ಸುದುರ್ಲಭಂ ಯದಿಚ್ಛಸಿ ಚಿರಂ ಭೋಕ್ತುಂ ಮಾಕೃಥ ರಾಮ ವಿಪ್ರಿಯಂ. ಒಂದು ವೇಳೆ ನೀನು ಚೆನ್ನಾಗಿ ಬದುಕಿರಬೇಕು ಅಂದುಕೊಳ್ತೀಯ, ನಿನಗಿದ್ದ ಸಂಪತ್ತನ್ನು ಅನುಭವಿಸಬೇಕು ಅಂತೀಯ, ಬದುಕಿರಬೇಕು ಅಂತಿದ್ರೆ ರಾಮನ ತಂಟೆಗೆ ಹೋಗಬೇಡ, ರಾಮನಿಗೆ ವಿಪ್ರಿಯ ಮಾಡಬೇಡ ಅಂತ ಹೇಳಿದಾಗ ಆವಾಗ ಹೇಳ್ತಾ ಇದ್ದಾನೆ ಯಾರು? ರಾವಣಾಸುರ. ನೀನು ರಾಮನ ಹತ್ತಿರ ಹೋದರೆ ಸತ್ತು ಹೋಗ್ತೀನಂತ ಇದೆಯಲ್ಲ, ಹೋಗದಿದ್ರೆ ನಾನೇ ಕೊಂದು ಬಿಡುತ್ತೇನೆ. ಆದ್ದರಿಂದ ಹೇಗೂ ನೀನು ಸಾವು ತಪ್ಪಿದ್ದಲ್ಲ. ಒಂದಾ ನನ್ನ ಕೈಲಿ ಸಾವು ಬರಬೇಕು ಅಥವಾ ರಾಮನ ಕೈಲಿ ಸಾವು ಬರಬೇಕು. ಯಾರ ಕೈಲಿ ಸಾವು ಬರಬೇಕು ನೋಡಿಕೋ. ಅದರಲ್ಲಿ ಒಳ್ಳೆ ಒಳ್ಳೆ ಮಾತುಗಳು ಬರ್ತಾ ಇದೆ. ಅದಕ್ಕೆ ಹೇಳ್ತಾ ಇದ್ದಾರೆ, ಹೇ ಮಾರೀಚ, ಆ ರಾಮ ಒಳ್ಳೆಯವನಲ್ಲ. ರಾವಣಾಸುರ ಹೇಳ್ತಾನೆ, ಯಾಕೆ? ಪಿತಾ ಪರಿತ್ಯಕ್ತ, ಅಪ್ಪನೇ ಹೊರಗೆ ಹಾಕಿದ್ದಾನೆ. ಅಪ್ಪನೇ ಹೊರಗೆ ಹಾಕಬೇಕಾದ್ರೆ ಎಷ್ಟು ಕೆಟ್ಟವನಿರಬೇಕು. ಶೀಲವಂತನಲ್ಲ, ಒಳ್ಳೆಯವನಲ್ಲ, ಎಲ್ಲ ಹೇಳಿದ. ಆವಾಗ ಹೇಳುತ್ತಾನೆ ಮಾರೀಚ, ಇದು ನಿನ್ನ ಲಕ್ಷಣ ರಾವಣ. ಅವನ ಬಾಯಿಂದ ಬರುತ್ತಾ ಇದೆ, ಹೇಳ್ತಾ ಇದ್ದಾನೆ ಅದು ನಿನ್ನ ಲಕ್ಷಣ. ರಾಮ ಹಾಗಲ್ಲ. ರಾಮೋ ವಿಗ್ರಹವಾನ್ ಧರ್ಮ, ಧರ್ಮದ ರೂಪವೇ ರಾಮಚಂದ್ರ. ಅಪ್ಪ ಬಿಟ್ಟಿಲ್ಲ, ಈತನೇ ಬಿಟ್ಟು ಬಂದ. ಅಪ್ಪನ ಮೇಲೆ ಕರುಣೆಯಿಂದ ಬಿಟ್ಟು ಬಂದ, ಸತ್ಯವಾಕ್ಯವನ್ನು ಪರಿಪಾಲನೆ ಮಾಡಲಿಕ್ಕಾಗಿ ಬಿಟ್ಟು ಬಂದ ಅಂತ ತುಂಬ ರಾಮನ ಮಾತುಗಳನ್ನು ಹೇಳಿದಾಗ ರಾವಣಾಸುರ ಹೇಳುತ್ತಾನೆ, ಸರಿ, ಏನಾದರೂ ಸರಿ, ನನ್ನ ಮಾತು ಕೇಳದಿದ್ರೆ ಕೊಂದು ಬಿಡುತ್ತೇನೆ ಅಂದಾಗ ಅವಾಗ ವಿಚಿತ್ರವಾದ ಜಿಂಕೆಯ ರೂಪದಿಂದ ಹೋಗ್ತಾ ಇದ್ದಾನೆ ಮಾರೀಚ. ಎಂಥ ಜಿಂಕೆ? ಸೌವರ್ಣ ಅಂದರು. ಅಂದರೆ ಒಳ್ಳೆ ಬಂಗಾರದ ಜಿಂಕೆ, ಅಲ್ಲಲ್ಲಿ ರಜತ ಬಿಂದುಗಳು, ಯಾವುದು? ಬೆಳ್ಳಿ ಚುಕ್ಕೆಗಳೆಲ್ಲ ಇವೆ. ಅಂಥ ಜಿಂಕೆನ ಯಾರೂ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಅಂಥ ಜಿಂಕೆ ರೂಪ ಧಾರಣೆ ಮಾಡಿಕೊಂಡು ಹೋಗ್ತಾ ಇದ್ದಾನೆ. ಆವಾಗ ವಿಶೇಷವಾಗಿ ಸೀತಾದೇವಿ ನೋಡುತ್ತಾ ಇದ್ದಾಳೆ. ಸೀತೆಕ್ಕಿಂತ ಮೊದಲು ನೋಡಿದ್ದು ಲಕ್ಷ್ಮಣ. ಹೇಳ್ತಾ ಇದ್ದಾನೆ ಶಂಕಮಾನಸ್ತು ತಂ ದೃಷ್ಟ ಲಕ್ಷ್ಮಣೋ ವಾಕ್ಯಮಬ್ರವೀತ್. ಆ ಜಿಂಕೆ ನೋಡಿದ ಕೂಡಲೇ ಸಂಶಯ ಬಂತು ಲಕ್ಷ್ಮಣನಿಗೆ. ಹೇಳ್ತಾ ಇದ್ದಾನೆ, ತಮೇವ
ಏನ ಮಹಂ ಮನ್ಯೆ ಮಾರೀಚಂ ರಾಕ್ಷಸಂ ಮೃಗಂ. ಇವ ಯಾರೂ ಅಲ್ಲ, ಮಾರೀಚನೇ ಬಂದಿದ್ದಾನೆ. ಯಾಕೆ ಅಂದರೆ ಇವನೇ ತುಂಬ ಜನ ರಾಜರು ಬೇಟೆಗೆ ಹೊರಟಾಗ ಇಂಥ ಮಾಯಾಮೃಗದ ರೂಪದಲ್ಲಿ ಹೋಗಿ ಅವರು ಹತ್ತಿರ ಬಂದರೆ ವಿಕೃತ ಆಕಾರದಿಂದ ಕೊಂದು ತಿಂದು ಬಿಡ್ತಾ ಇದ್ದ. ಇವನೇ ಬಂದಿರಬೇಕು. ಯಾಕೆ ಹಾಗೆ ಹೇಳ್ತೀಯ? ಇಂಥ ಜಿಂಕೆ ಇಲ್ಲವಾ? ಹೇಳ್ತಾರೆ, ಮೃಗೋಹಿ ಏವಂ ವಿಧೋ ರತ್ನ ವಿಚಿತ್ರ ನಾಸ್ತಿ ರಾಘವ. ಇಂಥ ರತ್ನ ವಿಚಿತ್ರವಾದಂಥ ಮೃಗ ಎಲ್ಲಿ ಹುಟ್ಟಿಲ್ಲ, ಅದರಿಂದ ಇದು ಮಾಯಾಮೃಗ ಅಂತ ಹೇಳಿದ ಕೂಡಲೇ ಸೀತಾದೇವಿ ಆ ಮಾತನ್ನು ತಳ್ಳಿ ಹಾಕ್ತಾ ಇದ್ದಾಳೆ. ಯಾಕೆ? ಆಕೆ ಲಕ್ಷ್ಮೀದೇವಿ ಅಲ್ವಾ, ಆಕೆ ಗೊತ್ತು ಏನು ನಡೆಯಬೇಕು, ಎಲ್ಲವೂ ಗೊತ್ತು ಆಕೆಗೆ. ಆದ್ದರಿಂದ ಆ ಮೃಗವನ್ನು ತರಬೇಕು ಅಂತ ರಾಮನಿಗೆ ತುಂಬ ಹೇಳ್ತಾ ಇದ್ದಾಳೆ. ಕರ್ಕೊಂಡು ಬಂದರೆ ಚೆನ್ನಾಗಿರುತ್ತೆ, ಅಯೋಧ್ಯೆಯಲ್ಲಿ ಎಲ್ಲರೂ ನೋಡುತ್ತಾರೆ, ಬಹಳ ಚೆನ್ನಾಗಿರುತ್ತೆ. ಒಂದು ವೇಳೆ ಸಿಕ್ಕಿಲ್ಲ ಕೈಗೆ ಹೊಡೆದು ಬಿಡು, ಅದರ ಚರ್ಮವಾದರೂ ಚೆನ್ನಾಗಿರುತ್ತೆ, ಅದನ್ನು ತಗೊಂಡು ಬಾ. ಒಟ್ಟಾರೆ ರಾಮನನ್ನು ಕಳಿಸೋ ಕಾರ್ಯಕ್ರಮ. ಅದಕ್ಕೆ ಹೇಳ್ತಾರೆ, ಇಲ್ಲಿ ನಮ್ಮ ದೃಷ್ಟಿ ಹೇಗಿರಬೇಕು? ರಾಮ ಇದ್ದ, ಸೀತೆಗೇನೋ ಆಸೆ ಬಂತು, ಕಳಿಸಿಕೊಟ್ಲು ಅಂತ ಈ ಹಂತದಲ್ಲಿ ರಾಮಾಯಣ ನಾವು ಕೇಳಬಾರದು. ರಾಮನೇ ಸೀತೆಗೆ ಪ್ರೇರಣೆ ಮಾಡಿ, ಸೀತೆ ಒಳಗೂ ರಾಮಚಂದ್ರ ಇದ್ದಾನೆ, ಸೀತೆಗೆ ಪ್ರೇರಣೆ ಮಾಡಿ ತನ್ನನ್ನು ಕಳಿಸುವಂತೆ ಮಾಡಿದ್ದೇ ರಾಮ. ಈ ರೀತಿಯಾಗಿ ಹೊರಟಾಗ ರಾಮಚಂದ್ರ ಲಕ್ಷ್ಮಣನಿಗೆ ಉತ್ತರ ಕೊಡ್ತಾ ಇದ್ದಾನೆ. ಹೇ ಲಕ್ಷ್ಮಣ, ನೀನು ಒಂದು ವೇಳೆ ಇದು ಮಾಯಾಮೃಗ ಮಾರೀಚ ಅಂತ ಹೇಳಿದರೆ ನಾನು ಅದರ ವಧ ಮಾಡಲೇಬೇಕು. ಆಗಿಲ್ಲ, ಹೇಗೂ ಹೋಗ್ತೇನೆ. ಆದರೆ ನೀನು ಹೇಳಿದ ಪ್ರಕಾರ ಅದನ್ನು ಕೊಲ್ಲಿಕ್ಕೆ ನಾನು ಹೋಗ್ತಾ ಇದ್ದೇನೆ ಅಂತ ಹೇಳ್ತಾರೆ. ಯಾವದ್ ಗಚ್ಚಾಮಿ ಸೌಮಿತ್ರೆ ಮೃಗಂ ಆನಯಿತುಂ ಧೃತಂ ಪಶ್ಯ ಲಕ್ಷ್ಮಣ ವೈದೇಹ್ಯಾಹ ಮೃಗತ್ವಜಿ ಗತಾಂ ಸ್ಪೃಹಾಂ. ಆ ಜಿಂಕೆಯ ಮೇಲೆ ಮನಸ್ಸಿಟ್ಕೊಂಡಿದ್ದಾಳೆ ಲಕ್ಷ್ಮೀ. ಸೀತೆಯನ್ನು ನೋಡಿಕೋ ಸ್ವಲ್ಪ, ನಾನು ಹೊರಡುತ್ತೇನೆ ಅಂತ ರಾಮಚಂದ್ರ ಹೊರಡುತ್ತಾ ಇದ್ದಾನೆ. ಅಲ್ಲಿ ರಾಮಚಂದ್ರ ಅವನನ್ನು ಸಂಹಾರ ಮಾಡಿದ ಕೂಡಲೇ ಹಾ ಸೀತಾ, ಹಾ ಲಕ್ಷ್ಮಣ ಅಂತ ಒದರುತ್ತಾ ಇದ್ದಾನೆ. ಅವಾಗೆ ಹೇಳುತ್ತಾ ಇದ್ದಾಳೆ ಸೀತಾದೇವಿ, ಹೇ ಲಕ್ಷ್ಮಣ ಹೊರಡು. ಲಕ್ಷ್ಮಣ ಹೇಳುತ್ತಾನೆ, ಅಮ್ಮ ಹೆದರಬೇಡ, ಇದು ಆ ರಾಕ್ಷಸರ ಆಟ ಇದ್ದಂಗಿದೆ. ಅಲ್ಲಿ ಮತ್ತು ಪ್ರಶ್ನೆ, ಲಕ್ಷ್ಮಣನಿಗೆ ಗೊತ್ತಾಗಿದ್ದು ಸೀತೆ ಗೊತ್ತಾಗಿಲ್ವಾ? ಯಾಕೆ? ಶೇಷದೇವರ ಅವತಾರ ಲಕ್ಷ್ಮಣ, ಲಕ್ಷ್ಮೀದೇವಿಯೇ ಸಾಕ್ಷಾತ್ತು ಈಕೆ. ಆದ್ದರಿಂದ ಆಕೆ ಗೊತ್ತಿಲ್ವಾ ಅಂದರೆ ಗೊತ್ತು, ಈತನ ಕಳಿಸ್ಕೊಡ್ಬೇಕು ಅಂತಲೇ ಆಕೆ ಮಾಡ್ತಾ ಇದ್ದಾಳೆ. ಎಲ್ಲ ನಾಟಕ ಕಾರ್ಯಕ್ರಮಗಳು ಆಡ್ತಾ ಇದ್ದಾರೆ. ಮೇಲ್ನೋಟಕ್ಕೆ ಎಲ್ಲರೂ ನಾವು ಹೇಗೆ ನೋಡ್ತೀವಿ ನೋಡಿ, ನೀವೇನೋ ಸೀರಿಯಲ್ ನೋಡ್ತಾ ಇರ್ತೀರಿ, ಅದನ್ನು ನೋಡಿ ಅಳ್ತಾ ಇರ್ತಾರೆ. ಸೀರಿಯಲ್ ನೋಡಿ ಅಳ್ತಾ ಇರ್ತಾರೆ. ಸೀರಿಯಲ್ ಅಲ್ಲಿ ಆ್ಯಕ್ಟ್ ಮಾಡ್ತಾರೆ, ಅವರಳಲ್ಲ, ಯಾಕೆಂದ್ರೆ ಅವ್ರು ಆ್ಯಕ್ಷನ್ ಅಂತ ಅವ್ರಿಗೆ ಗೊತ್ತು. ಹಾಗೆ ರಾಮಾಯಣದಲ್ಲಿ ರಾಮಚಂದ್ರ ತುಂಬ ನಾಟಕ ಆಡುತ್ತಾ ಇದ್ದಾರೆ. ನಾವು ಟೆನ್ಷನಿಂದ ನೋಡ್ತಾ ಇರ್ತೀವಿ, ಎಲ್ಲ ಪ್ಲ್ಯಾಂಡ್ ಆಗಿದ್ದಲ್ಲಿ. ಆ ರೀತಿಯಾಗಿ ರಾಮಚಂದ್ರ ಅವನು ಸಂಹಾರ ಮಾಡಿದ ಕೂಡಲೇ, ಅವನು ಒದರಿದ ಕೂಡಲೇ ಲಕ್ಷ್ಮಣನ ಕಳಿಸಿಕೊಡ್ತಾ ಇದ್ದಾಳೆ. ಹೋಗಿಲ್ಲ ಅಂದ ಕೂಡಲೇ ಸೌಮಿತ್ರೇ ಮಿತ್ರರೂಪೇಣ ಭ್ರಾತೃ ತಮಸು ಶತ್ರುವತ್. ನಿನ್ನ ಅಣ್ಣನಿಗೆ ನೀ ಶತ್ರುವೋ ತಮ್ಮನೋ ಮಿತ್ರನೋ? ಯಾಕೆ ಅಂಥ ರೀತಿಯಲ್ಲಿ ನಿಮ್ಮ ಅಣ್ಣ ಚೀರುತ್ತಾ ಇದ್ದರೆ ಹಾ ಸೀತಾ ಹಾ ಲಕ್ಷ್ಮಣ ಅಂಥೇಳಿ ನೀನು ಇಲ್ಲೇ ಇದ್ದೀಯಲ್ಲ, ಅದು ನನಗೆ ಸಂಶಯ ಬರುತ್ತಾ ಇದೆ. ನಿನಗೆ ನನ್ನ ಮೇಲೇನಾದರೂ ಮನಸ್ಸಿದೆಯಾ? ಆ ಮಾತನ್ನು ಕೇಳಿದ ಕೂಡಲೇ ಲಕ್ಷ್ಮಣ ತುಂಬ ನೊಂದುಕೊಳ್ತಾ ಇದ್ದಾನೆ. ಆಡಬಾರದ ಮಾತನ್ನು ಆಡುತ್ತಾ ಇದ್ದೀಯಾ? ರಾಮಚಂದ್ರನನ್ನು ಕೊಲ್ಲುವ ಶತ್ರು ಯಾರಿದ್ದಾರೆ? ಯಾರಿಗೆ ಸಾಧ್ಯ? ದೇವತೆಗಳು, ದಾನವರು, ಯಾರಿಗೂ ಸಾಧ್ಯವಿಲ್ಲ. ಆದರೆ ನಿನ್ನ ಮಾತಿಗೆ ನಾನು ಹೊರಟು ಹೋಗ್ತಾ ಇದ್ದೇನೆ ಅಂತ ಹೊರಟು ಹೋಗ್ತಾ ಇದ್ದಾರೆ. ಆವಾಗ ರಾವಣಾಸುರ ಬರ್ತಾ ಇದ್ದಾನೆ. ಹೇಗೆ? ಒಳ್ಳೆ ಕಮಂಡಲು ಎಲ್ಲ ಧಾರಣೆ ಮಾಡಿಕೊಂಡು ಭಿಕ್ಷು ರೂಪಧಾರಿಯಾಗಿ ಬರ್ತಾ ಇದ್ದಾನೆ. ಬಂದಾಗ ಒಳಗೆ ಕರೀತಾ ಇದ್ದಾಳೆ ಸೀತಾದೇವಿ. ಆವಾಗ ರಾವಣಾಸುರ ಹೇಳುತ್ತಾನೆ, ತನ್ನ ಪರಿಚಯವನ್ನು ಮಾಡಿಕೊಡುತ್ತಾನೆ. ಕೊಟ್ಟು ಹೇಳುತ್ತಾ ಇದ್ದಾನೆ, ನಾನು ರಾವಣಾಸುರ, ನಿನ್ನನ್ನು ಕರ್ಕೊಂಡು ಹೋಗ್ಲಿಕ್ಕೆ ಬಂದಿದ್ದೇನೆ, ನನ್ನ ಪಟ್ಟಮಹಿಷಿಯಾಗಿ ನೀನಿರು ಅಂದಾಗ ರಾವಣಾಸುರನನ್ನು ತುಂಬ ಬೈತಾ ಇದ್ದಾಳೆ. ನಿನಗೆ ನಾಚಿಕೆ ಇಲ್ಲವೋ? ಯಾಕೆ?
ರಾಮನ ಪತ್ನಿಯನ್ನು ಅಪಹಾರ ಮಾಡಲಿಕ್ಕೆ ಬಂದಿಯಲ್ಲ, ನೀನು ಮಾಡೋ ಕೆಲಸ ಎಂಥದ್ದು ಗೊತ್ತಾ? ನಿನಗೆ ನಿನ್ನ ವಂಶವನ್ನೇ ನಾಶ ಮಾಡಿಬಿಡುತ್ತೆ. ರಾಮಚಂದ್ರ ನಿನ್ನ ಸಂಹಾರ ಮಾಡಿಬಿಡ್ತಾನೆ. ಸರಿ, ನಂತರ ರಾವಣಾಸುರ ತನ್ನ ಪರಾಕ್ರಮ ವರ್ಣನೆ ಮಾಡುತ್ತಾನೆ. ಅವಾಗ ಹೇಳ್ತಾ ಇದ್ದಾಳೆ, ನಿನ್ನ ಪರಾಕ್ರಮ ಎಷ್ಟು ಅಂದರೆ ಪರ್ವತದ ಮುಂದೆ ಹುಲ್ಲು ಮಾತಾಡಿದಂತೆ ಇದೆ. ಆದ್ದರಿಂದ ರಾವಣಾಸುರ, ನಿನ್ನ ಪರಾಕ್ರಮ ರಾಮನ ಪರಾಕ್ರಮ ಮುಂದೆ ಏನೂ ಇಲ್ಲ ಅಂತ ಹೇಳಿದಾಗ, ಏನು ಹೇಳಿದರೂ ಕೂಡ ರಾವಣಾಸುರ ಆಕೆಯನ್ನು ಕರ್ಕೊಂಡು ಹೋಗ್ತಾ ಇದ್ದಾನೆ. ಅಲ್ಲಿ ಆಚಾರ್ಯರು ಪ್ರವೇಶ ಮಾಡಿದರು. ಅದಕ್ಕೆ ಹೇಳ್ತಾರೆ, ಸೀತೆಯನ್ನು ಮುಟ್ಟೋದಲ್ಲ, ನೋಡಲಿಕ್ಕೂ ಆಗಲ್ಲ ರಾವಣಾಸುರನಿಗೆ. ಅದಕ್ಕೆ ಏನು ಮಾಡಿದ್ಲು ಅಂದರೆ ಹೇಳ್ತಾರೆ, ಸೀತಾದೇವಿ ಅದೃಶ್ಯಳಾಗಿ ಕೈಲಾಸಕ್ಕೆ ಹೊರಟ್ಲಂತೆ. ಅಲ್ಲಿ ಒಂದು ಪ್ರತಿಕೃತಿ ಅಂದರೆ ನಾವು ಗೊಂಬೆ ಅಂತ ಹೇಳ್ಕೊಂತೀವಿ, ಇಲ್ಲ, ಒಂದು ಮಾನುಷಾಕೃತಿಯನ್ನು ನಿರ್ಮಾಣ ಮಾಡಿ ಅದರೊಳಗೆ ಇಂದ್ರದೇವರು ಪ್ರವೇಶ ಮಾಡಿದರು. ಸರಿ, ಇಂದ್ರದೇವರು ಪ್ರವೇಶ ಮಾಡಿದರೂ ಕೂಡ ಅಲ್ಲಿ ಸಂಶಯಗಳು ಬಂದರೆ ಪರವಾಗಿಲ್ಲ, ಬಾರದಿದ್ರೆ ಅಡ್ಡಿಲ್ಲ, ಬಂದರೆ ತೊಂದರೆ ಆಗುತ್ತೆ. ಹಾಗಾದರೆ ಸೀತಾದೇವಿ ಅಶೋಕವನದಲ್ಲಿರುವಾಗ ಹನುಮಂತ ಬಂದನಲ್ವಾ, ರಾಮನ ಮುದ್ರಿಕೆಯನ್ನು ಕೊಟ್ಟರೆ ಹೇಗೆ ಗುರುತು ಹಿಡಿದ್ಲು? ಯಾಕೆ? ಸೀತೆ ಅಲ್ಲ ಅಲ್ಲಿರೋದು, ಬೇರೆ ಯಾರು. ಅಂಥ ಕಾಲಕ್ಕೆ ಅದು ಗುರುತು ಹಿಡಿಲಿಕ್ಕೆ ಹೇಗಾಗುತ್ತೆ? ಆ ಗುರುತು ಹಿಡಿಯುವ ಕಾರ್ಯಕ್ರಮಕ್ಕಾಗಿ ಸೀತೆ ಒಂದು ರೂಪದಿಂದ ಅದರಲ್ಲಿ ಒಳಗಿದ್ದಂತೆ ಸನ್ನಿಧಾನ ಇಟ್ಟಿತ್ತು. ಅಷ್ಟೇ ಅಲ್ಲ, ಹನುಮಂತನಿಗೆ ರಾಮಚಂದ್ರ ಹೇಳುತ್ತಾನೆ, ನೀನು ನನ್ನವ ಅನ್ನೋದಕ್ಕೆ ಒಂದು ವಿಷಯವಿದೆ, ಅದು ನನಗೆ ಸೀತೆಗೆ ಮಾತ್ರ ಗೊತ್ತಿದ್ದು. ಏನು? ಕಾಕಾಸುರ ಬಂದು ನನ್ನ ಸೀತೆಯ ಎದೆಯನ್ನು ಸ್ಪರ್ಶ ಮಾಡಿದಾಗ ನಾನು ತೃಣಾಭಿಮಂತ್ರಣ ಮಾಡಿ ಅದನ್ನು ಒಂದು ಕಣ್ಣನ್ನು ತೆಗೆದು ಬಿಟ್ಟಿದ್ದೆ. ಜಯಂತನೇ ಬಂದಿದ್ದ. ಕುರಂಗ ಎಂಬ ದೈತ್ಯನ ಆವೇಶ ಇತ್ತು. ಆ ಕಥೆ ನಮ್ಮಿಬ್ಬರಿಗೆ ಮಾತ್ರ ಗೊತ್ತು, ಇನ್ಯಾರಿಗೂ ಗೊತ್ತಿಲ್ಲ. ಹನುಮಂತ ಹೇಳು. ಅಲ್ಲಿಗೆ ಹೋಗಿ ಹೇಳಿದಾಗ ಅಲ್ಲಿ ಸೀತೆಯೇ ಇಲ್ಲ. ಇದ್ದಾಕೆಗೆ ಹೇಗೆ ಗೊತ್ತಾಗಬೇಕು? ಈ ಪ್ರಶ್ನೆಗಳು ಬಂದರೆ ಉತ್ತರ ಕೊಡ್ತಾ ಇದ್ದಾರೆ. ಅಲ್ಲಿ ಸೀತೆಯ ಸನ್ನಿಧಾನವಿತ್ತು, ಆಕೆಗೆ ಆ ಸ್ಮೃತಿ ಬರುವಂತೆ ಸೀತಾದೇವಿ ಮಾಡಿದ್ಲು. ಯದ್ಯಪಿ ಸೀತಾದೇವಿ ಸ್ವಯಂ ಎಲ್ಲಿದ್ದಾಳೆ ಅಂದರೆ ವಿಶೇಷವಾಗಿ ಕೈಲಾಸ ಪರ್ವತದಲ್ಲಿ ರುದ್ರದೇವರು ಪಾರ್ವತೀ ದೇವಿಯಿಂದ ಪೂಜೆಯನ್ನು ಸ್ವೀಕಾರ ಮಾಡುತ್ತಾ ಇದ್ಲು. ಅದಕ್ಕೆ ನೋಡಿ, ರಾಮಚಂದ್ರ ಮುಂದೆ ಚಾತುರ್ಮಾಸ್ಯ ಬರುತ್ತೆ. ಚಾತುರ್ಮಾಸ್ಯ ಬಂದಾಗ ಈಗ ಹೋಗೋದು ಬೇಡ ಅಂತ ಒಂದು ಗುಹೆಯಲ್ಲಿ ಕೂತು ಬಿಡುತ್ತಾನೆ. ಹೆಂಡತಿಯನ್ನು ಕಳ್ಕೊಂಡವ ಚಾತುರ್ಮಾಸ್ಯ ಮೀನ ಮೇಷ ಎಣಿಸ್ತಾ ಕೊಡ್ತಾರೆ ಅಂದ್ರಿ. ಮತ್ತೆ ಏನಾದರೂ ಹೋಗೋಣ ಅಂತಿರ್ತಾರ, ಈ ಚಾತುರ್ಮಾಸ್ಯ ಕಳೀಲಿ, ಇಲ್ಲೇ ಕೂತಿರ್ತೀನಿ, ನಂತರ ಹೋಗೋಣ. ಯಾರು ಮಾಡ್ತಾರೆ? ಕ್ಯಾಶುವಲ್ ಆಗಿರೋದು. ಹೆಂಡತಿ ಕಳ್ಕೊಳ್ಳೋದೇ ನಾಟಕ ಆಡೋರು ಮಾತ್ರ ಮಾಡುವ ಕಾರ್ಯ. ಇದನ್ನು ಆಚಾರ್ಯ ಹೇಳ್ತಾರೆ. ರಾಮಾಯಣ ಸರಿಯಾಗಿ ನೋಡಿದರೆ ರಾಮನಿಗೆ ದುಃಖವೇ ಇಲ್ಲ ಎಂಬುದು ಚೆನ್ನಾಗಿ ಗೊತ್ತಾಗುತ್ತೆ. ನಿಮ್ಮ ತಲೆ ಕೆಟ್ಟಿದೆ, ಆದ್ದರಿಂದ ಸರಿಯಾಗಿ ನೋಡ್ಲಿಕ್ಕೆ ಬಂದಿಲ್ಲ, ಆದ್ದರಿಂದ ರಾಮ ಅತ್ತ ಅತ್ತ ಅಂತೀರಿ. ಆತ ನಾಟಕ ಆಡಿದ. ಸರಿ, ನಂತರ ರಾವಣಾಸುರ ಆ ಪ್ರತಿಕೃತಿಯನ್ನು ಸೀತೆಯ ಆಕಾರವನ್ನು ಹೊತ್ತುಕೊಂಡು ಹೋಗಲಿಕ್ಕೆ ನೋಡಿದಾಗ ಜಟಾಯು ಬರ್ತಾ ಇದ್ದಾನೆ. ಜಟಾಯು ತುಂಬ ಉಪದೇಶ ಕೊಡುತ್ತಾನೆ ರಾವಣಾಸುರನಿಗೆ. ಹೇ ರಾವಣಾಸುರ, ಮಾಡಬೇಡ. ಕೇಳಲಿಲ್ಲ ರಾವಣಾಸುರ. ತುಂಬ ದೊಡ್ಡ ಯುದ್ಧ ಆಯಿತು ಅಂದರು. ತುಂಬ ದೊಡ್ಡ ಯುದ್ಧ ಆಗ ಏನು ಚಿಕ್ಕ ಪಕ್ಷಿ ಅಲ್ಲ, ದೊಡ್ಡ ಪರ್ವತದಷ್ಟು ಪಕ್ಷಿ. ಏನು ಮಾಡಿತ್ತು ಅಂದರೆ ಆ ರಾವಣಾಸುರನ ಸಾರಥಿಯನ್ನೇ ಕೊಂದು ಬಿಡ್ತು, ಅವನ ಕೈಯನ್ನೇ ಕತ್ತರಿಸಿ ಬಿಡ್ತು ಈ ಪಕ್ಷಿ. ಅಷ್ಟೇ ಅಲ್ಲ, ರಥವನ್ನು ತುಂಡು ಮಾಡಿತು, ಅವನ ಕವಚವನ್ನು ತುಂಡು ಮಾಡಿತು, ಅವನ ಖಡ್ಗವನ್ನು ತುಂಡು ಮಾಡಿತು, ಬಾಣ ಬಿಲ್ಲುಗಳನ್ನು ತುಂಡು ಮಾಡಿಬಿಡಿತು. ಅವೆಲ್ಲ ಅಲ್ಲೇ ಬಿತ್ತು. ಮೇಲೆ ಪತಾಕ ಎಲ್ಲವೂ ಧ್ವಂಸ ಆಗಿದೆ. ಕೊನೆಗೆ ಖಡ್ಗದಿಂದ ಅದರ ಎರಡೂ ಪಕ್ಷಗಳನ್ನು ಮತ್ತು ಕಾಲುಗಳನ್ನು ಕಡಿದು ಹಾಕ್ತಾ ಇದ್ದಾನೆ. ಬಿದ್ದಿದೆ ಜಟಾಯು. ರಾವಣಾಸುರ ಕರ್ಕೊಂಡು ಹೋಗ್ತಾ ಇದ್ದ. ಅಂಥ ಕಾಲಕ್ಕೆ ಆ ಸೀತಾದೇವಿ ಜಟಾಯುವಿನ ಹತ್ರ ಓಡಿ ಬರ್ತಾ ಇದ್ದಾಳೆ. ಜಟಾಯುವನ್ನು ಸ್ಪರ್ಶ ಮಾಡುತ್ತಾ ಇದ್ದಾಳೆ. ಹೇ ಜಟಾಯು, ನನಗಾಗಿ ಪ್ರಾಣ ಬಿಡ್ತಾ ಇದ್ದೀಯಲ್ವಾ ಅಂತ ತುಂಬ ದುಃಖದಿಂದ ಅಪ್ಪಿಕೊಂಡು ಅಳುತ್ತಾಳೆ ಆ ಪಕ್ಷಿಯನ್ನು.
ಅಪ್ಪಿಕೊಂಡು ಅತ್ತಾಗ ರಾವಣಾಸುರ ತಿರುಗಾ ಓಡಿ ಬರುತ್ತಾನೆ. ಆವಾಗ ರಾವಣಾಸುರ ಮತ್ತು ಸೀತಾದೇವಿಯ ಪಾದ ಮುದ್ರೆಗಳೆಲ್ಲ ಬೀಳುತ್ತೆ. ಇಬ್ಬರ ಘರ್ಷಣೆಯಲ್ಲಿ ಆಕೆಯ ಬಂಗಾರದ ಆಭರಣದ ಪುಡಿಯೆಲ್ಲ ಉದುರುತ್ತೆ. ಆಕೆಯ ಕೂದಲಿನ ಒಳಗಿರುವಂಥ ಪುಷ್ಪಗಳೆಲ್ಲ ಬೀಳುತ್ತೆ. ಪುಡಿ 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 ಪುಡಿಯಾಗಿ ಎಲ್ಲ ಬೀಳುತ್ತೆ. ಇಷ್ಟೆಲ್ಲ ನಡೆಯುತ್ತೆ. ಆಕೆಯನ್ನು ಕರ್ಕೊಂಡು ಹೋಗ್ತಾನೆ. ಹೋಗುವಾಗ ಆ ರಾಮನನ್ನೇ ಸ್ಮರಣೆ ಮಾಡುತ್ತಾ ಇರ್ತಾಳೆ ಲಕ್ಷ್ಮಣನನ್ನ. ನಂತರ ಒಂದು ಕಡೆ ಬರುವಾಗ ಎಲ್ಲಿ ವಿಶೇಷವಾಗಿರತಕ್ಕಂಥ ಕಿಷ್ಕಿಂಧೆಯ ಮೇಲೆ ಬರ್ತಾರೆ. ಆ ಕಿಷ್ಕಿಂಧೆಯ ಮೇಲೆ ಬರುವಾಗ ತನ್ನ ವಸ್ತ್ರದಲ್ಲಿ ಆಭರಣಗಳನ್ನು ಮೂಟೆ ಕಟ್ಟಿ ಅಲ್ಲಿ 5 ವಾನರರಿರ್ತಾರೆ. ಅದರಲ್ಲಿ ಸುಗ್ರೀವ ಇರುತ್ತಾನೆ. ಅವರಿಗೆ ಸಿಗಲಿ ಅಂತ ಹಾಕಿ ಹೋಗ್ತಾಳೆ. ಅಲ್ಲ ಹಾಕಿದ್ದು ರಾವಣನ ಹೆಸರಿನ ಗೊತ್ತಾಗಿಲ್ವಾ? ಹೇಳ್ತಾ ಇದ್ದಾರೆ, ಸಂಭ್ರಮಾತ್ತು ದಶಗ್ರೀವ ತತ್ಕರ್ಮ ಚ ನ ಬುದ್ಧವಾನ್. ಅವನು ಹೊತ್ತುಕೊಂಡೋಗ ಆ ಸಂಭ್ರಮದಲ್ಲಿದ್ದ, ಅದಕ್ಕೆ ಅವನಿಗೆ ಗೊತ್ತಾಗಲಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇಷ್ಟೆಲ್ಲ ಹೊತ್ತುಕೊಂಡು ಹೋಗುವಾಗ ನೋಡುತ್ತಾ ಇದ್ದಾರೆ. ಯಾರು? ಬ್ರಹ್ಮದೇವರು ನೋಡುತ್ತಾ ಇದ್ದಾರಂತೆ. ಅಲ್ರಿ, ಬ್ರಹ್ಮದೇವರು ನೋಡ್ತಾ ಇರ್ಬೋದಾ? ನಾಟಕ ನೋಡದೆ ಇನ್ನೇನು ಮಾಡಬೇಕು? ಅದಕ್ಕೆ ಹೇಳಿದ್ರಂತೆ, ಕೆಲಸ ಆಯಿತು ಅಂದ್ರಂತೆ. ಏನು ಕೆಲಸ ಆಯಿತು? ರಾಮನ ಕೆಲಸ ಆಯಿತು. ಸೀತೆಯನ್ನು ಹೊತ್ಕೊಂಡು ಹೋದ್ನಲ್ಲ, ರಾಮನ ಕೆಲಸ ಆಯಿತು. ಯಾಕೆ? ರಾವಣನ ಸಂಹಾರ ಮಾಡಲಿಕ್ಕೆ ಮೊದಲು ಘಟ್ಟ ಆಯಿತು ಅಂತ ಋಷಿಗಳು ಒಂದು ಕಡೆ ಅವರು ದುಃಖವೂ ಪಡ್ತಾ ಇದ್ದಾರಂತೆ, ಸಂತೋಷವೂ ಪಡ್ತಾ ಇದ್ದಾರೆ. ಯಾಕೆ? ರಾವಣಾಸುರನ ಅಂತ ಬಂತು, ಅವನು ತನ್ನ ಮೃತ್ಯುವನ್ನೇ ತಗೊಂಡು ಹೋಗ್ತಾ ಇದ್ದಾನೆ ಅಂತ ಚಿಂತೆ ಮಾಡ್ತಾ ಇದ್ದಾರೆ. ಸರಿ, ಇಷ್ಟಾದಾಗ ರಾಮಚಂದ್ರ ತಾನು ವಿಶೇಷವಾಗಿ ಬರ್ತಾ ಇದ್ದಾನೆ. ಬರುವ ಕಾಲಕ್ಕೆ ಲಕ್ಷ್ಮಣ ಸಿಕ್ಕ. ಹೇ ಲಕ್ಷ್ಮಣ, ನೀನ್ಯಾಕೆ ಬಿಟ್ಟು ಬಂದಿದ್ದೀಯ? ಆವಾಗ ಹೇಳ್ತಾ ಇದ್ದಾನೆ ಲಕ್ಷ್ಮಣ, ಸೀತಾದೇವಿ ಹೀಗೆ ಮಾಡಿದ್ದಾಳೆ ಅಂತ ಹೇಳಿದಾಗ ಇಬ್ಬರು ಸೇರಿ ಬಂದರೆ ಯಾರೂ ಇಲ್ಲ, ಸೀತಾದೇವಿ ಇಲ್ಲ. ಅಂಥ ಕಾಲಕ್ಕೆ ರಾಮಚಂದ್ರ ವಿಶೇಷವಾಗಿ ತಾನು ಅಲ್ಲೆಲ್ಲ ಹುಡುಕ್ತಾ ಇದ್ದಾನೆ, ಒದರಾಡ್ತಾ ಇದ್ದಾನೆ, ಬಿದ್ದು ಉರುಳಾಡ್ತಾ ಇದ್ದಾನೆ, ಅಳತಾ ಇದ್ದಾನೆ ತುಂಬ. ಅದಕ್ಕೆ ಲಕ್ಷ್ಮಣ ಅಂತಾನೆ, ಈ ಪರಿ ಹೇಳೋದೇನಯ್ಯ ನೀನು? ಈ ಪರಿ ಹೇಳೋದ? ಯಾವ ಗಂಡಸರು ಹಾಗೆ ಅಳ್ಲಿಕ್ಕಿಲ್ಲ, ಹೀಗ್ಯಾಕೆ ಅಳ್ತಾ ಇದ್ದಿ ರಾಮಚಂದ್ರ ಅಂದರೆ ಹೇಳಿದ ರಾಮಚಂದ್ರ, ಪ್ರೀತಿ ಇದ್ದರೆ ಸ್ವಲ್ಪ ಜಾಸ್ತಿ ಹೀಗೆ ಮಾಡ್ತಾರೆ ಮನುಷ್ಯರು, ಅದಕ್ಕೆ ನಾನು ಕೂಡ ಹಾಗೆ ಮಾಡಿ ತೋರಿಸಿದಷ್ಟೇ. ನನ್ನ ಹೆಂಡತಿಯನ್ನು ಕಳ್ಕೊಂಡಿಲ್ಲ, ಅಲ್ಲಿ ಭದ್ರವಾಗಿ ಇದ್ದಾಳೆ. ಅದಕ್ಕೆ ನಾಟಕದಲ್ಲಿ ಚೆನ್ನಾಗಿ ಪಾತ್ರಧಾರಕರಾಗಬೇಕಂತೆ. ಬ್ರಿಟಿಷ್ ಕಾಲದಲ್ಲಿ ವಿಶ್ವಾಮಿತ್ರರ ಕಥಾ, ಹರಿಶ್ಚಂದ್ರನ ಕಥಾ ಬಂತು. ಆ ಹರಿಶ್ಚಂದ್ರನ ಕಥಾ ಬಂದಾಗ ವಿಶ್ವಾಮಿತ್ರರು ಕಳಿಸಿದಂಥ ನಕ್ಷತ್ರಕನ ಪಾತ್ರ ವಹಿಸಿದನಂತೆ. ತುಂಬ ಕಾಟ ಕೊಡ್ತಾನೆ. ಯಾರು? ಹರಿಶ್ಚಂದ್ರನಿಗೆ. ಅವನು ಕಾಟ ಕೊಡೋದನ್ನು ನೋಡಿ ಅಲ್ಲಿರೋ ಆಫೀಸರಿಗೆ ಸಿಟ್ಟು ಬಂದು ಬೂಟ್ ತೆಗೆದು ಹೋಗಿ ಹೊಡೆದು ಬಿಟ್ಟನಂತೆ. ಆದಮೇಲೆ ನೆನಪಾಯ್ತು ಅವನಿಗೆ, ಅಯ್ಯೋ ಇದು ನಾಟಕ, ಪಾಪ ಹೊಡೆದು ಬಿಟ್ಟೆ, ಐ ಆಮ್ ಸಾರಿ ಅಂತ ಹೇಳಿದಂತೆ. ಆವಾಗ ಅಂದಂತವ, ಇಟ್ಸ್ ಎ ಗಿಫ್ಟ್ ಅಂತ ಹೇಳಿ. ಯಾಕೆ? ನನ್ನ ಪಾತ್ರಧಾರಣೆ ಇಷ್ಟು ಚೆನ್ನಾಗಿದ್ದದ್ದಕ್ಕೆ ತಾನೇ ಸಿಟ್ಟು ಬಂತು, ಅದಕ್ಕೆ ನನಗದು ಗಿಫ್ಟ್ ಅಯ್ಯ, ನೀನು ಹೊಡೆದದ್ದಲ್ಲ ಅಂತ ಹೇಳಿದನಂತ. ಈ ಥರ ಆ ಪಾತ್ರದಲ್ಲಿ ರಾಮಚಂದ್ರ ಚೆನ್ನಾಗಿ ಮಾಡ್ತಾ ಇದ್ದಾನೆ. ಸರಿ, ಇಲ್ಲಿ ವಿಶೇಷವಾಗಿ ರಾವಣಾಸುರ ಕರ್ಕೊಂಡು ಹೋಗಿದ್ದಾನೆ. ಸೀತೆಯನ್ನು ತಾನು ಅಂತಃಪುರವೆಲ್ಲ ತೋರಿಸ್ತಾ ಇದ್ದಾನೆ. ಇಲ್ಲೇ ಇರು ಅಂತ ಹೇಳ್ತಾ ಇದ್ದಾನೆ. ಆವಾಗ ಸೀತಾದೇವಿ ತುಂಬ ಬೈತಾ ಇದ್ದಾಳೆ, ನಿನಗೆ ಸಾವು ಹತ್ತಿರ ಆಯಿತು, ಆದ್ದರಿಂದ ಹೀಗಾಯಿತಲ್ಲ ಅಂತ ಹೇಳಿದಾಗ ಆಕೆಯನ್ನು ಕರಕೊಂಡು ಅಶೋಕವನದಲ್ಲಿ ಇಟ್ಟು ಹೋಗ್ತಾ ಇದ್ದಾನೆ. ರಾಕ್ಷಸಿಯರಿಗೆ ಹೇಳ್ತಾ ಇದ್ದಾನೆ, ಏನಕೇನ ಪ್ರಕಾರೇಣ ಅವಳ ಬುದ್ಧಿ ನನ್ನ ಮೇಲೆ ಬರುವಂತೆ ಮಾಡಿ, ಯಾರು ಮಾಡ್ತೀರೋ ಅವ್ರಿಗೆ ಗಿಫ್ಟ್, ಏನು ಬೇಕಾದರೂ ಕೊಡ್ತೇನೆ ಎಲ್ಲ ಹೇಳಿದ. ಹೋದ ಮೇಲೆ ಉಪವಾಸ ಇದ್ದಾಳೆ. ಯಾರು? ಸೀತಾದೇವಿ. ಸೀತಾದೇವಿ ಉಪವಾಸವಿದ್ದರೆ ಮತ್ತೆ ಹಸಿವಿಗೆ ಹೇಗೆ? ಅಲ್ಲ ಲಕ್ಷ್ಮೀದೇವಿ, ನಮಗೆ ಗೊತ್ತು, ಆದರೆ ನಾಟಕ ಆಡುತ್ತಾ ಇದ್ದಾರಲ್ಲ, ಅದಕ್ಕೆ ತಕ್ಕಂತೆ ಇಲ್ಲಿ ಬರ್ತಾ ಇದೆ. ಬ್ರಹ್ಮದೇವರು ಇಂದ್ರದೇವರಿಗೆ ಆದೇಶ ಮಾಡುತ್ತಾ ಇದ್ದಾರೆ. ಹಾಲಿನಿಂದ ಪಕ್ವವಾದ ಯಜ್ಞಶೇಷ.
ಯಜ್ಞಶೇಷ. ಆ ಯಜ್ಞಶೇಷವನ್ನು ಇಂದ್ರದೇವರಿಗೆ ಕೊಟ್ಟು ನೀನು ಸೀತೆಗೆ ಕೊಟ್ಟು ಬಾ ಅಂತ ಹೇಳ್ತಾ ಇದ್ದಾರೆ. ಇಂದ್ರದೇವರು ನಿದ್ರಾಭಿಮಾನಿ ಸಹಿತವಾಗಿ ಬರ್ತಾ ಇದ್ದಾರೆ. ಬಂದು ಅಲ್ಲಿ ನಿದ್ರಾದೇವಿ ಎಲ್ಲರಿಗೆ ನಿದ್ರೆ ಬರುವಂತೆ ಮಾಡಿದಾಗ ಇಂದ್ರದೇವರು ಮುಂದೆ ಪ್ರತ್ಯಕ್ಷ ಆಗ್ತಾ ಇದ್ದಾರೆ. ಅವಾಗ ಹೇಳ್ತಾ ಇದ್ದಾರೆ, ನಾನು ಇಂದ್ರ ಬಂದಿದ್ದೇನೆ, ಬ್ರಹ್ಮದೇವರು ಕಳಿಸಿದ್ದಾರೆ ಅಂದಾಗ ಸೀತಾದೇವಿ ಕೇಳಿದ್ಲು, ನೀವು ಇಂದ್ರ ಅಂತ ನಂಬಿಕೆ ಹೇಗೆ? ಆವಾಗ ತೋರುತ್ತಾರೆ, ನೆಲಕ್ಕೆ ಸ್ಪರ್ಶ ಆಗದೆ ಪಾದ ಇರೋದು, ನಂತರ ಎರಡೂ ಕಣ್ಣು ರೆಪ್ಪೆ ಹಾಕದೇ ಇರೋದು, ಇವೆಲ್ಲ ನೋಡಿದಾಗ ಲಕ್ಷಣಗಳಿಂದ ಹೌದು ಇವರು ಇಂದ್ರದೇವರೇ ಅಂತ ನಂಬಿಕೆ ಬಂದ ಮೇಲೆ ಕೊಡಿ ಅಂತ ಕೇಳುತ್ತಾ ಇದ್ದಾಳೆ. ಕೊಟ್ಟ ಮೇಲೆ ನಾವಾದರೆ ಸೀತಾದೇವಿ ಏನು ಮಾಡಿದ್ಲು ಹೇಳ್ತಾ ಇದ್ದಾಳೆ. ಇಲ್ಲಿ ನ್ಯವೇದಯತ, ಅದನ್ನು ನೈವೇದ್ಯ ಮಾಡಿದ್ದಂತೆ ಇದ್ದ ಕಡೆಯಿಂದಲೇನೆ ಇದು ರಾಮನಿಗೆ ಸೇರಲಿ ಅಂತ ರಾಮನಿಗೆ ನೈವೇದ್ಯ ಮಾಡಿ, ನಂತರ ಅದರಲ್ಲಿ ಹೇ ರಾಮಚಂದ್ರ ಇದರಲ್ಲಿ ಭಾಗ ಲಕ್ಷ್ಮಣನಿಗೂ ಕೊಡು ಅಂತ ಕೇಳಿಕೊಂಡು ಆ ಪ್ರಸಾದವನ್ನು ಸ್ವೀಕಾರ ಮಾಡುತ್ತಾ ಇದ್ದಾಳೆ. ಅಲ್ಲ, ಒಪ್ಪೊತ್ತು ಕೊಟ್ಟರೆ ಸಾಕ, ಮತ್ತೆ ಎರಡನೇ ಹೊತ್ತಿಗೇನು ಆಲೋಚನೆ ಇರುತ್ತೆ, ಹೌದಾ? ಅದಕ್ಕೆ ಹೇಳ್ತಾ ಇದ್ದಾರೆ, ಇದು ತಗೊಂಡರೆ ನಿನಗೆ ಎಷ್ಟು ಕಾಲ ಆದರೂ ಹಸಿವೆ ಆಗಲ್ಲ, ಬಾಯಾರಿಕೆ ಆಗಲ್ಲ, ಶಕ್ತಿಹ್ರಾಸ ಆಗಲ್ಲ, ಚೆನ್ನಾಗಿರ್ತೀಯ ಅಂತ ಒಳ್ಳೆ ಪಾಯಸವನ್ನು ಕೊಟ್ಟರೆ ಆ ಪಾಯಸವನ್ನು ಸೀತಾದೇವಿ ಸ್ವೀಕಾರ ಮಾಡಿದ್ಲು. ಇದು ರಹಸ್ಯ. ಏನು, ಎಷ್ಟು ಕಾಲ ಆದರೂ ಕೂಡ ಆಕೆ ಲಕ್ಷಣವಾಗಿ ಅಲ್ಲಿ ಕೂತದ್ದು ಹೇಗೆ ಅಂದರೆ ಬ್ರಹ್ಮದೇವರು ಕೊಟ್ಟು ಕಳಿಸಿದ ಪಾಯಸದ ರಹಸ್ಯ. ನಂತರ ವಿಶೇಷವಾಗಿ ರಾಮಚಂದ್ರ ಇಲ್ಲಿ ಕಥಾ ರೀತಿ ಹೇಗಿರುತ್ತೆ, ಸ್ವಲ್ಪ ಇದು ಹೇಳ್ತಾರೆ, ಸ್ವಲ್ಪ ಅದು ಹೇಳ್ತಾರೆ, ಹಾಗೂ ಹೀಗೂ ಮುಂದಕ್ಕೆ ಕರ್ಕೊಂಡು ಹೋಗ್ತಾ, ಒಂದೇ ರೀತಿ ಹೋಗಲ್ಲ. ನಂತರ ರಾಮನ ಹತ್ರ ಬರ್ತಾ ಇದ್ದಾರೆ. ರಾಮಚಂದ್ರ ಎಲ್ಲ ಕಡೆ ನೋಡುತ್ತಾ ಇದ್ದಾನೆ, ಸೀತಾ ಸಿಗ್ತಾ ಇಲ್ಲ. ಅವಾಗ ನೋಡುತ್ತಾ ಇದ್ದಾನೆ, ಅಲ್ಲಿರುವ ಮೃಗಗಳು, ಮೃಗ ಅಂದರೆ ಜಿಂಕೆಗಳು ಎಲ್ಲ ಗುಂಪಾಗಿವೆ. ಆ ಜಿಂಕೆಗಳನ್ನು ರಾಮಚಂದ್ರ ಕೇಳ್ತಾ ಇದ್ದಾನೆ, ಅಲ್ಲ ನೀವೇನೋ ನೋಡಿದ್ದೀರಾ ಅಲ್ರಿ? ಜಿಂಕೆಗಳನ್ನು ಕೇಳಿದ್ರೆ ಹೇಳುತ್ತಾ? ನೋಡಿ ಏನಾಯಿತು, ಆ ಜಿಂಕೆಗಳೆಲ್ಲ ಎದ್ದು ದಕ್ಷಿಣ ದಿಕ್ಕಿಗೆ ಮುಖ ಇಟ್ಟು ಆಕಾಶವನ್ನು ನೋಡ್ತಾ ನಿಂತು. ಅದು ಬರ್ತಾ ಇದೆ ರಾಮಾಯಣದಲ್ಲಿ. ಆವಾಗ ಲಕ್ಷ್ಮಣ ಹೇಳ್ತಾನೆ, ರಾಮಚಂದ್ರ ಲಕ್ಷ್ಮಣನಿಗೆ ಆ ಪಕ್ಷಿಗಳ ಭಾಷಾ ಅದೆಲ್ಲ ಗೊತ್ತು. ಅದಕ್ಕೆ ಹೇಳ್ತಾ ಇದ್ದಾನೆ ಲಕ್ಷ್ಮಣ, ರಾಮಚಂದ್ರ ನಮ್ಮ ಕಾರ್ಯ ಆಯಿತು, ಸೀತೆ ದಕ್ಷಿಣ ದಿಕ್ಕಿಗೆ ಹೋಗಿದ್ದಾಳೆ. ದಕ್ಷಿಣ ದಿಕ್ಕಿಗೆ ಹೋಗಿದ್ದಾಳೆ. ಯಾಕೆ? ಈ ಮೃಗಗಳೆಲ್ಲ ದಕ್ಷಿಣ ದಿಕ್ಕಿಗೆ ಮುಖವಿಟ್ಟು ಆ ಕಡೆಯೇ ಆಕಾಶದಲ್ಲಿ ಮುಖವಿಟ್ಟು ನೋಡಿಸ್ತಾ ಇವೆ. ಆದ್ದರಿಂದ ನಾವು ಅಲ್ಲಿಗೆ ಹೋಗೋಣ ಅಂತ ದಕ್ಷಿಣ ದಿಕ್ಕಿಗೆ ಹೊರಟ ಕೂಡಲೇ ಸ್ವಲ್ಪ ದೂರದಲ್ಲೇ ಇಲ್ಲಿ ನೋಡುತ್ತಾ ಇದ್ದಾರೆ. ರಾಮಚಂದ್ರ ಬರ್ತಾ ಇದ್ದಾನೆ. ಏನಿದು? ಯಾರದ್ದೋ ಕೈ ಕತ್ತರಿಸಿ ಬಿದ್ದಿದೆ. ಎಂಥದ್ದು? ಪ್ರತೋದ ಸಹಿತ, ಈ ಕುದುರೆಯನ್ನ ಓಡಿಸುವ ಕೋಲಿರುತ್ತಲ್ಲ ಚಾವಟಿ, ಅದು ಹಿಡ್ಕೊಂಡ ಕೈ ಕತ್ತರಿಸಿ ಬಿದ್ದಿದೆ. ಆ ಕೈಯಲ್ಲಿ ಹಾಗೆ ಚಾವಟಿ ಇದೆ. ಹಾಗೆ ಸಾರಥಿ ಸತ್ತಿದ್ದಾನೆ, ರಥ ಮುರಿದು ಬಿದ್ದಿದೆ, ರತ್ನ ದಂಡ ಛತ್ರ ಮುರಿದು ಬಿದ್ದಿದೆ, ಯಾರದ್ದೋ ಬಿಲ್ಲು ಬಾಣ ಮುರಿದು ಬಿದ್ದಿದೆ, ಯಾರದ್ದೋ ಕವಚ ಅರ್ಧ ಛೇದನಾಗಿ ಬಿದ್ದಿದೆ. ಇಲ್ಲಿ ನೋಡುತ್ತಾನೆ, ಆ ಪುಷ್ಪದ ತುಂಡೆಲ್ಲ ಬಿದ್ದಿದೆ, ಇದು ಸೀತೆದೆ. ಆ ಬಂಗಾರದ ತುಂಡು ಇದು ಸೀತೆದೆ. ಆವಾಗ ರಾಮಚಂದ್ರ ಅಂತಾನೆ, ಹಾಗಾದರೆ ಯಾರೋ ಇಬ್ಬರೋ ಮೂವರೋ ರಾಕ್ಷಸರು ಬಂದು ಸೀತೆಗಾಗಿ ಜಗಳಾಡಿ ತಿಂದು ಹೋಗಿದ್ದಾರೆ ಅಂತ ರಾಮಚಂದ್ರ ಅಂದುಕೊಂಡ. ಸೀತೆಯನ್ನ ಚೆನ್ನಾಗಿ ತಿಂದಿದ್ದಾರೆ, ಎಲ್ಲಿ ಎಲುಬುಗಳು ಹಾಕಿದ್ದಾರೋ ಏನೋ. ನೋಡಿ ನಾಟಕದಲ್ಲಿ ಎಷ್ಟು ಟಾಪ್ ಮೋಸ್ಟ್ ಪಿಚ್ಚಿಕೊಂಡು ಹೋಗ್ತಾ ಇದ್ದಾನೆ ರಾಮಚಂದ್ರ. ನಮಗೂ ಸಂಶಯ ಬರಲ್ಲ. ರಾಮಚಂದ್ರ ಹೇಳ್ತಾ ಇದ್ದಾನೆ, ರಾಕ್ಷಸರು ತಿಂದುಬಿಟ್ಟಿದ್ದಾರೆ. ಸರಿ, ತದನಂತರ ಸ್ವಲ್ಪ ಆದ ಕೂಡಲೇ ಅಲ್ಲಿ ವಿಶೇಷವಾಗಿ ಜಟಾಯು ಕಾಣಿಸ್ತಾ ಇದ್ದಾನೆ. ಜಟಾಯುವನ್ನು ರಾಮಚಂದ್ರ ನೋಡಿದ ಕೂಡಲೇ ಅಲ್ಲೂ ನೋಡಿ ರಾಮ ಹೇಳ್ತಾನೆ, ಈ ಪಕ್ಷಿ ತಿಂದ್ಬಿಟ್ಟಿಲ್ಲಲ್ವಾ? ಒಂದು ವೇಳೆ ಈ ಪಕ್ಷಿಯೇ ತಿಂದಿದೆಯೇನೋ, ಇದನ್ನೇ ಕೊಂದು ಬಿಡ್ತೇನೆ ಅಂತ. ಅವ ಜಟಾಯು ಅಂತಾನೆ, ಮೊದಲೇ ಅವನು ಕೊಂದಿದ್ದಾನೆ, ಮತ್ತು ನೀನು ಕೊಲ್ಲೋದೇನೋ ರಾಮಚಂದ್ರ? ಕೇಳು, ರಾವಣಾಸುರ ಲಂಕೆಗೆ ಹೊತ್ತುಕೊಂಡು ಹೋಗಿದ್ದಾನೆ. ಹೌದಾ? ಆವಾಗ
ಅಷ್ಟು ಪ್ರಾಣ ಹೋಗುವ ಸ್ಥಿತಿಯಲ್ಲೂ ಕೂಡ ರಾಮನನ್ನು ಸಂತೋಷಗೊಳಿಸ್ತಾನೆ ಜಟಾಯು. ಹೇ ರಾಮ, ನೀನು ಚಿಂತೆ ಮಾಡಬೇಡ, ಸೀತೆ ನನಗೆ ಸಿಕ್ಕೇ ಸಿಗ್ತಾಳೆ. ನೀನು ಹೇಗೆ ಹೇಳ್ತೀಯ? ಹೊತ್ಕೊಂಡು ಹೋಗಿದ್ದಾನೆ, ಸಿಗುತ್ತಾಳೆ ಅಂತ ಹೇಗೆ ಹೇಳ್ತೀಯ? ಅದಕ್ಕೆ ಒಳ್ಳೆ ಒಳ್ಳೆ ವಿಷಯಗಳಿವೆ. ಹೇಳ್ತಾ ಇದ್ದಾರೆ, ವಿಂದೋ ನಾಮ ಮುಹೂರ್ತೋಸೌ ನಚ ಕಾಕುಸ್ತತೆ ಸೋ ಅಬುದತ್. ಅವನು ಸೀತಾದೇವಿನ ಹೊತ್ತುಕೊಂಡು ಹೋದಂಥ ಸಮಯ ಮುಹೂರ್ತ ನೋಡಿದ್ದ. ಅಲ್ಲ, ಮುಹೂರ್ತವೂ ನೋಡ್ತಾರೆ ಹೊತ್ತುಕೊಂಡು ಹೋಗೋ ಕಾಲಕ್ಕೆ. ಯಾವ ಕೆಲಸ ಮಾಡಬೇಕಾದ್ರೂ ಮುಹೂರ್ತ ನೋಡಬೇಕಂತೆ. ಅದಕ್ಕೆ ಅವನು ಹೊತ್ತುಕೊಂಡು ಹೋದಾಗ ಯಾವ ಮುಹೂರ್ತ ಇತ್ತು ಅಂದರೆ ವಿಂದ ಅಂತ. ವಿಂದಾಮ ಮುಹೂರ್ತ. ಏನದರ ಲಕ್ಷಣ ಅದು ಹೇಳ್ತಾ ಇದ್ದಾರೆ. ಆ ಮುಹೂರ್ತದಲ್ಲಿ ಯಾವ ಕಳ್ಳ ವಸ್ತುವನ್ನು ಹೊತ್ತುಕೊಂಡು ಹೋಗ್ತಾನೋ ಅದು ಅವನಿಗೆ ದಕ್ಕೋದಿಲ್ಲ, ಮತ್ತೆ ಯಾರಿಗೆ? ಯಜಮಾನನತ್ರೇ ಬರುತ್ತೆ. ಇದು ಈ ಮುಹೂರ್ತದ ಲಕ್ಷಣ. ಆ ದಡ್ಡ ಅವನಿಗೆ ಗೊತ್ತಾಗಲಿಲ್ಲ. ಅದಕ್ಕೆ ಸೀತೆಯನ್ನು ಅವನು ಮುಟ್ಲಿಕ್ಕಾಗಲ್ಲ. ಎರಡನೆಯದು, ಸೀತೆ ನಿನಗೆ ಸಿಕ್ಕೇ ಸಿಗ್ತಾಳೆ ಅಂತ ಮೊದಲೇ ಹೇಳ್ತಾ ಇದ್ದಾರೆ. ಇಲ್ಲಿ ಚೆನ್ನಾಗಿ ಹೇಳಿಕೊಡ್ತಾ ಇದ್ದಾರೆ. ತದನಂತರ ಪ್ರಾಣವನ್ನು ಬಿಡ್ತಾ ಇದ್ದಾನೆ. ಬಿಟ್ಟಾಗ ರಾಮಚಂದ್ರ ಹೇಳ್ತಾ ಇದ್ದಾನೆ, ನನಗಾಗಿ ಇಷ್ಟು ಮಾಡಿದ್ದಾನೆ ಈ ಪಕ್ಷಿ, ಇವನನ್ನು ಸರಿಯಾಗಿ ದಹನ ಮಾಡಬೇಕು ಅಂತ ಏನು ಮನುಷ್ಯರಿಗೆ ಹೇಗೆ ಆಗಬೇಕೋ ಆ ರೀತಿಯಲ್ಲಿ ದಹನಕ್ರಿಯ ನಂತರ ಪಿಂಡ ಪ್ರದಾನಾದಿಗಳನ್ನು ಮಾಡಿ ಹೇಳ್ತಾ ಇದ್ದಾನೆ. ವಿಶೇಷವಾಗಿ ಗಚ್ಚ ಲೋಕಾನ್ ಅನುತ್ತಮಾನ್, ಒಳ್ಳೆ ಲೋಕಗಳಿಗೆ ಹೋಗಯ್ಯ, ನನಗಾಗಿ ಪ್ರಾಣ ಬಿಟ್ಟಿದೆಯಾ ಅಂತ ರಾಮಚಂದ್ರ ಹೇಳಿದ ಕೂಡಲೇ ಜಟಾಯು ಒಳ್ಳೆ ಲೋಕಗಳಿಗೆ ಹೊರಟು ಹೋಗ್ತಾ ಇದ್ದಾನೆ. ಅಲ್ಲ, ಸಾಮಾನ್ಯರು ದಹನ ಕ್ರಿಯೆ ಮಾಡಿದರೇನೆ ಸದ್ಗತಿ ಆಗುತ್ತೆ. ರಾಮಚಂದ್ರ ದಹನ ಕ್ರಿಯೆ ಮಾಡಿ ಪಿಂಡ ಪ್ರದಾನ ಮಾಡಿದರೆ ಅದೆಂಥದ್ದಿರಬೇಕು ಆ ಸದ್ಗತಿ ಆಗೋದು. ಆ ರೀತಿಯಲ್ಲಿ ಮುಂದಕ್ಕೆ ಹೊರಡ್ತಾ ಇದ್ದಾರೆ. ಆವಾಗ ಕಬಂಧ ಅಂತ ಅಸುರ, ಅವನ ತಲೆ ಒಳಗೆ ಹೋಗಿದೆ, ಹೊಟ್ಟೆ ಒಳಗೆ ಹೋಗಿಬಿಟ್ಟಿದೆ. ಎರಡು ಕೈಗಳಿವೆ, ಯೋಜನ ದೂರ ಬರ್ತಾ ಇವೆ. ರಾಮ ಲಕ್ಷ್ಮಣರನ್ನು ಹಿಡಿಯುತ್ತಾ ಇದ್ದಾನೆ. ಅದಕ್ಕೆ ಅವರು ಸಿಕ್ಕ ಮೇಲೆ ರಾಮ ಅಂತಾನೆ, ಲಕ್ಷ್ಮಣ ಏನು ಮಾಡೋಣ ಇವಾಗ? ಲಕ್ಷ್ಮಣ ಅಂತಾನೆ, ಅಲ್ಲಯ್ಯ, ಇದರ ಕೈ ಸಿಕ್ಕಾಕೊಂಡಿದ್ದೀವಿ, ಕತ್ತರಿಸಿ ಮುಂದಕ್ಕೆ ಹೋಗೋಣ. ಈ ಮಾತುಗಳೆಲ್ಲ ರಾಮಾಯಣದಲ್ಲಿ ತುಂಬ ಬರುತ್ತೆ. ಇದೆಲ್ಲೂ ನಮಗೆ ತಾತ್ಪರ್ಯದಲ್ಲಿ ಆಚಾರ ಕೊಡಲ್ಲ. ಯಾಕಂದರೆ ಇವೆಲ್ಲ ಅಲ್ಲಿ ನೋಡಿಕೊಳ್ಳಿ, ಮುಖ್ಯ ಬೇಕಾದ ನಿರ್ಣಯ ಕೊಡುತ್ತೇನೆ ಅಂತ ಕೊಟ್ಟರು. ನಂತರ ರಾಮಚಂದ್ರ ಇಬ್ಬರು ಸೇರಿ ಆ ಭುಜಗಳನ್ನು ಕತ್ತರಿಸಿದ ಕೂಡಲೇ ಕೇಳುತ್ತಾನೆ ಕಬಂಧ, ಯಾರು ನೀವು? ಅವಾಗ ಹೇಳುತ್ತಾರೆ, ನಾನು ರಾಮ, ಇವ ಲಕ್ಷ್ಮಣ. ಹೌದಾ, ಸರಿ, ನನಗೆ ಶಾಪ ಬಂದಿತ್ತು, ನಾನು ಯಾರೂ ಅಲ್ಲ, ವಿಶೇಷವಾಗಿರತಕ್ಕಂಥ ವಿಶ್ವಾವಸು ನಾಮಕ ಗಂಧರ್ವ. ತ್ರಿಶಿರಸ್ಸು ಅಂತ, ಸ್ಥೂಲ ಶಿರಸ್ಸು ಅಂತ ಮಹಾನುಭಾವರು, ಅವರಿಗೆ ನಾನು ಅಪರಾಧ ಮಾಡಿದ್ದಕ್ಕೆ ನನಗೆ ಶಾಪ ಕೊಟ್ಟಿದ್ದರು. ನಾನು ತ್ರಿಜಟ ಎಂಬ ಅಸುರ ರಾಕ್ಷಸಿಯ ಹೊಟ್ಟೆಯಲ್ಲಿ ಹುಟ್ಟಿದ್ದೆ. ಆದ ಮೇಲೆ ಬ್ರಹ್ಮದೇವರ ವರ ಪಡೆದಿದ್ದೆ, ದೀರ್ಘಾಯುಷ್ಯ ಇರಲಿ ಅಂತ. ಅದಕ್ಕೆ ಇಂದ್ರದೇವರನ್ನು ಕೆದಕಲಿಕ್ಕೆ ಹೋಗಿದ್ದೆ. ಇಂದ್ರದೇವರು ವಜ್ರಾಯುಧದಿಂದ ಬಡದರು, ನನ್ನ ತಲೆ ಒಳಗೆ ಹೋಯಿತು. ಮತ್ತು ಊಟಕ್ಕೆ ಹೇಗಯ್ಯ ಅಂತ ಕೇಳಿದರೆ ಆ ಹೊಟ್ಟೆಯಲ್ಲೇ ತಲೆ ಎಲ್ಲ ಕಲ್ಪನೆ ಮಾಡಿ ನನಗೆ ಕೊಟ್ಟರು. ಯೋಜನ ದೂರ ಕೈ ಬೆಳೆಯುವಂತೆ ಮಾಡಿದ್ದಾರೆ. ಹೇಳಿದರು, ನನ್ನ ಎರಡೂ ಕೈಗಳನ್ನು ಕತ್ತರಿಸಿ ಬಿಲದಲ್ಲಿ ಹಾಕಿ ಯಾರು ದಹನ ಮಾಡುತ್ತಾರೋ ಮುಚ್ಚಿ, ಆವಾಗ ನಿನಗೆ ಒಳ್ಳೆ ಸದ್ಗತಿ ಆಗುತ್ತೆ ಅಂತ ಹೇಳಿದರು. ಆವಾಗ ಹೇಳ್ತಾನೆ ಲಕ್ಷ್ಮಣ, ನಮ್ಮ ವಿಚಾರಕ್ಕೇನಾದರೂ ಉಪಕಾರ ಮಾಡುತ್ತೀಯಾ? ಸದ್ಯಕ್ಕೆ ನನಗೇನು ಕಾಣಿಸ್ತಾ ಇಲ್ಲ, ನೀವು ಸುಟ್ಟ ಮೇಲೆ ನನಗೆ ಅನುಗ್ರಹ ಆಗುತ್ತೆ. ಇಬ್ಬರು ಸೇರಿ ಅವನ ದಹನ ಮಾಡುತ್ತಾರೆ. ದಹನ ಮಾಡಿದ ಕೂಡಲೇ ಒಳ್ಳೆ ರೂಪವನ್ನು ಧಾರಣೆ ಮಾಡಿಕೊಂಡು ಗಂಧರ್ವ ಬರ್ತಾನೆ. ಹೇಳುತ್ತಾ ಇದ್ದಾನೆ, ನಿಮಗೆ ಸಹಾಯ ಮಾಡುವ ವ್ಯಕ್ತಿ ಒಬ್ಬನಿದ್ದಾನೆ. ಶ್ರೂಯತಾಂ ರಾಮ ವಕ್ಷ್ಯಾಮಿ ಸುಗ್ರೀವೋ ನಾಮ ವಾನರಃ. ಸುಗ್ರೀವನಿದ್ದಾನೆ, ಸುಗ್ರೀವ ನಿಮಗೆ ಸಹಾಯ ಮಾಡುತ್ತಾನೆ ಅಂತ ಹೇಳಿದಾಗ ಸಂಶಯ ಬಂತು. ಯಾಕೆ ಅಂದರೆ ಸೀತೆ ಎಲ್ಲಿದ್ದಾಳೋ ಏನೋ, ಈ ಸುಗ್ರೀವನಿಗೆ ಹೇಗೆ ಗೊತ್ತಾಗುತ್ತೆ ಅಂತ ಹೇಳ್ತಾರೆ. ನತಸ್ಯ ಅವಿದ್ದಂ ಲೋಕೆ ಕಿಂಚಿದಸ್ತಿ ರಾಘವ. ಹೇ ರಾಮಚಂದ್ರ, ಆ ಸುಗ್ರೀವನಿಗೆ ಈ ಲೋಕದಲ್ಲಿ ಪರಿಚಯವಿಲ್ಲದ ಸ್ಥಳವೇ ಇಲ್ಲ ಅಂದರು. ಅಂಥ ಶಕ್ತಿ ಯಾರಿಗೆ? ಈ ಸುಗ್ರೀವನಿಗೆ. ಆದ್ದರಿಂದ ಮುಂದೆ ಪರಿಚಯ ಮಾಡಿಕೊಡ್ತಾನೆ. ಇಡೀ ಭೂಮಂಡಲ ವರ್ಣನ ಮಾಡುತ್ತಾ ಬರ್ತಾನೆ. ಪೂರ್ವ ದಿಕ್ಕು, ದಕ್ಷಿಣ, ಪಶ್ಚಿಮ, ಉತ್ತರದಲ್ಲಿ ಹೋಗುತ್ತಾ ಇದ್ದರೆ, ಎಲ್ಲಿಂದ ಕಿಷ್ಕಿಂಧೆಯಿಂದ ಹೋಗ್ತಾ ಇದ್ದರೆ
ಕೊನೆಗೆ ಸಮುದ್ರ ಪರ್ಯಂತ ಏನೇನು ಬರುತ್ತೆ, ನದಿಗಳು ಪರ್ವತಗಳು ಎಲ್ಲ ಸಾರ 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 ಹೇಳ್ತಾ ಬರ್ತಾನೆ. ಅವಾಗ ರಾಮಚಂದ್ರ ಕೇಳ್ತಾನೆ, ಹೇಗೆ ಗೊತ್ತಾಯ್ತಯ್ಯ ನಿಂಗಿಷ್ಟು? ಎಲ್ಲ ಮ್ಯಾಪ್ ಓದಿದಂತ ಓದ್ತಾ ಇದೆಯಾ ಅಂದರೆ, ಇಲ್ಲ ನಮ್ಮ ಅಣ್ಣನ ಅನುಗ್ರಹ. ಏನು ನಿಮ್ಮ ಅಣ್ಣನ ಅನುಗ್ರಹ? ಕೊಲ್ಲಲಿಕ್ಕೆ ನನ್ನ ಹಿಂದೆ ಎಲ್ಲರನ್ನ ಕಳಿಸಿದ್ದ, ತಪ್ಪಿಸಿಕೊಳ್ಳಲಿಕ್ಕೆ ಇಡೀ ಭೂಮಂಡಲ ಓಡಿದ್ದೆ, ಅವಾಗ ಪರಿಚಯ ಆಯಿತು ಅಂತ ಹೇಳುತ್ತಾನೆ. ಆ ರೀತಿಯಲ್ಲಿ ರಾಮಚಂದ್ರ ಕಬಂಧನ ದಾನ ಮಾಡಿ ನಂತರ ಮುಂದಕ್ಕೆ ಹೋಗುವಾಗ ಅಲ್ಲಿ ಪಂಪಾ ತಟದಲ್ಲಿ ಶಬರಿಯ ದರ್ಶನ ಆಗ್ತಾ ಇದೆ. ಶಬರಿಗೆ ಸ್ವಾಮಿ ಅನುಗ್ರಹ ಮಾಡಿದ ಅಂತ ಹೇಳ್ತಾ ಇದ್ದಾರೆ. ಆಕೆ ಯಾರೂ ಅಲ್ಲ, ಅಪ್ಸರಶಾಸ್ತ್ರಿ ಶಾಪದಿಂದ ಆ ಒಂದು ಬೇಡರ ವಿಶೇಷವಾಗಿರತಕ್ಕಂಥ ಶೂದ್ರ ಯೋನಿಯಲ್ಲಿ ಬಂದಿದ್ಲು. ರಾಮಚಂದ್ರ ಆಕೆಯ ಆತಿಥ್ಯವನ್ನು ಸ್ವೀಕಾರ ಮಾಡಿದ. ಅಲ್ಲಿ ಒಂದು ಶಬ್ದ ಏನು? ಶಬರಿ ಎಂಜಲನುಂಡ. ಅದಕ್ಕೆ ಶಬರಿ ಎಂಜಲನುಂಡ, ಇಲ್ಲಿ ರಾಮಾಯಣದಲ್ಲಿ ಎಲ್ಲೂ ಎಂಜಲು ಕೊಟ್ಟಿದ್ದಿಲ್ಲ, ಶಬ್ದ ಇಲ್ಲ. ಆದರೆ ದಾಸರಂತೂ ಪ್ರಯೋಗ ಮಾಡಿದ್ದಾರೆ. ಅವರು ಹೇಳಿದ್ದಂತೂ ಸತ್ಯ. ಮತ್ತು ಎಂಜಲು ಅಂದರೆ ಸಿನಿಮಾದಲ್ಲಿ ತೋರಿಸ್ತಾರೆ, ಕಚ್ಚಿ ಐ ಚೆನ್ನಾಗಿದೆ ಅಂತ ಕೊಟ್ಲು ಅತ್ತಿಂದ ಅಂತ. ಇಲ್ಲ, ಯಾಕೆ ಅಂದರೆ ರಾಮಚಂದ್ರ ಗುಹ ಕೊಟ್ಟಂಥ ಯಾವುದನ್ನೂ ಮುಟ್ಟಿಲ್ಲ. ಮತ್ತು ಈಕೆ ಕೊಟ್ಟದ್ದು ಹೇಗೆ ಅಂದರೆ ಅದಕ್ಕೆ ಹೇಳ್ತಾ ಇದ್ದಾರೆ, ಎಂಜಲು ಅಂದರೆ ಹೇಗೆ ಗೊತ್ತೋ, ನಾವು ಹಣ್ಣುಗಳು ತಂದಿರ್ತೇವೆ. ಹಣ್ಣುಗಳು ತಂದಾಗ ಆ ಹಣ್ಣಲ್ಲಿ ಒಂದನ್ನು ತಿಂದು ಬಿಟ್ಟರೆ ಮಿಕ್ಕದ್ದೆಲ್ಲ ಎಂಜಲಿಗೆ ಸಮಾನ. ಆವಾಗ ಸಂಶಯ ಬರುತ್ತೆ, ಮಾರ್ಕೆಟಲ್ಲಿ ಹಣ್ಣು ತರಬೇಕೋ ಬೇಡವೋ ಅಂತ ಅಲ್ವಾ? ಬಾಳೆಹಣ್ಣು ಗೊನೆ ಇಟ್ಟಿರ್ತಾನವ, ಅವನು ತಿನ್ನದೇ ಬಿಡ್ತಾನ? ಪಕ್ಕದಲ್ಲಿ ನೈವೇದ್ಯಕ್ಕೆ ತಗೊಂಡು ಹೋಗ್ತಾರ? ಇಲ್ಲಲ್ಲ, ಯಾರ ಕೈ ತಗೊಂಡು ಹೋಗ್ತಾರೆ. ಮೆತ್ಕದೆಲ್ಲ ಎಂಜಲೇ ಅಲ್ವಾ ಅಂದರೆ ಕ್ರಯಸ್ಥಾನದಲ್ಲಿ ಅಲ್ಲ ಅಂದರು. ಕ್ರಯಸ್ಥಾನದಲ್ಲಿ ಅಲ್ಲ, ಮನೆಗೆ ತಂದ ಮೇಲೆ ಅದರಲ್ಲಿ ಒಂದನ್ನು ತಿಂದರೆ ನಾವು ಅದು ಉಳಿದದ್ದು ಎಂಜಲು ಆಗುತ್ತೆ. ಅದರಿಂದ ಆಕೆ ತಿಂದದ್ದು ಯಾಕೆ ಅಂದರೆ ದೇವರಿಗೆ ಒಳ್ಳೆಯದು ಕೊಡೋಣ, ಹುಳಿಯಾದ್ದು ಸಪ್ಪಿಯಾದ್ದು ಬೇಡ ಅಂತ ಅದನ್ನು ನೋಡಿದ್ದಕ್ಕೆ ಮಿಕ್ಕದು ಎಂಜಲು ಅಂತ ಆ ರೀತಿ ಅಷ್ಟೇ ಹೊರತು ಬಾಯಲ್ಲಿ ಇಟ್ಟುಕೊಂಡದ್ದು ತಿಂದು ಅಂತ ಆ ರೀತಿ ರಾಮಚಂದ್ರನ ವಿಷಯ ತಗೊಳ್ಳಬಾರದು. ಆಕೆ ವಿಶೇಷವಾಗಿ ರಾಮಚಂದ್ರನ ಪ್ರದಕ್ಷಿಣೆ ಮಾಡಿ, ರಾಮ ನಿನ್ನ ಅಪ್ಪಣೆಯಿಂದ ಶರೀರ ದಹನ ಮಾಡಿಕೊಳ್ಳುತ್ತೇನೆ ಅಂದಾಗ ಆ ಶರೀರ ದಹನ ಆಯಿತು. ರಾಮನ ಎದುರಿಗೆ ಸದ್ಗತಿಯನ್ನು ಪಡೀತಾ ಇದ್ದಾಳೆ. ನಂತರ ರಾಮಚಂದ್ರ ಮತ್ತು ಲಕ್ಷ್ಮಣ ಇಬ್ಬರು ಸೇರಿಕೊಂಡು ಪಂಪಾ ತಟಕ್ಕೆ ಬರ್ತಾ ಇದ್ದಾರೆ. ಪಂಪಾ ತಟಕ್ಕೆ ಬಂದ ಕೂಡಲೇ ಶುರುವಾಯಿ ಋಷ್ಯಮುಖ ಪರ್ವತದ ಪ್ರಾಂತಕ್ಕೆ ಬರ್ತಾ ಇದ್ದಾರೆ. ಅಲ್ಲಿ ಸುಗ್ರೀವ ಮೊದಲಾದ ವಾನರರೆಲ್ಲರೂ ಕೂತಿದ್ದಾರೆ. ಅವರು ರಾಮಚಂದ್ರನನ್ನು ನೋಡ್ತಾ ಇದ್ದಾರೆ. ಅದಕ್ಕೆ ಹೇಳ್ತಾ ಇದ್ದಾರೆ, ನೋಡಿದ ಕೂಡಲೇ ಹೆದರಿಕೆ ಶುರುವಾಯಿತಂತೆ. ಯಾರಿಗೆ? ಸುಗ್ರೀವನಿಗೆ. ಅಂದರೆ ಸುಗ್ರೀವ ಅಂದರೆ ನಮಗೆ ಕೋತಿ ಬರುತ್ತಲ್ಲ, ಅಂಥ ಕೋತಿಯ ಇಲ್ಲ. ಒಬ್ಬೊಬ್ಬರು ಪರ್ವತಾಕಾರ, ಪರ್ವತದಷ್ಟು ಎತ್ತರ, ಪರ್ವತವನ್ನು ಏನು ಚಿಕ್ಕ ಏನು ಟಿಫಿನ್ ಬಾಕ್ಸ್ ಥರ ಎತ್ಕೊಂಡು ಹೋಗ್ತಾ ಇರ್ತಾರೆ. ಅಂಥ ಅದ್ಭುತ ಪರಾಕ್ರಮರು. ಅವರು ಹೆದರಬೇಕಾದರೆ ಅದು ಏನು ಯುದ್ಧ ಮಾಡಲಿಲ್ಲ. ನೋಡುತ್ತಾರೆ, ಆ ರಾಮನ ಮೈಕಟ್ಟು ಮೇಲೆ ಆ ಬಾಣವನ್ನು ಧಾರಣೆ ಮಾಡಿ, ಬಿಲ್ಲನ್ನು ಧಾರಣೆ ಮಾಡಿ ಆ ಎಲ್ಲ ಗಟ್ಟಿಯಾಗಿದೆ. ಅದನ್ನು ನೋಡುತ್ತಾ ಇದ್ದಾನೆ. ಈಗ ಮಲ್ಲರಿಗೆ ಮಾತ್ರ ಗೊತ್ತಾಗೋ ವಿಷಯ ಅದು. ಏನದು ಅಂದರೆ, ಇನ್ನೊಬ್ಬನ ಜೊತೆಗೆ ಯುದ್ಧ ಮಾಡಿದಾಗ ಅವನ ಮೈಕಟ್ಟು ಆ ಪ್ರಕಾರ ಪೆಟ್ಟು, ಮೈಕಟ್ಟಿಗೆ ತಕ್ಕಂತೆ ಪೆಟ್ಟಿರುತ್ತೆ. ಅದಕ್ಕೆ ಪೆಟ್ಟು ತಿನ್ನಬೇಕಾಗಿಲ್ಲ, ಮೈಕಟ್ಟು ನೋಡಿದ ಕೂಡಲೇ ಗೊತ್ತಾಗೋದು ಇವನು ಎಂಥವನು ಅಂತ. ಅದಕ್ಕೆ ರಾಮನ ಆಕಾರ ನೋಡಿದ ಕೂಡಲೇ ಒಳಗೆ ಶುರುವಾಗ್ತಾ ಇದೆ, ಯಪ್ಪ ಎಂಥ ಇವನಿದ್ದಾನೆ. ಇನ್ನ ಯುದ್ಧ ಇಲ್ಲ, ಏನೂ ಇಲ್ಲ, ಅವರ ಪಾಡಿಗೆ ಅವರು ಬರ್ತಾ ಇದ್ದಾರೆ. ಅವಾಗ ಹನುಮಂತ ಹೇಳ್ತಾನೆ, ಇವರು ವಾಲಿ ಕಳಿಸಿದವರೇ ಅಂತ ಹೆದರ್ತಾ ಇದೆಯಲ್ವಾ? ಇಲ್ಲ, ನಂಗೆ ಹಾಗೆ ಕಾಣಿಸ್ತಾ ಇಲ್ಲ. ಇಲ್ಲಿ ನಮಗೆಲ್ಲ ಹಾಗೆ ಕಾಣಿಸ್ತಾ ಇದ್ದಾರೆ, ಹನುಮಂತನಿಗೆ ಮಾತ್ರ ಹಾಗೆ ಕಾಣಿಸಲಿಲ್ಲ. ಅದಕ್ಕೆ ಹೇಳ್ತಾ ಇದ್ದಾನೆ, ತೌ ತ್ವಯಾ ಪ್ರಕೃತೇನೈವ ಗತ್ವಾ ಜ್ಞೇಯವು ಪ್ಲವಂಗಮ. ನೀನು ಹೋಗು ಹನುಮ. ಹೇಗೆ ಹೋಗಬೇಕು?
ಪ್ರಾಕೃತ ರೂಪದಿಂದ ಹೋಗಿ ಕಪಿಗಳೆಲ್ಲ ಎಂಥದ್ದು ಅಂದ್ರೆ ಹೇಳ್ತಾರೆ, ಎಲ್ಲರೂ ಮಾಯಾ ರೂಪವನ್ನು ಸ್ವೀಕಾರ ಮಾಡುವ ತಾಕತ್ತಿರುವವರು. ರಾಮಚಂದ್ರನ ಹತ್ರ ಭಿಕ್ಷು ರೂಪದಿಂದ ಬರ್ತಾ ಇದ್ದಾನೆ. ರಾಮಚಂದ್ರನನ್ನ ಲಕ್ಷ್ಮಣನನ್ನ ನೋಡಿ ಕೇಳ್ತಾ ಇದ್ದಾನೆ, ಎಷ್ಟು ಚೆನ್ನಾಗಿದ್ದೀರಿ, ಎಷ್ಟು ಸುಂದರರಾಗಿದ್ದೀರಿ, ಒಳ್ಳೆ ಧನುಸ್ಸನ್ನು ಹಿಡ್ಕೊಂಡಿದ್ದೀರಿ, ರಾಜ್ಯದಲ್ಲಿ ಇರಬೇಕಾದವರು ಕಾಡಿಗೆ ಆಗಿ ಬಂದಿದ್ದೀರಾ? ಎಲ್ಲ ತುಂಬ ಮಾತಾಡುತ್ತಾನೆ. ಮಾತಾಡಿ ಸುಮ್ಮನಾಗ್ಬಿಡ್ತಾನೆ. ಅವಾಗ ರಾಮಚಂದ್ರ ಹೇಳ್ತಾನೆ, ಹೇ ಲಕ್ಷ್ಮಣ, ಕೇಳ್ತಾನೆ ಹನುಮಂತ, ನಾನಿಷ್ಟು ಮಾತಾಡ್ತಾ ಇದ್ದೀನಿ, ನೀವ್ಯಾಕೆ ಮಾತಾಡ್ತಾ ಇಲ್ಲ? ಅದೂ ಕೇಳ್ತಾ ಇದ್ದಾನೆ. ಅವಾಗ ಹೇಳ್ತಾ ಇದ್ದಾನೆ ರಾಮಚಂದ್ರ, ತುಂಬ ಮಾತಾಡಿದ ಈ ಕಪಿ, ಹೌದಲ್ವೋ ಲಕ್ಷ್ಮಣ? ತುಂಬ ಮಾತಾಡಿದ. ಹೇಳ್ತಾ ಇದ್ದಾನೆ ರಾಮಚಂದ್ರ, ನಕಿಂಚಿದ ಅಪಶಬ್ದಿತಂ ಬಹು ವ್ಯಾಹರತಾನೇನ ನಕಿಂಚಿದ ಅಪಶಬ್ದಿತಂ, ಒಂದು ಅಪಶಬ್ದ ಬಂದಿಲ್ಲ. ರಾಮಚಂದ್ರ ಅಷ್ಟು ಸುಮ್ಮನೆ ಕೂತಿದ್ದ ಅಂದರೆ ಹನುಮಂತನ ಮಾತೆಲ್ಲ ಕೇಳ್ತಾ ಇದ್ದ. ಮಾತು ತುಂಬ ಚೆನ್ನಾಗಿತ್ತು ಕೇಳಲಿಕ್ಕೆ, ಅದಕ್ಕೆ ಕೇಳ್ತಾ ಇದ್ದೆ ಅಂದ. ಅದಕ್ಕೆ ಹೇಳ್ತಾರೆ, ಏನಂಥ ದೊಡ್ಡ ಮಾತು, ಒಳಗೆ ಕೂತಿದ್ದಾರಲ್ಲ ಅವರ ಮಾತೆ ಏನದು ಅಂತ ಹೇಳ್ತಾ ಇದ್ದಾರೆ. ನಾನೃಗ್ ವೇದ ವಿನೀತಸ್ಯ ನಾ ಯಜುರ್ವೇದ ಧಾರಿಣಃ ನಾ ಸಾಮವೇದ ವಿದುಷಃ ಶಕ್ಯಮೇವಂ ವಿಭಾಷಿತುಂ. ಋಗ್ವೇದ ಯಜುರ್ವೇದ ಸಾಮವೇದವನ್ನು ಧಾರಣೆ ಮಾಡಿ ಆ ಶಬ್ದವನ್ನು ಹೇಗೆ ಉಚ್ಚಾರ ಮಾಡಬೇಕೆಂಬುದು ಗೊತ್ತಿಲ್ಲದವರಿಗೆ ಈ ಥರ ಮಾತಾಡಲಿಕ್ಕೆ ಬರಲ್ಲ ಅಂದರು. ಹಾಗಾದರೆ ನಮ್ಮ ಭಾಷೆಯಲ್ಲಿ ಎಷ್ಟು ತಪ್ಪುಗಳಿರುತ್ತೋ ನಮಗೆ ಗೊತ್ತಾಗಲ್ಲ. ನಾವು ಮಾತಾಡಿದ್ದೇ ಚಂದ ಅಂತ ಹೋಗ್ತಾ ಇರ್ತೀವಿ, ಬಾಯಿ ಬಿಟ್ಟರೆ ಗೊತ್ತಾಗುತ್ತೆ ಎಲ್ಲ ತಪ್ಪೇ ಇರುತ್ತೆ. ಅದಕ್ಕೆ ರಾಮಚಂದ್ರ ಹೇಳ್ತಾ, ಎಷ್ಟು ಚೆನ್ನಾಗಿ ಮಾತಾಡಿದ್ದಾನಯ್ಯ, ಅಷ್ಟೇ ಅಲ್ಲ ಎಷ್ಟು ಒಳ್ಳೆ ಮಾತುಗಳು ಮಾತಾಡ್ತಾ ಇದ್ದಾನೆ ಅಂದರೆ, ಉದ್ಯತಾಸೇಹೇ ಅರೇರಪಿ, ಖಡ್ಗ ಎತ್ತಿ ಶತ್ರು ಬಂದಿದ್ರು ಕೂಡ ಹನುಮನ ಮಾತು ಹೇಳಿದ್ರೆ ಖಡ್ಗ ಇಳಿಸಿ ತಣ್ಣಗಾಗಬೇಕು, ಅಷ್ಟು ಚೆನ್ನಾಗಿ ಮಾತಾಡ್ತಾ ಇದ್ದಾನೆ. ಸರಿ, ನಂತರ ಹನುಮಂತನಿಗೆ ಲಕ್ಷ್ಮಣ ಪರಿಚಯ ಮಾಡಿ ಕೊಡ್ತಾ ಇದ್ದಾನೆ. ಹೇ ಹನುಮಂತ, ನಾನು ಲಕ್ಷ್ಮಣ, ಈತ ರಾಮ. ಆವಾಗ ಹನುಮಂತ ಅವರಿಬ್ಬರನ್ನ, ಸ್ವಾಮಿ ನಮಸ್ಕಾರ, ನಾನು ಕಪಿಯೇ, ಭಿಕ್ಷು ಅಲ್ಲ. ಮತ್ತ್ಯಾಕೆ ಹೇಗೆ ಮಾಯಾರೂಪದಿಂದ ಬಂದಿದ್ದೀಯ? ಯಾಕೆ? ಕಪಿಬುದ್ಧ ಅಂತ ಹೇಳ್ತಾರೆ, ನಂದು ಕಪಿಬುದ್ಧಿ ಅದಕ್ಕೆ ಬಂದೆ. ಅಲ್ಲ, ನಂದಲ್ಲ, ಸುಗ್ರೀವಂದು ಕಪಿಬುದ್ಧಿ, ಅದಕ್ಕೆ ಬೇರೆ ರೂಪದಿಂದ ಹೋಗು ಅಂತ ಹೇಳಿದ್ದ. ಅವನಿಗಾಗಿ ಬಂದೆ, ನನಗಾಗಿ ಬಂದಿಲ್ಲ. ನೀವು ಯಾರೋ ನನಗೆ ಗೊತ್ತು ಅಂತ ನಮಸ್ಕಾರ ಮಾಡಿ ಅವರಿಬ್ಬರನ್ನ ಭುಜಗಳ ಮೇಲೆ ಹೊತ್ತುಕೊಂಡು ಬರ್ತಾ ಇದ್ದಾರೆ. ನಂತರ ವಿಶೇಷವಾಗಿ ಲಕ್ಷ್ಮಣ ತನ್ನ ಪರಿಚಯ ಮಾಡಿಕೊಡುವುದು ಬಹಳ ಸುಂದರವಾಗಿದೆ. ಹೇಳ್ತಾ ಇದ್ದಾರೆ, ಅಹಮಸ್ಯ ಅವರೋ ಭ್ರಾತ, ನಾನು ಈ ರಾಮನ ತಮ್ಮ. ಆದರೆ ಹೇಳ್ತಾರೆ, ನೀನೇನು ಅಂದರೆ ದಾಸ. ಹೌದಾ, ನೀನು ದಾಸನಾಗಿದ್ದೀಯಾ ಅಂದರೆ ರಾಮಚಂದ್ರ ಕಟ್ಟಿ ಹಾಕಿದ್ದಾನೇನು? ಗುಣೈಹಿ ದಾಸ್ಯತಾಂ ಗತಃ. ಆ ರಾಮಚಂದ್ರನ ಗುಣಗಳನ್ನು ನೋಡಿ ನಾನು ತಮ್ಮನಾಗ್ಲಿಕ್ಕಲ್ಲ, ದಾಸನಾಗಿದ್ರೆ ಚೆನ್ನಾಗಿರುತ್ತೆ ಅಂತ ಗುಣಗಳಿಗೆ ಮಾರು ಹೋಗಿ ನಾನು ಸೇವಕನಾಗಿದ್ದೇನೆ ಅಂತ ಹೇಳಿದಾಗ, ವಿಶೇಷವಾಗಿ ರಾಮ ಸುಗ್ರೀವರಿಬ್ಬರು ಕೂಡ ಮಾತಾಡ್ತಾ ಇದ್ದಾರೆ. ಅದಕ್ಕೆ ಹೇಳ್ತಾ ಇದ್ದಾರೆ, ಹನುಮಂತ ಹೇಳಿದ, ಸುಗ್ರೀವ ಹೆದರಬೇಡ, ರಾಮನು ನಿನಗಾಗಿ ಬಂದಿದ್ದಾನೆ, ನಿನ್ನ ಸಖ್ಯಕ್ಕಾಗಿ ಬಂದಿದ್ದಾನೆ. ಆವಾಗ ಸುಗ್ರೀವ ತನ್ನ ಬಾಹುವನ್ನು ಕೊಡ್ತಾ ಇದ್ದಾನೆ. ರಾಮಚಂದ್ರ ಬಾಹುರೇಶ ಪ್ರಸಾರಿತ, ಈ ಬಾಹುವನ್ನು ಕೊಡ್ತಾ ಇದ್ದೇನೆ, ನಿನಗೆ ಅಪ್ಪಣೆ ಆದರೆ, ನಿನಗಿಷ್ಟವಾದರೆ ನನ್ನ ಸ್ಪರ್ಶ ಮಾಡು ಅಂತ ಹೇಳಿದಾಗ ರಾಮಚಂದ್ರ ಆ ಕೈಯನ್ನು ಹಿಡ್ಕೊಂಡು ಕುಲಕ್ತಾ ಇದ್ದಾನೆ. ನಂತರ ಅಗ್ನಿಯನ್ನು ಉರಿಸಿ ಆ ಅಗ್ನಿಯ ಸಾಕ್ಷಿಯಾಗಿ ಇಬ್ಬರು ಪ್ರದಕ್ಷಿಣೆ ಮಾಡುತ್ತಾ ಇದ್ದಾರೆ. ಹನುಮಂತನೇ ಬೆಂಕಿಯನ್ನು ಕೊಟ್ಟ ಅಲ್ಲಿ. ನಂತರ ವಿಶೇಷವಾಗಿ ಅಲ್ಲಿ ಕೂಡುತ್ತಾ ಇದ್ದಾರೆ, ಕೂತು ಮಾತುಗಳನ್ನು ಆಡುತ್ತಾ ಇದ್ದಾರೆ. ಕೂಡಬೇಕಾದ್ರೆ ಆಸನ ಬೇಕಲ್ವ, ಆ ಗುಹೆಯಲ್ಲಿ ಎಲ್ಲಿ ಕೂಡಬೇಕು? ಅದಕ್ಕೆ ಈ ಶಾಲ ವೃಕ್ಷದ ಒಳ್ಳೆ ಕೊಂಬೆ ಇದ್ದರೆ ಅದನ್ನು ಕತ್ತರಿಸಿ ರಾಮನಿಗೊಂದು ಲಕ್ಷ್ಮಣನಿಗೊಂದು ಕೊಟ್ಟರೆ ಅದರ ಮೇಲೆ ಕೂಡುತ್ತಾ ಇದ್ದಾರೆ. ಅಂದರೆ ರಾಮಚಂದ್ರ ಎಂಥವ, ಎಲ್ಲಿಗೆ ಹೋದರೆ ಅದು ತಕ್ಕಂಥದಲ್ಲಿ ಅದು ಅಡ್ಜಸ್ಟ್ ಆಗ್ತಾನೆ. ಹೌದು, ರಾಮಚಂದ್ರನ ಗುಣ ಅದು.
ಅದಕ್ಕೆ ಎಲ್ಲಿಗೆ ಬಂತು? ಆತ ನಮಗೂ ಸರಿ ಹೋಗ್ತಾನೆ. ನಮ್ಮ ಮನೆಯಲ್ಲಿ ಹಿತ್ತಾಳೆ ಪಾತ್ರೆ ಇದ್ದರೂ ತಗೊಳ್ತಾನೆ, ಬೆಳ್ಳಿ ಪಾತ್ರೆ ಇದ್ರೂ ತಗೊಳ್ತಾನೆ, ಎಲೆಯಲ್ಲಿಟ್ಟರೂ ತಗೊಳ್ತಾನೆ, ಏನು ಮಾಡಿದ್ರು ತಗೊಳ್ತಾನೆ, ಊಟಕ್ಕೆ ಹಾಕಿದ್ರೂ ಸುಮ್ಮನೆ ಇರ್ತಾನೆ, ಕಲಸಕ್ಕರೆ ಕೊಟ್ಟರೂ ಸುಮ್ಮನೆ ಇರ್ತಾನೆ ಅಲ್ವಾ? ಅದಕ್ಕೆ ನಾವು ಪೂಜೆ ಮಾಡ್ತಾ ಇದ್ವಿ. ಒಂದು ವೇಳೆ ಅವ್ನು ಸಿಟ್ಟು ಮಾಡಿ ದಿನ ಊಟಕ್ಕೆ ಹಾಕಿದ್ರೇನೆ ಇರ್ತೇನೆ ಅಂದ್ರೆ ನಾವೆಲ್ಲ ಪೂಜೆ ಮಾಡ್ತಾ ಇದ್ವಿ? ಇಲ್ಲಲ್ಲ. ಅದಕ್ಕೆ ಯಾರೋ ಅಂದರು, ನಿಮಗೆಲ್ಲ ಶುಗರ್ ಯಾಕೆ ಬಂತು ಅಂದು. ಕಲಸಕ್ಕರೆ ಇಟ್ಟೇ ಬಂದಿದೆ, ಆ ಸಕ್ಕರೆ ದೇವರಿಗಿಟ್ಟು ಮೈಯೆಲ್ಲ ಸಕ್ಕರೆ ಆಗಿದೆ ಅಂತ ಹೇಳ್ತಾರೆ. ಆ ರೀತಿಯಲ್ಲಿ ಶ್ರೀರಾಮನ ವಿಶೇಷವಾಗಿ ತನ್ನ ಕೇಳ್ತಾ ಇದ್ದಾನೆ, ನಾನು ರಾಜ್ಯ ಕಳ್ಕೊಂಡಿದ್ದೇನೆ, ಅಷ್ಟೇ ಅಲ್ಲ ಹೆಂಡತಿಯನ್ನು ಕಳ್ಕೊಂಡಿದ್ದೇನೆ. ಸುಗ್ರೀವ ನನ್ನ ಹೆಂಡತಿಯನ್ನು ತಗೊಂಡ್ಬಿಟ್ಟಿದ್ದಾನೆ, ಯಾರು ವಾಲಿ ತಗೊಂಡ್ಬಿಟ್ಟಿದ್ದಾನೆ. ಆವಾಗ ರಾಮಚಂದ್ರ ಹೇಳ್ತಾ ಇದ್ದಾನೆ, ಅಯ್ಯ ನಾನು ನಿನ್ನ ವಾಲಿಯನ್ನು ಸಂಹಾರ ಮಾಡುತ್ತೇನೆ, ಹೆದರಬೇಡ. ಸರಿ, ನಿನಗೆ ಈ ರೀತಿ ಆಗಲಿಕ್ಕೆ ಕಾರಣವೇನು ಅಂತ ಹೇಳಿದಾಗ ಮುಂದೆ ಹೇಳ್ತಾ ಇದ್ದಾರೆ, ಈ ದುಂದುಬಿಯ ಮಗ ಮಾಯಾವಿ ಅಂತ, ಅವ ಯುದ್ಧಕ್ಕೆ ಬಂದಾಗ ನಾವೆಲ್ಲ ಹೇಳಿದ್ವಿ ವಾಲಿಗೆ ಹೋಗಬೇಡ ಅಂತ ಹೇಳಿದ್ವಿ, ಕೇಳಲಿಲ್ಲ, ಹೊರಟ. ನಾನೂ ಹಿಂದೆ ಹೊರಟಾಗ ಒಂದು ಗುಹೆಯ ಬಿಲದಲ್ಲಿ ತೂರಿದ ಆ ಮಾಯಾವಿ. ತೂರಿದಾಗ ವಾಲಿಯೂ ಒಳಗೆ ಹೊರಟ. ನೋಡಿದೆ, ಸ್ವಲ್ಪ ಕಾಲ ನೋಡಿದೆ ನಾನು, ಏನು ಸ್ವಲ್ಪ ಕಾಲ, 15 ದಿವಸ ನೋಡಿದೆ, ಯಾರೂ ಹೊರಗೆ ಬರ್ತಾ ಇಲ್ಲ. ಕೊನೆಗೆ ರಾಕ್ಷಸರ ವಿಶೇಷವಾದ ಶಬ್ದ, ಇನ್ನು ಈ ವಾಲಿಯ ಶಬ್ದ ಕೇಳಿಸ್ತಾ ಇಲ್ಲ, ಒಳಗಿಂದ ರಕ್ತ ಬರ್ತಾ ಇದೆ. ಅದನ್ನು ನೋಡಿ ನಮ್ಮಣ್ಣ ಸತ್ತ ಅಂತ ತಿಳ್ಕೊಂಡು ದ್ವಾರವನ್ನು ಪರ್ವತದಿಂದ ಮುಚ್ಚಿ, ಯಾಕೆ ಅಂದರೆ ಆ ಒಳಗಿರೋರು ಬರಬಾರದು ಅಂತ ಬಂದೆ ರಾಜ್ಯಕ್ಕೆ. ಇಲ್ಲಿರೋರು ಸುಮ್ಮನೆ ಇರಲಿಲ್ಲ, ನನ್ನ ರಾಜ್ಯದಲ್ಲಿ ಕೂಡಿಸಿ ಅಭಿಷೇಕ ಮಾಡಿದ ಮಾರನೇ ದಿನ ಪ್ರತ್ಯಕ್ಷ ವಾಲಿ ಬಂದ. ನನ್ನನ್ನು ನೋಡಿ ಬೇಕಂತೆ ಹೀಗೆ ಮಾಡಿದ್ದೀಯಾ ಅಂತ ಏಕವಸ್ತ್ರದಿಂದ ನನ್ನನ್ನು ಓಡಿಸಿಬಿಟ್ಟ. ನಂತರ ನನ್ನ ಹೆಂಡತಿಯನ್ನು ತಾನು ಬಲಾತ್ಕಾರವಾಗಿ ಇಟ್ಟುಕೊಂಡ. ಈ ರೀತಿ ಮಾಡಿದ್ದಾನೆ. ಅವನು ಎಲ್ಲ ಕಡೆ ನಾನು ಕೊಲ್ಲಲಿಕ್ಕೆ ಕಳಿಸಿದಾಗ ಈ ಋಷ್ಯಮುಖ ಪರ್ವತದಲ್ಲಿ ಬಚ್ಚಿಟ್ಟುಕೊಂಡಿದ್ದೇನೆ. ಯಾಕೆ ಅಲ್ಲಿ ಬರ್ಲಿಕ್ಕೆ ಆಗಲ್ಲೇನವನಿಗೆ? ಆ ಕಥೆಯನ್ನು ಹೇಳ್ತಾ ಇದ್ದಾರೆ. ಹೇ ರಾಮಚಂದ್ರ, ದುಂದುಬಿ ಯುದ್ಧಕ್ಕೆ ಬಂದ. ಆವಾಗ ಅವನನ್ನು ಕೊಂದಂಥ ವಾಲಿ ಅವನ ಶರೀರವನ್ನು ಎತ್ತಿ ಬಿಸಾಡಿದರೆ ಅದು ಮತಂಗ ಮುನಿ ಆಶ್ರಮದ ಮೇಲೆ ಹೋಗಿ ಬಿತ್ತು. ಆವಾಗ ಆ ರಕ್ತ ಬಿಂದುಗಳೆಲ್ಲ ಮತಂಗ ಮುನಿ ಆಶ್ರಮದಲ್ಲಿ ಬಿದ್ದಾಗ ಮತಂಗ ಮುನಿಗಳು ವಿಶೇಷವಾಗಿ ಶಾಪ ಕೊಡ್ತಾ ಇದ್ದಾರೆ. ಯಾರು ಈ ಕೆಲಸ ಮಾಡಿದ್ದಾರೋ ಅವನು ಇಲ್ಲಿಗೆ ಬಂದರೆ ಸತ್ತು ಹೋಗ್ತಾನೆ. ಅಷ್ಟೇ ಅಲ್ಲ, ಅವನ ಮಂತ್ರಿಗಳು ಯಾರಿದ್ದೀರೋ ಇಲ್ಲಿ ವಾಸ ಮಾಡಿಕೊಂಡು ಈ ಪರ್ವತದಲ್ಲಿ ಎಲ್ಲರೂ ಹೊರಟು ಹೋಗ್ರಿ. ನಾಳೆ ಬೆಳಿಗ್ಗೆ ಯಾರಾದರೂ ಕಾಣಿಸಿದರೆ ಅವರು ಸಾವಿರಾರು ವರ್ಷಗಳ ಕಾಲ ಕಲ್ಲಿನಂತೆ ಬಿದ್ದಿರಬೇಕಾಗುತ್ತೆ ಅಂತ ಶಾಪ ಕೊಟ್ಟ. ನಮ್ಮಣ್ಣ ಕೇಳಿಕೊಂಡ್ರು, ಮುನಿ ಕೇಳಲಿಲ್ಲ. ಅದಕ್ಕೆ ಅಣ್ಣನಿಗೆ ಹೆದರಿಕೆ, ಈ ಋಷ್ಯಮುಖ ಪರ್ವತದ ಹತ್ತಿರ ಬರಲಿಕ್ಕೆ ನೋಡಲ್ಲ, ಅದಕ್ಕೆ ಇಲ್ಲಿ ನಾನು ಬದುಕೊಂಡಿದ್ದೇನೆ. ನೋಡಿಸ್ತಾನೆ, ಹನುಮಂತ ಇದ್ದಾನಲ್ವ, ಹನುಮಂತನಿಂದ ನಾನು ಬದುಕಿದ್ದೇನೆ ಅಂತ ಹೇಳ್ತಾ ಇದ್ದಾನೆ. ಆವಾಗ ರಾಮಚಂದ್ರ ಹೇಳಿದ, ಏನು ಸಂಶಯ ಪಡಬೇಡ, ವಾಲಿಯನ್ನು ನಾನು ಸಂಹಾರ ಮಾಡಿಬಿಡುತ್ತೇನೆ. ಆವಾಗ ಹೇಳ್ತಾ ಇದ್ದಾನೆ ಸುಗ್ರೀವ, ಯಾವಾಗ? ಹೀಗೆ ಹೊರಡೋಣ. ರಾಮಚಂದ್ರ ಅಂದ, ಆಯ್ತು ಹೊರಡೋಣ. ಹೊರಟರು. ಸಿಂಹನಾದ ಮಾಡಿದ ಸುಗ್ರೀವ. ವಾಲಿ ಹೊರಗೆ ಬಂದ. ಏನಿನ್ನ ಪೆಟ್ಟು ತಿಂದ ಸಾಕಾಗಿಲ್ವಾ? ಇನ್ನ ಬೇಕಾ ನಿನಗೆ? ಇಬ್ಬರು ಯುದ್ಧ ಮಾಡಿದರು. ಯುದ್ಧ ಮಾಡಿದಾಗ ಪೆಟ್ಟು ಮೇಲೆ ಪೆಟ್ಟು ಬೀಳತಾ ಇದೆ, ಮೈಯೆಲ್ಲ ಪುಡಿ ಪುಡಿ ಆಯಿತು. ನೋಡುತ್ತಾನೆ ರಾಮನ ಕಡೆಗೆ, ರಾಮ ಇಲ್ಲ, ಯಾರೂ ಇಲ್ಲ, ದೂರದಲ್ಲಿ ಅಡಗಿದ್ದಾರೆ. ಅದಕ್ಕೆ ಓಡಿ ಬಂದ. ಆವಾಗ ರಾಮ ಹಿಂದೆ ಬಂದ. ಏನು ರಾಮ ಹೀಗೆ ಮಾತು ಕೊಟ್ಟು ತಪ್ಪೋದೆ? ಹೇಳಿದ್ರೆ ನಾ ಇಲ್ಲೇ ಕೂಡ್ತಾ ಇದ್ನಲ್ಲ, ಅಲ್ಲಿಗೆ ಹೋಗಿ ಯುದ್ಧ ಮಾಡುವಾಗ ಸುಮ್ಮನೆ ಕೂತದ್ದು ಯಾಕೆ? ಆವಾಗ ರಾಮಚಂದ್ರ ಹೇಳಿದ, ಯಾಕೆ ಗೊತ್ತಾ? ಮೇಲ್ನೋಟಕ್ಕೆ ಹೇಳಿದ, ನಿಮ್ಮಿಬ್ಬರು ಒಂದೇ ಥರ ಇದ್ದೀರಾ, ಅದಕ್ಕೆ ನನಗೆ ಯಾರು ಅಂತ ಗೊತ್ತಾಗಿಲ್ಲ, ಮತ್ತೆ ನಿನ್ನೆ ಹೊಡೆದು ಬಿಟ್ರೆ
ನೀನೇ ಸತ್ತರೆ ಹೇಗಪ್ಪ? ಆದರೆ ಒಳಗೇನಿತ್ತು? ಆಚಾರ್ಯ ಹೇಳುತ್ತಾರೆ, ಅಣ್ಣ ತಮ್ಮಂದರ ಮಧ್ಯೆ ಬೇರೊಬ್ಬರು ತೂರಬಾರದು. ಅವರ ಯುದ್ಧ ಅಂದರೆ ಅವರ ಜಗಳ ಇವತ್ತಿರುತ್ತೆ, ನಾಳೆ ಇಬ್ಬರು ಒಂದಾಗ್ತಾರೆ, ಈ ಮಧ್ಯೆ ಬಂದವರು ಶತ್ರುಗಳಾಗ್ತಾರೆ. ಆದ್ದರಿಂದ ನಾಳೆ ಬೆಳಿಗ್ಗೆ ನಾನು ಕೊಂದ ಮೇಲೆ ಈ ಸುಗ್ರೀವ ನಮ್ಮಣ್ಣ ನೀನೇ ಯಾಕೆ ಕೊಂದಿಯ, ನಾ ಕೊಂದೆ ಅಂತ ಹೇಳ್ತೀನಪ್ಪ, ನಿನ್ನ ಬುದ್ಧಿ ಏನಾಯಿತು ಅಂತ ರಾಮನನ್ನೇ ಕೇಳಿದರೆ ರಾಮ ಏನು ಉತ್ತರ ಕೊಡಬೇಕು? ಅದಕ್ಕೆ ಇನ್ನೊಂದು ಸಲ ನಿಶ್ಚಯ ಆಗಲಿ ಅಂತ ಕರ್ಕೊಂಡು ಬಂದ. ಸರಿ, ಮತ್ತು ಸುಗ್ರೀವ ಹೇಳಿದ, ಸ್ವಾಮಿ ಏನು ಮಾಡ್ತೀಯ? ಈಗ ನಡಿ. ಮತ್ತು ಅಲ್ಲ, ಈಗ ಪೆಟ್ಟಾಗಿದೆ, ಮೈಯೆಲ್ಲ ಸುಣ್ಣ ಆಗಿದೆ, ಅಡ್ಡಿ ಇಲ್ಲ, ಈಗ ಹೊರಡು. ಗಜಪುಷ್ಪ ಮಾಲೆಯನ್ನ ಹಾಕಿಸ್ತಾನೆ. ಆ ಗಜಪುಷ್ಪ ಮಾಲ ಯಾರು ಹಾಕಿದ್ದು? ಹೇ ಲಕ್ಷ್ಮಣ ಅಂತ ಹೇಳ್ತಾ ಇದ್ದಾರೆ. ಅಲ್ಲಿ ತಾತ್ಪರ್ಯದಲ್ಲಿ ಹನುಮಂತ ಹಾಕಿದ ಅಂದರು. ಅಯ್ಯೋ, ವ್ಯತ್ಯಾಸ ಆಯ್ತಲ್ಲ ಅಂದರೆ, ಇಲ್ಲ, ಇಲ್ಲಿ ಲಕ್ಷ್ಮಣ ಅಂತ ಕರೆದದ್ದು ಹನುಮಂತನನ್ನೇ. ಒಳ್ಳೆ ಲಕ್ಷಣಗಳಿಂದ ಕೂಡಿರ್ತಾನಾದ್ದರಿಂದ ಹನುಮಂತನಿಗೆ ಲಕ್ಷ್ಮಣ ಅಂತ ಹೆಸರು. ಆ ರೀತಿಯಾಗಿ, ಯಾಕಂದರೆ ಈ ಎಲ್ಲ ರಾಮಾಯಣಕ್ಕೂ ಆಚಾರ್ಯರ ಮಾತೇ ಪ್ರಧಾನ. ಯಾಕೆ? ಇವರೆಲ್ಲ ಈ ಬರೆದವರು ಕೂಡ ದೂರದಲ್ಲಿದ್ದವರೇ, ಆ ಬರೆದವರು ಅಲ್ಲಿದ್ದವರು. ಯಾರು? ಆ ಮಾಲೆ ಹಾಕಿದವರೇ ತಾತ್ಪರ್ಯ ನಿರ್ಣಯ ಬರೆದಾರಾದ್ದರಿಂದ. ಆ ರೀತಿಯಲ್ಲಿ ಗಜಪುಷ್ಪ ಮಾಲೆ ಹಾಕಿದ ಮೇಲೆ ಬರ್ತಾ ಇದ್ದಾರೆ. ಬರುವ ಕಾಲಕ್ಕೆ ನಾವೇನು ನವವೃಂದಾವನ ಅಂತೀವಲ್ಲ, ಆ ಮಾರ್ಗದ ಮೇಲೆ ಬರ್ತಾ ಇದ್ದಾರೆ. ಆ ಒಂದು ಪರ್ವತಗಳಿವೆ, ನವವೃಂದಾವನದ ಹಿಂದೆ ಪರ್ವತಗಳ ರಾಶಿ ಕಾಣುತ್ತೆ. ಅದಕ್ಕೆ ಹೇಳ್ತಾರೆ ಪುಣ್ಯ ಜನ ಆಶ್ರಮ ಅಂತ ಹೇಳ್ತಾ ಇದ್ದಾರೆ. ಅಲ್ಲಿ ಹೇಳ್ತಾರೆ, ಈಗಲೂ ಕೂಡ ಶಂಖಧ್ವನಿ, ಪೂಜಾ ಮಾಡಿ ಧ್ವನಿ ಕೇಳಿಸುತ್ತೆ. ಜ್ಞಾನಿಗಳು ತಪಸ್ಸು ಮಾಡಿ ಹೋಗಿದ್ದಾರೆ, ಯಾರಿಗೂ ಪ್ರವೇಶವಿಲ್ಲ, ಪ್ರವೇಶ ಮಾಡಿದವರು ಹಿಂದಿರುಗಿ ಬಂದಿಲ್ಲ. ಅದಕ್ಕೆ ಆ ಜ್ಞಾನಿಗಳಿಗೆ ಯಾರು ಹೇಳ್ತಾ ಇದ್ದಾನೆ, ತಾವಿದ್ದ ಕಡೆ ನಮಸ್ಕಾರ ಮಾಡುತ್ತಾರೋ ಅವರಿಗೆ ಶರೀರದ ವ್ಯಾಧಿ ಬರೋದಿಲ್ಲ ಅಂದರು. ಅದಕ್ಕೆ ನಾವು ನಮಸ್ಕಾರ ಮಾಡ್ಬೋದು, ಇಲ್ಲಿಂದನೇ ಅಲ್ಲಿಗೆ ಹೋಗಿ ನಮಸ್ಕಾರ ಮಾಡಬೇಕಾಗಿಲ್ಲ. ರಾಮಚಂದ್ರ ಅಲ್ಲಿಂದನೇ ನಮಸ್ಕಾರ ಮಾಡುತ್ತಾನೆ. ಅದಕ್ಕೆ ಕುರುಹಾಗಿ ಆ ಏನು ಆನೆಗೊಂದಿಯಲ್ಲಿ ಜನಗಳನ್ನು ಕೇಳಿದರೆ, ಆ ಹಳ್ಳಿ ಜನಗಳನ್ನು ಕೇಳಿದರೆ ಹೇಳ್ತಾರೆ, ಅವರಿಗೆ ರಾತ್ರಿ ಹೊತ್ತಿನಲ್ಲಿ ಮಾಮೂಲು ನಾವು ಹೋಗೋದು ಯಾವುದು, ಆರಾಧನೆಗೆ ಹೋಗ್ತೀವಿ, ದಾಂಧಲೆ ಮಾಡಿ ಬರ್ತೀವಿ, ನಂತರ ಒಂದು ಪ್ರಾಣಿಯಲ್ಲಿ ಹೋಗಲ್ಲ. ಆದಮೇಲೆ ಯಾರೋ ಮಹಾತ್ಮರು ಈ ತಮಿಳ್ನಾಡಿಂದ ಹೋದವರು ಈ ತಮಿಳ್ನಾಡವರಿಗೆ ಪರಿಚಯ ಮಾಡಿಕೊಟ್ಟಾರಂತೆ, ಇದೆಲ್ಲ 9 ನವಗ್ರಹ ಅಂಥೇಳಿ. ಅದಕ್ಕೆ ಇಲ್ಲಿಂದ ಎಲ್ಲರೂ ಬಂದು ಎಲ್ಲ ವೃಂದಾವನ ಮುಟ್ಟಿ ಹೋಗ್ತಾ ಇದ್ದಾರೆ, ಶೂದ್ರಾದಿಗಳೆಲ್ಲ. ಅವರೆಲ್ಲ ಬಂದು ಈ ನವಗ್ರಹ ಅಂತ ಪೂಜೆ ಶುರುವಾಗಿದೆ, ಇಲ್ಲದಿದ್ದರೆ ಯಾರೂ ಹೋಗಲ್ಲ. ಅಂಥ ಕಾಲಕ್ಕೆ ಅವರಿಗೆ ಆ ಬೆಳಗಿನ ಜಾವ ಪರ್ವತದಿಂದ ಜಾಗಂಟೆ ಮತ್ತು ಎಲ್ಲ ವಿಶೇಷವಾದ ಪೂಜಾ ಧ್ವನಿ ಕೇಳುತ್ತೆ. ಅದನ್ನು ಸುಗ್ರೀವ ಹೇಳ್ತಾ ಇದ್ದಾನೆ. ಸರಿ, ತದನಂತರ ಬಂದರು, ವಾಲಿಯನ್ನು ಕರೀತಾ ಇದ್ದಾರೆ. ತಾರಾ ಹೇಳ್ತಾ ಇದ್ದಾಳೆ, ಹೀಗೆ ಪೆಟ್ಟು ತಿಂದು ಹೋಗಿದ್ದಾನೆ, ಪುನಃ ಬಂದಿದ್ದಾನೆ ಅಂದರೆ ಯಾರೋ ಹಿಂದೆ ಇರಬೇಕಲ್ವ? ಯಾರು ಅಂದರೆ ಹೇಳ್ತಾ ಇದ್ದಾಳೆ, ಅಂಗದ ಹೊರಗೆ ಹೋಗಿದ್ದ ಅಂಗದನಿಗೆ ಚಾರರ ಮೂಲಕ ಗೊತ್ತಾಗಿತ್ತು ರಾಮ ಲಕ್ಷ್ಮಣರು ಬಂದಿದ್ದಾರೆ, ಅವರನ್ನು ಯಾರೂ ಗೆಲ್ಲಲಿಕ್ಕೆ ಸಾಧ್ಯವಿಲ್ಲ. ಅವಾಗ ಹೇಳುತ್ತಾನೆ, ಹೌದಾ, ರಾಮ ಒಳ್ಳೆಯವನು ಅಂತೀಯಲ್ಲ, ನನ್ನೇನು ಮಾಡ್ತಾನೆ? ನನ್ನೇನು ಮಾಡಲ್ಲ, ಮಾಡಿದರೆ ಸುಗ್ರೀವನನ್ನೇ ಬೆಳಿಬೇಕು. ಹೋಗ್ತೇನೆ ಅಂತ ಹೊರಟ ಯುದ್ಧಕ್ಕೆ ನಿಂತ. ಇಬ್ಬರಿಗೂ ಯುದ್ಧ ಆಗ್ತಾ ಇದೆ. ಸುಗ್ರೀವ ಸುಸ್ತಾಗಿ ಬಿಡುತ್ತಾ ಇದ್ದಾನೆ, ದಿಕ್ಕು ನೋಡುತ್ತಾ ಇದ್ದಾನೆ. ಆವಾಗ ರಾಮ ಬಾಣ ಪ್ರಯೋಗ ಮಾಡಿದ ಕೂಡಲೇ ಸತ್ತು ಹೋಗ್ತಾ ಇದ್ದಾನೆ, ಬಿದ್ದು ಬಿಡುತ್ತಾ ಇದ್ದಾನೆ ವಾಲಿ. ಆವಾಗ ವಾಲಿ ಹೇಳುತ್ತಾನೆ, ಹೇ ರಾಮಚಂದ್ರ, ನಿನ್ನ ಕುರಿತು ನಾ ಕೇಳಿದ್ದೆ, ತುಂಬ ಧರ್ಮಜ್ಞ ಅಂತ. ನೀನು ಪರಮ ಅಧರ್ಮಜ್ಞ. ಯಾಕೆ? ಹಿಂದೆ ನಿಂತುಕೊಂಡು ಬಡದೀಯ, ಅದರಲ್ಲೂ ಇನ್ನೊಂದು ವಾನರರ ಜೊತೆಗೆ ನಾನು ಯುದ್ಧ ಮಾಡುವಾಗ ನೀನು ಯಾಕೆ ಬಂದೀಯ? ನಿನ್ನ ಜೊತೆಗೆ ಯುದ್ಧ ಮಾಡುವಾಗ ಕೊಂದಿದ್ರೆ ಅದು ಧೈರ್ಯ, ನೀನು ಪಕ್ಕದಲ್ಲಿ ನಿಂತು ಕೊಂದಿದ್ದೀಯ, ನಿನ್ನ ಎಂಥ ಧೈರ್ಯವಯ್ಯ? ನಿನ್ನ ಕುಲಕ್ಕೆ ತಕ್ಕಂತೆ ಮಾಡಿ ತುಂಬ ಮಾತಾಡುತ್ತಾನೆ. ಅಷ್ಟೇ ಅಲ್ಲ, ನಿಮ್ಮ ಕ್ಷತ್ರಿಯರು ಪ್ರಾಣಿಗಳನ್ನು ತಿನ್ನುವವರು, ಆದರೆ ನೀವು ತಿನ್ನುವ ಪ್ರಾಣಿಗಳ ಪಟ್ಟಿಯಲ್ಲಿ ಕೋತಿಗಳು ಸೇರಿಲ್ಲ, ನಾವೇನು ಶಾಖಾಮೃಗ, ಆದ್ದರಿಂದ ನಮ್ಮನ್ನು ತಿನ್ನಬಾರದು, ಯಾಕೆ ಕೊಂದೀಯ ಅಂತ ತುಂಬ ಭಾಷೆ ಮಾಡುತ್ತಾನೆ. ಆವಾಗ ರಾಮಚಂದ್ರ ಹತ್ತಿರ ಬರ್ತಾನೆ. ಹೇ ಕಪೆ, ತುಂಬ ಗೊತ್ತಿದ್ದವನಂತೆ ಮಾತಾಡಿದೀಯಾ, ಆದರೆ ಹೇಳುತ್ತೇನೆ ಕೇಳು. ನೀನು ನಿನ್ನ ತಮ್ಮ ಬದುಕಿರುವಾಗಲೇನೆ ಹೇಳ್ತಾ ಇದ್ದಾರೆ, ಭ್ರಾತುರು ವರ್ತಸಿ ಭಾರ್ಯಾಯಾಂ ತ್ಯಕ್ತ್ವಾ ಧರ್ಮಂ ಸನಾತನಂ.
ತಮ್ಮ ಬದುಕಿರುವಾಗಲೇನೆ ಅವನ ಹೆಂಡತಿಯನ್ನು ಸ್ವೀಕಾರ ಮಾಡಿದ್ದೀಯ, ಅವಳು ನಿನಗೆ ಮಗಳಿಗೆ ಸಮಾನ, ಆದ್ದರಿಂದ ನಿನ್ನನ್ನು ಶಿಕ್ಷಾ ಮಾಡಬೇಕು, ಅದಕ್ಕೆ ಕೊಂದೆ. ಆ ಕೊಲ್ಲಬೇಕಾದರೆ ರಾಜರಿಗೆ ಶಿಕ್ಷೆ ಕೊಡಬೇಕಾದರೆ ಪಾಪಿಗಳಿಗೆ ಅದು ಯುದ್ಧ ಮಾಡಿ ಕೊಲ್ಲಬೇಕಾಗಿಲ್ಲ, ಡೈರೆಕ್ಟಾಗೆ ಕೊಲ್ಲಬಹುದು, ಹೇಗೆ ಬೇಕಾದರೂ ಕೊಲ್ಲಬಹುದು. ಯಾಕೆ ಅಂದರೆ ಅಲ್ಲಿ ರಾಮಚಂದ್ರ ಒಂದು ಮಾತನ್ನು ಹೇಳುತ್ತಾನೆ. ರಾಜ ಯಾರು ಗೊತ್ತಾ? ಭರತ. ಭರತನ ಸೇವಕ ನಾನು, ಅದರಿಂದ ನಿನ್ನನ್ನು ಕೊಲ್ಲಬೇಕಾಗಿ ಬಂತು. ಎರಡನೇದು ಹೇಳಿದ್ದೀಯಾ, ನೀನು ಹಿಂದಿನಿಂದ ಕೊಂದೀಯ ಅಂದೀಯ. ನಾವು ಬೇಟೆ ಆಡುವವರು ರಾಜರು, ಆ ಮೃಗಗಳು ಹೇಗೆ ಬೇರೆ ಕಡೆ ಇದ್ದರೂ ಬೇರೆ ನೋಡುತ್ತಾ ಇದ್ದರೂ ಕೊಲ್ಲೋದು ನಮಗೆ ವಿಹಿತ, ಆದ್ದರಿಂದ ನಮಗೆ ದೋಷವಿಲ್ಲ. ಇಷ್ಟೆಲ್ಲ ಮಾತುಗಳನ್ನು ರಾಮಚಂದ್ರ ಹೇಳಿದ. ನಿನ್ನ ದೋಷಕ್ಕಾಗಿಯೇ ನಿನ್ನನ್ನು ಕೊಂದದ್ದು. ಅವಾಗ ನಮಸ್ಕಾರ ಮಾಡ್ತಾ ಇದ್ದಾನೆ ವಾಲಿ. ಹೇಳ್ತಾ ಇದ್ದಾನೆ, ಒಂದು ಮಾತು ಹೇಳುತ್ತಾನೆ. ತ್ವತ್ತೋಹಂ ವಧಮಾಕಾಂಕ್ಷನ್ ಹೇಳ್ತಾನೆ. ತಾರೆ ನನ್ನ ಹೋಗಬೇಡ ಅಂದು ನಾನು ಯಾಕೆ ಬಂದೆ ಗೊತ್ತಾ ರಾಮಚಂದ್ರ? ಅಂದರೆ ನಿನ್ನ ಕೈಯಿಂದ ಸಾಯಬೇಕು ಅಂದ ಬಂದೆ ಅಂದು. ಒಳಗಿನದ್ದು ಹೊರಗೆ ಇವಾಗ ಹಾಕ್ತಾ ಇದ್ದಾನೆ. ಅಲ್ಲ, ನಾನು ಕೊಲ್ತೇನೆ ಅಂತ ನಿಂಗೆ ಗೊತ್ತಯ್ಯ, ನೀ ಬಂದದ್ದು ಗೊತ್ತು, ನನ್ನ ಪಾಪ ಹೋಗಬೇಕು ಅಂತ ಇದ್ದೇನೆ. ಹೌದಾ ವಾಲಿ? ಬದುಕ್ತೀಯ? ಬದುಕಿಸ್ತೇನೆ. ಹಾಗಂದ ಸ್ವಾಮಿ, ನಿನ್ನನ್ನು ನೋಡುತ್ತಾ ಸಾಯೋ ಭಾಗ್ಯ ಈ ಜನ್ಮದಲ್ಲಿ ಬಂದಾಗ ಮತ್ತ್ಯಾಕೆ ಬದುಕಿಲೆ ಹರಿಯೇ? ಅದಕ್ಕೆ ಹೇಳುತ್ತಾ ಇದ್ದಾರೆ, ಬದುಕಿಗೆ ಪೂರ್ಣ ಸಾರ್ಥಕ್ಯ ಎಲ್ಲಿ ಅಂದರೆ ದೇವರ ಸ್ಮರಣೆ ಬಂದಾಗ ಅಂತ್ಯಕಾಲದಲ್ಲಿ ಬರಬೇಕು. ದರ್ಶನವೇ ಆಗುವ ಕಾಲಕ್ಕೆ ನನಗೆ ಯಾಕಯ್ಯ ಅಂತ ಪ್ರಾಣತ್ಯಾಗ ಮಾಡುತ್ತಾ ಇದ್ದಾನೆ. ಮಾಡುವ ಕಾಲಕ್ಕೆ ಅಂಗದನಿಗೆ ಹೇಳುತ್ತಾ ಇದ್ದಾನೆ, ಸುಗ್ರೀವ ವಶನಾಗಿರು, ತಂದೆಯಂತೆ ನೋಡಿಕೋ ಅಂತ ಹೇಳಿ ತನ್ನ ಕಾಂಚನ ಮಾಲ ಇಂದ್ರದೇವರು ಕೊಟ್ಟದ್ದನ್ನು ಸುಗ್ರೀವನಿಗೆ ಕೊಡುತ್ತಾ ಇದ್ದಾನೆ. ಅವನ ದಹನವನ್ನೆಲ್ಲ ಮಾಡಿದ್ದಾರೆ. ವಾಲಿಯ ದಹನವನ್ನು ಮಾಡಿ ನಂತರ ರಾಮಚಂದ್ರ ಹೇಳಿದ, ಸುಗ್ರೀವನಿಗೆ ಅಭಿಷೇಕ ಆಗಲಿ, ಯುವರಾಜ ಪಟ್ಟದಲ್ಲಿ ಅಂಗದನಿಗೆ ಅಭಿಷೇಕ ಆಗಲಿ ಅಂದರೆ ಅವಾಗ ಹನುಮಂತ ಕೇಳುತ್ತಾನೆ, ರಾಮಚಂದ್ರ ನೀನೇ ಬಾ ಅಭಿಷೇಕಕ್ಕೆ, ನಾನು ಪಟ್ಟಣದಲ್ಲಿ ಪ್ರವೇಶ ಮಾಡಲ್ಲ, ಆದ್ದರಿಂದ ಬರಲ್ಲ ಅಂದಾಗ ವಿಶೇಷವಾಗಿ ಬಂಗಾರದ ಕಲಶಗಳಿಂದ ಅಭಿಷೇಕ ಮಾಡಿದರು. ರಾಮಚಂದ್ರ ಹೇಳಿದ, ಸರಿ, ಇನ್ನು 4 ತಿಂಗಳಿದೆ, ಚಾತುರ್ಮಾಸ್ಯ ವರ್ಷಾಕಾಲ, ಈ ವರ್ಷಾಕಾಲದಲ್ಲಿ ಹೋಗೋದು ಬೇಡ ಅಂದ. ಯಾಕೆ ಅಂದರು, ಸಾಮಾನ್ಯ ಲೋಕದಲ್ಲಿ ಈ ಹುತ್ತು ಹುಳಗಳೆಲ್ಲ ಏಳುತ್ತೆ ಮಳೆಗಾಲದಲ್ಲಿ, ಅದನ್ನು ತುಳಿದು ಹೋಗಬಾರದು, ಈ ಎಲ್ಲ ಕಪಿಗಳು ಹೋದರೆ ಎಲ್ಲ ಸತ್ತು ಹೋಗುತ್ತೆ, ಬೇಡ ಅಂತ ರಾಮಚಂದ್ರನ ಕರುಣ. ಇನ್ನೊಂದೇನಿತ್ತು, ಆತನಿಗೆ ಟೆನ್ಷನ್ ಏನಿದ್ದಿಲ್ಲ, ಹೆಂಡತಿ ಚೆನ್ನಾಗೇ ಇದ್ದಾಳೆ, ಅಲ್ಲಿ ಬೇರೆ ಆಕಾರ ಕಳಿಸಿದ್ದು, ಅದಕ್ಕೆ ಲೋಕಕ್ಕೆ ತಕ್ಕಂತೆ ನಾಟಕ ಆಡುತ್ತಾ ಇದ್ದಾನೆ. ಸರಿ, 4 ತಿಂಗಳಾಯಿತು, ಸುಗ್ರೀವ ಏಳತಾ ಇಲ್ಲ. ಆದರೆ ಮಧ್ಯದಲ್ಲೇ ಹನುಮಂತ ಹೇಳಿದ್ದ, ಹೇ ಸುಗ್ರೀವ, ಸ್ವಲ್ಪ ಎಚ್ಚರ ಬರಲಿ, ರಾಮಚಂದ್ರ ಮುಂದೆ ಕೇಳುತ್ತಾನೆ ಅಂತ ಹೇಳಿದಾಗ ಎಲ್ಲ ಕಪಿಗಳನ್ನು ದಿಕ್ಕಿಗೆ ಮೊದಲೇ ಕಳಿಸಿಕೊಟ್ಟಿದ್ದ ಸುಗ್ರೀವ ಮತ್ತು ಸುಖದಲ್ಲೇ ತೊಡಗಿದ್ದ. ಆವಾಗ ರಾಮಚಂದ್ರ ಲಕ್ಷ್ಮಣನನ್ನು ಕಳಿಸಿಕೊಡ್ತಾ ಇದ್ದಾನೆ. ಹೇ ಲಕ್ಷ್ಮಣ, ನೀನು ಹೋಗಿ ಹೇಳು, ಮಲಗಿದ್ದೀಯಾ, ಕಾರ್ಯ ಮರೆತಿದ್ದೀಯಾ, ನಿನ್ನ ಕೊಲ್ಲೋದೇ ನಮ್ಮ ಧರ್ಮ ಅಂತ ಹೇಳು. ಸುಗ್ರೀವ ಸಿಟ್ಟಿನಿಂದ ಬಂದ. ಯಾರು? ಲಕ್ಷ್ಮಣ ಬಂದಾಗ ತಾರೆ ಬರ್ತಾ ಇದ್ದಾಳೆ ಹೊರಕ್ಕೆ. ಅಲ್ಲಿ ಚೆನ್ನಾಗಿ ಹೇಳ್ತಾಳೆ, ತಾರೆ ಬಂದ ಕೂಡಲೇ ಲಕ್ಷ್ಮಣ ತಲೆ ತಗ್ಗಿಸಿದನಂತೆ. ಯಾಕೆ? ಪರಸ್ತ್ರೀ ನೋಡಬಾರದು ಅಂತ ತಲೆ ತಗ್ಗಿಸಿದ. ಆಕೆ ಮಾತಿಗೆ ತಣ್ಣಗಾದ. ನಂತರ ಸುಗ್ರೀವ ಬಂದು ನಮಸ್ಕಾರ ಮಾಡ್ತಾ ಇದ್ದಾನೆ, ತಪ್ಪಾಯಿತು, ಆದರೆ ನನ್ನ ಕಾರ್ಯ ನಾನು ಮೊದಲೇ ಮಾಡಿದ್ದೇನೆ, ಎಲ್ಲರ ಕಡೆ ಕಳಿಸಿದ್ದೇನೆ, ನಾನು ಇನ್ನು ಈಗೂ ಕಳಿಸ್ತೇನೆ ಅಂತ ಹೇಳಿದಾಗ ಲಕ್ಷ್ಮಣ ತುಂಬ ಸಿಟ್ಟಿನಿಂದ ಮಾತಾಡಿದವ ಸುಮ್ಮನೆ ಇರಲ್ಲ. ಕೊನೆಗೆ ಹೇಳ್ತಾನೆ, ಹೇ ಸಖೆ, ನನ್ನ ಕ್ಷಮಾ ಮಾಡು, ಸಿಟ್ಟಿನಿಂದ ಮಾತಾಡಿದೆ ಅಂದಾಗ ಇಬ್ಬರು ಸೇರಿ ರಾಮನ ಹತ್ರ ಬರ್ತಾ ಇದ್ದಾನೆ. ಆದರೆ ಇಲ್ಲಿ ಸುಗ್ರೀವ ತುಂಬ ದುಃಖ ಪಡ್ತಾನೆ. ಅಯ್ಯೋ, ರಾಮಚಂದ್ರನ ಕೊಂದು ಬಿಡ್ತಾನೇನೋ, ತುಂಬ ಸಿಟ್ಟಾಗಿದ್ದಾನಂತಲ್ವಾ. ಹನುಮಂತ ಹೇಳ್ತಾನೆ, ಇಲ್ಲ, ರಾಮ ನಿನ್ನ ಮೇಲೆ ಪ್ರೀತಿಯಿಂದ ಸಿಟ್ಟಾಗಿದ್ದಾನೆ ಅಂತ. ಇದು ರಾಮನ ಒಳಗಿನ ತತ್ವ ಹನುಮಂತನಿಗೆ ಮಾತ್ರ ಗೊತ್ತು, ಯಾರಿಗೂ ಗೊತ್ತಿಲ್ಲ. ಆ ರೀತಿಯಲ್ಲಿ ಸುಗ್ರೀವನನ್ನು ಕರ್ಕೊಂಡು ಹೋದರೆ ರಾಮಚಂದ್ರ ವಿಶೇಷವಾಗಿ ಹೇಳ್ತಾನೆ, ಏನಯ್ಯ
ನನ್ನ ಕಾರ್ಯ ಮರೆತಿದ್ಯಾ? ಇಲ್ಲ ಸ್ವಾಮಿ, ನೋಡು ಅಂದಾಗ ಆ ಹೊತ್ತಿಗೆ ಕಪಿಗಳ ಸಂಘವೆಲ್ಲ ಬಂದಿತ್ತು. ಹೇಳ್ತಾ ಇದ್ದಾರೆ, ಎಷ್ಟು ಬಂದಿತ್ತು? ನಿಮಗೆ ಕ್ಯಾಲ್ಕುಲೇಟರ್ ಇದೆಯಾ ನಿಮ್ಮ ಹತ್ರ? ಇದ್ದರೆ ಟ್ರೈ ಮಾಡಿ ನೋಡಿ. ಹೇಳ್ತಾ ಇದ್ದಾರೆ, ಕೋಟಿ ಎಷ್ಟು ಸೊನ್ನೆ ಇರುತ್ತೆ ಕೋಟಿಗೆ? ನಂಗೆ ಗೊತ್ತಿಲ್ಲ ನೋಡಿ. ಕೋಟಿ ಇಂಟು ಕೋಟಿ ಇಂಟು ಕೋಟಿ ಅಂದರೆ ಕೋಟಿ 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 ಅಂದರೆ ಕೋಟಿ ಇಂಟು ಕೋಟಿ ಇಂಟು ಕೋಟಿ, ಅದೆಲ್ಲ ಸೆಟ್ ಆದರೆ ಒಂದು ಅಂಥ ಅದು ಅನೇಕ ಕೋಟಿಗಳಂತೆ. ಏನ್ರಿ ಲೆಕ್ಕ ಇರಬೇಕಾ ಇಲ್ವಾ? ಅಂದರೆ ಅಷ್ಟು ಜನ ಕಪಿಗಳು, ಒಂದೊಂದು ಕಪಿ ಹೇಗೆ ತಾಳೆ ಮರದಷ್ಟು ಎತ್ತರ, ದೊಡ್ಡ ಕಪಿಗಳು ಎಲ್ಲರೂ ಒಂದು ಗುಂಪು. ಒಂದು ವೇಳೆ ನಾವು ಇಲ್ಲಿ ಬಿಟ್ಟು ನಮಗೆ ಕನಸಲ್ಲಾದರೂ ರಾಮಚಂದ್ರನ ಸುತ್ತು ಸೇರಿದ ಕಪಿಗಳ ರಾಮನ ದರ್ಶನ ಬೇಡ, ಆ ಕಪಿಗಳ ದರ್ಶನ ಆದರೂ ಕೂಡ ಮೈ ಎಲ್ಲ ನವಿರೇಳುತ್ತೆ. ಅಂಥ ಕಪಿಗಳು. ಹೇಳ್ತಾ ಇದ್ದಾರೆ, ಪರ್ವತ ಶಿಖರವನ್ನು ಚೆಂಡಿನಂತೆ ಹಾರಿಸ್ತಾರಂತೆ. ಅಷ್ಟೇ ಅಲ್ಲ, ಭೂಮಿಯ ಮೇಲೆ ಏಟು ಹಾಕಿದರೆ ಸೀಳಿ ಹೋಗಬೇಕು ಭೂಮಿ, ಅಂಥ ಭೀಕರವಾದಂಥವರು ಅವರೆಲ್ಲರೂ ಸೇರಿದ್ದಾರೆ. ನೋಡಿದ ಕೂಡಲೇ ರಾಮನಿಗೆ ಆನಂದ ಆಗ್ತಾ ಇದೆ. ಇಲ್ಲಿ ಒಳ್ಳೆ ಮಾತನ್ನು ಹೇಳ್ತಾನೆ ಸುಗ್ರೀವ, ನಾನು ಬರ್ತಾ ಇದ್ದೇನೆ ಲಕ್ಷ್ಮಣ, ಆದರೆ ನನ್ನ ತಲೆಯಲ್ಲಿ ನಾನು ರಾಮನಿಗೆ ಸಹಾಯ ಎಂಬ ಭಾವನೆ ನನಗಿಲ್ಲ. ಕಿಂ ಕಪಯ ಸಹಾಯ, ನಾವೇನು ಸಹಾಯವಯ್ಯ ರಾಮಚಂದ್ರನಿಗೆ? ಇದ್ದ ಸ್ಥಳದಿಂದಲೇನೆ ರಾವಣಾಸುರನಿಗೆ ಗುರಿ ಇಟ್ಟು ಒಂದು ಬಾಣ ಹೊಡೆದರೆ ರಾವಣಾಸುರ ಲಂಕಾಪಟ್ಟಣ ಸಹಿತವಾಗಿ ಸುಟ್ಟು ಹೋಗಿ ಅದೇ ಬಾಣ ಸೀತೆಯನ್ನು ಕರ್ಕೊಂಡು ಬಂದ್ಬಿಡುತ್ತೆ. ಅಂಥ ಶಕ್ತಿ ಇರುವ ರಾಮಚಂದ್ರನಿಗೆ ನಾವು ಯಾರು? ಆದರೆ ನಾವು ಉದ್ಧಾರ ಆಗ್ಲಿಕ್ಕೆ ನಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದಾನಷ್ಟೇ ಹೊರತು ಆತನ ಕೆಲಸಕ್ಕಲ್ಲ ಅಂತ ಸುಗ್ರೀವನಿಗೂ ಗೊತ್ತು, ಹನುಮಂತನಿಗೂ ಗೊತ್ತು, ಎಲ್ಲರಿಗೂ ಗೊತ್ತು. ಅಂದರೆ ಅವರೆಲ್ಲರೂ ಕೂಡ ಎಂಥ ಒಂದು ನಿಸ್ವಾರ್ಥ ಸೇವಾ, ನಾವು ಉದ್ಧಾರ ಆಗಲಿಕ್ಕೆ ಸ್ವಾಮಿ ಕಳಿಸ್ತಾ ಇದ್ದಾನೆ ಅಂತ ಎಲ್ಲರೂ ಹೊರಟಿದ್ದಾರೆ. ರಾಮಚಂದ್ರ ಹೇಳಿದ, ಎಲ್ಲರೂ ಬಂದಿದ್ದಾರಾ? ತುಂಬ ಜನ ಬಂದಿದ್ದಾರೆ ಸ್ವಾಮಿ, ಯಾರನ್ನ ಕಳಿಸ್ಬೇಕು? ಪೂರ್ವ ದಿಕ್ಕಿಗೆ, ದಕ್ಷಿಣ ದಿಕ್ಕಿಗೆ, ಆದ ಮೇಲೆ ಪಶ್ಚಿಮ, ಉತ್ತರಕ್ಕೆ. ಅದಕ್ಕೆ ರಾಮಚಂದ್ರ ಹೇಳಿದ, ದಕ್ಷಿಣಕ್ಕೆ ತಡಿ, ಮಿಕ್ಕ ದಿಕ್ಕುಗಳಿಗೆ ಕಳಿಸು. ಎಲ್ಲ ದಿಕ್ಕುಗಳಿಗೆ ಕಳಿಸ್ತಾ ಇದ್ದಾರೆ. ಒಂದು ಸಲ ನೋಡಿ, ನಾವೇ ಯಾವುದಾದ್ರು ಬಸ್ ಇಟ್ಕೊಂಡು ಹೋಗೋಣ, ಒಂದು 50 ಜನ. ಇದ್ದಕ್ಕಿದ್ದಂತೆ ಟೈರ್ ಬರೋಷ್ಟೋ ಏನೋ ಆಗುತ್ತೆ, ಯಾವುದೋ ಊರಲ್ಲಿ ಇಳಿತೀವಿ, ಅಲ್ಲಿ ಮಠ ಇರುತ್ತೆ, ಅಲ್ಲಿ ಪ್ರತ್ಯಕ್ಷ ಆಗಿ ಮಧ್ಯಾಹ್ನ 2 ಗಂಟೆಗೆ ನಮ್ಮ ಊಟಕ್ಕೆ ಹಾಕ್ತೀರಾ ಅಂತ ಹಾಕ್ತಾರೆ ಸಾರಿ ಇಲ್ಲ, ಪಾತ್ರೆ ತೊಳೆದು ಬೋರ್ಲ್ ಹಾಕಿದ್ದೇವೆ ಅಂತ ಹೇಳ್ತಾರೆ. ಹೌದಾ? ಯಾರೂ ಊಟಕ್ಕೆ ಹಾಕಲ್ಲ. ಅಂಥದ್ದು ಕೋಟಿ ಕೋಟಿ ವಾನರರು ಒಂದು ದಿಕ್ಕಿಗೆ ಏಕಕಾಲದಲ್ಲಿ ನುಗ್ಗಿದರೆ ಅವರಿಗೆ ಊಟಕ್ಕೆ ಯಾರು ಹಾಕಬೇಕು? ಅದಕ್ಕೆ ಹೇಳ್ತಾ ಇದ್ದಾರೆ, ರಾಮನ ಶಕ್ತಿ ಅಂತಹದ್ದು. ಅವರು ಹೋಗಲಿಕ್ಕೆ ಮೊದಲೇ, ಅವರು ಹೆಜ್ಜೆ ಹಾಕಲಿಕ್ಕೆ ಮೊದಲೇ ಗಿಡಗಳೆಲ್ಲ ಹುಟ್ಟಿ ಬರ್ತಾ ಇವೆ. ಏನು ಗಿಡ ಬರೋದಲ್ಲ, ಆ ತಕ್ಷಣದಲ್ಲಿ ಫಲ ಬರ್ತಾ ಇದೆ. ಎಲ್ಲರಿಗೆ ಹೊಟ್ಟೆ ತುಂಬುವ ಹಣ್ಣು. ಅಷ್ಟು ಜನ ಕಪಿಗಳಿಗೆ ಆಹಾರ ಸಿದ್ಧ ಮಾಡಿದವ ನಮ್ಮ ರಾಮಚಂದ್ರ ಅಂದರು. ನಂತರ ದಕ್ಷಿಣ ದಿಕ್ಕಿಗೆ ಹೊರಡ್ತಾ ಇದ್ದಾರೆ. 1 ತಿಂಗಳು ಕೊಡ್ತಾ ಇದ್ದೇನೆ ಸಮಯ, ತಿರುಗಿ ಬಾರದಿದ್ದರೆ ತಿರುಗಿ ಬರಬೇಡಿ ಅಂದ. ಬಂದರೆ ಕೊಂದು ಬಿಡುತ್ತೇನೆ ಅಂತ ಹೇಳುತ್ತೆ. ಅದಕ್ಕೆ ಈಗಲೂ ಕೂಡ ವಾಲಿಯಾಜ್ಞೆ ಅಂತ ಯಾರು ಹೇಳಲ್ಲ, ಸುಗ್ರೀವಾಜ್ಞೆ ಅಂತಲೇ ಪ್ರಸಿದ್ಧಿ ಎಲ್ಲರಿಗೂ ಕೂಡ. ಸುಗ್ರೀವ ಅಷ್ಟು ಕಠೋರ. ಅದಕ್ಕೆ ದಕ್ಷಿಣ ದಿಕ್ಕಿಗೆ ಹೊರಟಿದ್ದಾರೆ, ಹುಡುಕ್ತಾ ಇದ್ದಾರೆ. 3 ದಿಕ್ಕಿಗೆ ಹೋದವರು ಹೀಗೆ ಬಂದರು. ಅಲ್ಲಿ ಮತ್ತು ಪ್ರಶ್ನೆ, ಅಲ್ಲ ಸೀತೆ ಎಲ್ಲಿದ್ದಾಳೆ ಅಂತ ರಾಮನಿಗೆ ಗೊತ್ತೋ ಇಲ್ಲೋ ಅಂತ. ಗೊತ್ತು, ದಕ್ಷಿಣ ದಿಕ್ಕಿಗೆ. ಮತ್ತು ಸುಮ್ಮನೆ ಇವ್ರನ್ನ ಕಳಿಸಿದ್ದೆ ಯಾಕೆ? ಒಣ ಹೋಗಿ ಬಂದದ್ದೆಲ್ಲ ಸುಮ್ಮನೆ ಗೋಳೈಕೊಂಡದ್ದಲ್ವ? ನನಗೆ ಇಲ್ಲ ಅಂದರು. ಮೇಲೆ ಲೋಕದೃಷ್ಟಿಯಲ್ಲಿ ಏನು ಉತ್ತರ ಅಂದರೆ, ಆ ರಾಕ್ಷಸ ಮನೆಯಲ್ಲೇ ಇಟ್ಕೊಂಡಿರ್ತಾರ, ಕದ್ದವರು ವಸ್ತು ಮನೆಯಲ್ಲಿ ಇಟ್ಕೊಳ್ತಾರ, ಬಚ್ಚಿಡ್ತಾರೆ. ಎಲ್ಲಿ ಬಚ್ಚಿಟ್ಟಿದ್ದಾನೋ ಅದಕ್ಕೆ ಎಲ್ಲ ಕಡೆ ಕಳಿಸಿದ. ಹಾಗೆ ದಕ್ಷಿಣ ದಿಕ್ಕಿನಲ್ಲಿ ಇವರನ್ನ ಕಳಿಸಿಕೊಡ್ತಾ ಇದ್ದಾನೆ. ತನ್ನ ಅಂಗುಲಿಯಕವನ್ನು ಹನುಮಂತನಿಗೆ ಕೊಟ್ಟು ಕಿವಿಯಲ್ಲಿ ಹೇಳ್ತಾ ಇದ್ದಾನೆ, ಹನುಮ ಕಾರ್ಯ ಸಾಧನೆ ಮಾಡಿಕೊಂಡು ಬಾ. ಅಲ್ಲಿ ಹೇಳ್ತಾ ಇದ್ದಾರೆ, ರಾಮನ ಅನುಗ್ರಹ ಹನುಮನ ಮೇಲೆ ಅಂತ. ಸರಿ, ಆ ದಕ್ಷಿಣ ದಿಕ್ಕಿಗೆ ಹೊರಡ್ತಾ ಇದ್ದಾರೆ, ಹುಡುಕ್ತಾ ಇದ್ದಾರೆ, ಸುಸ್ತಾಗ್ತಾ ಇದ್ದಾರೆ, ಕೆಲವೊಮ್ಮೆ ಬಿದ್ದು ಹೋಗ್ತಾ ಇದ್ದಾರೆ. ಅಂತಹ ಕಾಲಕ್ಕೆ ಹನುಮಂತ ಎಲ್ಲರನ್ನ ಎಬ್ಬಿಸಿ ಎಬ್ಬಿಸಿ ಎಲ್ಲರಲ್ಲಿ ಹುರಿದುಂಬಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ಸರಿ, ಒಂದು ಕಡೆ ಬರ್ತಾ ಇದ್ದಾರೆ, ವಿಶೇಷವಾಗಿ ಸುಸ್ತಾಗಿ ಬೀಳ್ತಾ ಇದ್ದಾರೆ. ಅಂತಹ ಕಾಲಕ್ಕೆ ನೀರು ಬೇಕು ಅವರಿಗೆ.
ಹನುಮಂತ ನೋಡಿದನಂತೆ. ನೋಡಿದರೆ ದೂರದಲ್ಲಿ ಒಂದು ಬಿಲ, ಆ ಬಿಲದಿಂದ ಯಾವುದು ಪಕ್ಷಿಗಳು ಬರ್ತಾ ಇವೆ, ನೀರು ಕುಡಿಯುವ ಪಕ್ಷಿಗಳು. ಅದು ನೋಡಿ ಹನುಮಂತ ಹೇಳಿದ, ಅಲ್ಲಿ ನೀರಿರಲೇಬೇಕು. ಇದು ಭಾರತದಲ್ಲೂ ಬರುತ್ತೆ. ಲಾಕ್ಷಾಗೃಹದಲ್ಲಿ ಅರಗಿನ ಮನೆಯಲ್ಲಿ ಸುಟ್ಟಾಗ, ಅಂದರೆ ಇವರೇ ಸುಟ್ಟು ಹೊರಟು ಬಂದಾಗ ಎಲ್ಲರೂ ಒಂದು ಕಡೆ ಸೇರ್ತಾರೆ. ಓಡಿ ಬಂದು ಭೀಮಸೇನ ಹೊತ್ತುಕೊಂಡು ಬಂದು ಒಂದು ಕಾಡಲ್ಲಿ ನಿಂತಾಗ ಆವಾಗ ತಾಯಿ ಕೇಳ್ತಾ ಇರ್ತಾಳೆ, ಭೀಮ ನೀರು ಬೇಕು. ಎಲ್ಲಿ ಸಿಗುತ್ತೆ, ಯಾರು ಹೇಳ್ತಾರಲ್ಲ ನೀರು ಅಂತ. ಅವಾಗ ಹೇಳ್ತಾರೆ, ದೂರದಲ್ಲಿ ನೀರಿನ ಪಕ್ಷಿಗಳು ನೀರು ಕೋಳಿ ಅಂತ ಹೇಳ್ತಾರೆ. ಆ ಪಕ್ಷಿ ಹಾರತಾ ಇದ್ರೆ ಅದನ್ನು ನೋಡಿ ಭೀಮಸೇನ ಅಲ್ಲಿಗೆ ಹೋಗಿ ನೀರನ್ನು ತಂದ ಎಲೆಯಲ್ಲಿ ಅಂತ ಹೇಳ್ತಾರೆ. ಅದೇ ಕಾರ್ಯ ಹನುಮಂತ ಮಾಡಿದ. ಎಲ್ಲರಿಗೂ ಹೇಳಿದ ಹೋಗೋಣ ಅಂತ. ಹೋಗಬೇಕಾದ್ರೆ ಹೇಗಿತ್ತು ಅಂದರೆ, ಇವರ ಕೋಟಿ ಕೋಟಿ ವಾನರರು, ಹೌದಾ, ಒಬ್ಬರಲ್ಲ ಇಬ್ಬರಲ್ಲ, ಕೋಟಿ ಕೋಟಿ. ಅದು ಒಬ್ಬೊಬ್ಬರೇ ಹೋಗ್ಲಿಕ್ಕಾಗುತ್ತೆ ಆ ಬಿಲದಲ್ಲಿ. ಅದು ಕೂಡ ಹೇಗೆ ಅಂದರೆ ಒಬ್ಬರ ಕೈ ಒಬ್ಬರು ಹಿಡ್ಕೊಂಡು ಹೋಗಬೇಕು. ಅದು ಕೂಡ ಏನು, ಕತ್ತಲು. ಆ ಕತ್ತಲಲ್ಲಿ ಹೋಗ್ತಾ ಇಳಿತಾ ಇದ್ದಾರೆ ಬಿಲದಲ್ಲಿ. ಎಷ್ಟು ಜನ ಹೋಗೋದು, ಇಷ್ಟು ಜನ ಹೋಗ್ಲಿಕ್ಕೆ ಎಷ್ಟು ಟೈಮ್ ಹಿಡಿಬೇಕು, ಅದಕ್ಕೆ ತಿಂಗಳಾಯ್ತಂತೆ ಅವರಿಗೆ. ಒಳಗೆ ಹೋಗ್ತಾರೆ. ಹೋದರೆ ಅಲ್ಲಿ ಬ್ರಹ್ಮಪ್ರಕಾಶ ಅದ್ಭುತವಾಗಿದೆ. ಎಲ್ಲಿ ನೋಡಿದರೂ ಕೂಡ ಬಂಗಾರದ ಮನೆಗಳು. ಅಡ್ರೆಸ್ ಗೊತ್ತಿಲ್ಲ, ನಾವು ಹೋಗ್ಬೋದಾಗಿತ್ತು. ಬಂಗಾರದ ಮನೆ, ಸರೋವರ, ಬಂಗಾರದ ಕಮಲ, ಬಂಗಾರದ ದುಂಬಿ, ಬಂಗಾರದ ಪಾತ್ರೆಗಳು, ಲೋಟ, ತಂಬಿಗೆ, ತಪ್ಪೇಲಿ ಎಲ್ಲ ಬಂಗಾರ. ಎಷ್ಟು ಚೆನ್ನಾಗಿದೆ. ಆದ್ಮೇಲೆ ನೋಡುತ್ತಾರೆ ರೆಡಿಮೇಡ್ ಎಲ್ಲ ಭಕ್ಷ್ಯಗಳ ರಾಶಿ, ಬಿಸಿ ಬಿಸಿ ಆಗಿದೆ, ಯಾರೂ ತಿಂತಾ ಇಲ್ಲ. ಎಲ್ಲ ಒಳ್ಳೆ ಹಣ್ಣು ಹಂಪಲು ಎಲ್ಲ ಇದೆ. ಅಲ್ಲಿ ನೋಡಿದರೆ ಕಪಿಗಳ ದಂಡು. ಆ ಕಪಿಗಳು ಕೈ ಹಾಕಬೇಕಲ್ಲ, ಎಲ್ಲ ಹಾರಿಸಿಬಿಡಬೇಕಲ್ಲ, ಸೈಲೆಂಟ್ ಆಗಿದ್ದಾರೆ. ಯಾಕೆ, ಹನುಮಂತನ ಕಂಟ್ರೋಲ್. ಒಬ್ಬರು ಪಿಟಕ್ ಅಂತ ಇಲ್ಲ. ಎಲ್ಲರೂ ಹಸಿವೆ ಆಗಿದೆ, ಬಯಾರಿಕೆ ಆಗಿದೆ, ಒದಾಡ್ತಾ ಇದ್ದಾರೆ, ಸುಸ್ತಾಗಿದೆ, ಸುಮ್ಮನೆ ಕೂತಿದ್ದಾರೆ. ಹನುಮಂತ ಬಂದ. ಇಷ್ಟೆಲ್ಲ ಇಲ್ಲಿರಬೇಕಾದ್ರೆ ಯಾರೊಬ್ಬರು ಇರಬೇಕು. ಆವಾಗ ನೋಡಿದಾಗ ಒಬ್ಬ ಹೆಂಗಸು ತಪಸ್ವಿನಿ ಬರ್ತಾ ಇದ್ದಾಳೆ, ಪ್ರಭಾ ಅಂತ ಆಕೆ. ಹನುಮಂತ ನಮಸ್ಕಾರ ಮಾಡುತ್ತಾನೆ ಆಕೆಗೆ. ಯಾರಮ್ಮ ನೀನು? ಇಲ್ಲ, ಇಲ್ಲಿ ಮಯಾಸುರ ಬಂದಿದ್ದ. ಮಯಾಸುರ ಹೇಮಮಾಲಿನಿ ಅಂತ ವಿಶೇಷವಾದ ಅಪ್ಸರಶಾಸ್ತ್ರಿಯನ್ನ ಕೂಡಿಕೊಂಡು ತಾನು ತುಂಬಾ ಕಾಲ ತಪಸ್ಸು ಮಾಡಿದ್ದ. ನಂತರ ವಿಶ್ರಾಂತಿಗಾಗಿ ಇಲ್ಲಿ ಕಟ್ಟಿಕೊಂಡಿದ್ದಾನೆ. ಅದು ಸುಖ ಪಡಲಿಕ್ಕೆ ಕಟ್ಟಿಕೊಂಡಿದ್ದ. ಅದಕ್ಕೆ ಭಕ್ಷ್ಯಗಳು ಭೋಜ್ಯಗಳು ಇವಾಗಲೂ ಫ್ರೆಶ್ ಆಗಿ ಹಾಗೇ ಇವೆ, ಯಾರು ಬಂದರೂ ತಿನ್ನಬಹುದು. ಅವಾಗ ಹನುಮಂತ ಹೇಳ್ತಾನೆ, ಇಷ್ಟು ಜನ ಬಂದಿದ್ದೇವೆ, ಕೋಟಿ ಕೋಟಿ ಜನ ಆ ಬಿಲದಲ್ಲಿ ಇಳಿದ್ರು, ಇವರಿಗೆಲ್ಲ ಚೂರು ಆಹಾರ ಕೊಡಬಹುದೇ ಅಂದರೆ ಆಗ ಹೇಳ್ತಾಳೆ, ನಿಮಗಾಗಿಯೇ ಸಿದ್ಧ ಆಗಿದೆ ಅಂದಾಗ ಏನು ಹೇಳಬೇಕು ಆನಂದ. ಎಲ್ಲರೂ ಹೊಟ್ಟೆ ತುಂಬ ತಿಂತಾರೆ. ಆದ ಮೇಲೆ ದುಃಖ ಶುರುವಾಗುತ್ತೆ ಎಲ್ಲರಿಗೂ. ಏನು ಅಂದರೆ ಇಲ್ಲಿಂದ ಹೋಗೋದು ಹೇಗೆ, ಬಂದದ್ದೇ ಇಷ್ಟೊತ್ತಾಯಿತು, ಇನ್ನು ಹೋಗೋದು ಹೇಗಪ್ಪ. ಅಷ್ಟೇ ಅಲ್ಲ, ಕೆಲವರು ಸ್ವಲ್ಪ ರಾಜಕೀಯ ಆಗೂ ಇತ್ತು. ಶುರು ಮಾಡಿದ್ರು, ಅಂಗದ ಇಲ್ಲೇ ಇದ್ದು ಬಿಡೋಣವಾ, ಹೇಗೂ ಹೋದರೆ ಸುಗ್ರೀವ ಕೊಂದು ಬಿಡುತ್ತಾನೆ, ಇಲ್ಲೇ ಇದ್ರೆ ಚೆನ್ನಾಗಿರುತ್ತೆ, ಇಲ್ಲೇ ಇದ್ದು ಬಿಡೋಣ. ಅವಾಗ ಹನುಮಂತ ಹೇಳಿದ, ಸಾಕು ನೀವು ಮಾತಾಡಿದ್ದು, ಹೊರಡೋಣ. ಅಲ್ಲ, ಹೊರಡಬೇಕಾದ್ರೆ ಎಷ್ಟು ಕಾಲ ಆಗುತ್ತೆ. ಆವಾಗ ಚಂದ್ರಪ್ರಭಾ ಆಕೆ ಹೇಳ್ತಾಳೆ, ನೀವೇನು ಹೆದರಬೇಡಿ, ನೀವೆಲ್ಲ ಕಣ್ಣು ಮುಚ್ಚಿ ಅಂತಾಳೆ. ಹೌದಾ, ಕಣ್ಣು ಮುಚ್ಚಿ ಏನು ಮಾಡಬೇಕು? ಒಬ್ಬರ ಕೈ ಒಬ್ಬರು ಹಿಡ್ಕೊಳ್ಳಿ, ಒಬ್ಬರು ನನ್ನ ಕೈ ಹಿಡೀರಿ. ಆದ ಮೇಲೆ ಎಲ್ಲರೂ ಹಿಡಿತಾರೆ. ನೋಡಿ ಎಂಥ ಒಳ್ಳೆ ಕಥೆಗಳೆಲ್ಲ ಬರ್ತಾ ಇವೆ. ಏನು ಒಬ್ಬರ ಇಬ್ಬರ, ಕೋಟಿ ಕೋಟಿ ದಂಡು. ಅವರು ಹಿಡಿದರೆ ಹೇಳ್ತಾಳೆ, ಈ ಕಣ್ಣು ತೆಗೀರಿ ಅಂದರು. ತೆಗೆದ್ರೆ ಸಮುದ್ರದ ದಡದಲ್ಲಿದ್ದಾರೆ ಎಲ್ಲರೂ ಕೂಡ. ಎಲ್ಲರೂ ಖುಷಿ ಆಯಿತು, ಯಪ್ಪ ಇಲ್ಲಿ ಬಂದುಬಿಟ್ವಲ್ಲ, ಇಲ್ಲಿಗೆ ಬರಬೇಕಾಗಿತ್ತು, ಇಲ್ಲಿ ಕರ್ಕೊಂಡು ಬಂದಿದ್ದಾಳೆ ಆಕೆ. ಅವರೆಲ್ಲರಿಗೂ ಆಶೀರ್ವಾದ ಮಾಡಿ ಹೊರಟು ಹೋಗ್ತಾ ಇದ್ದಾಳೆ. ಇಲ್ಲಿ ಬಂದ ಮೇಲೆ ಶುರು ಆಯ್ತು ಎಲ್ಲರಿಗೂ. ಸಮುದ್ರ ಸಿಗ್ತಾ ಇದೆ, ಹಾರೋದು ಹೇಗೆ, ಎಲ್ಲಿದೆಯೋ ಏನೋ, ಸೀತೆ ಎಲ್ಲಿದ್ದಾಳೋ ಏನೋ, ಸಮುದ್ರದಲ್ಲಂತೂ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಹುಡುಕಿದ್ದಾಯಿತು. ಹಿಂದಿರುಗಿ ಹೋದರೆ ಸುಗ್ರೀವ ಕೊಲ್ತಾನೆ.
ಮುಂದಕ್ಕೆ ಹೋಗೋಣ ಅಂದರೆ ಸಮುದ್ರ ಇದೆ, ಏನು ಮಾಡೋಣ? ಅದಕ್ಕೆ ಸುಗ್ರೀವನ ಕೈಲಿ ಸಾಯೋಕ್ಕಿಂತ ನಾವೇ ಸತ್ತು ಹೋದರೆ ಒಳ್ಳೆಯದಲ್ವಾ ಅಂದುಕೊಂಡ್ರು. ಅದಕ್ಕೆ ಎಲ್ಲರೂ ಕೂಡ ಪ್ರಾಯೋಪವೇಶವನ್ನು ಮಾಡುತ್ತಾ ಇದ್ದಾರೆ. ಅನ್ನ ನೀರು ಇಲ್ಲದೆ ಸಾಯಬೇಕು ಅಂತ ಮಲಗ್ತಾ ಇದ್ದಾರೆ. ಪಕ್ಕದಲ್ಲೇ ಹನುಮಂತ ಇದ್ದಾನೆ, ಹನುಮಂತನೂ ಮಲಗಿದ ಅಂದರು. ಯಾಕೆ? ಅವರ ಮಧ್ಯೆ ಅವರ ಥರನೇ ಇರ್ತಾನೆ, ತನ್ನ ಶಕ್ತಿ ಪ್ರಕಟಣೆ ಮಾಡಲ್ಲ, ಏನೂ ಮಾಡಲ್ಲ. ಆ ರೀತಿಯಲ್ಲಿ ಹನುಮಂತನೂ ಇದ್ದ, ಆ ರೀತಿಯಲ್ಲಿ ಎಲ್ಲರೂ ಮಲಗ್ತಾ ಇದ್ದಾರೆ. ಅಲ್ಲಿ ಸ್ವಲ್ಪ ಗೊಂದಲ ಶುರುವಾಯಿತು. ಒಬ್ಬನು ಹೇಳುತ್ತಾನೆ ಅಂಗದನಿಗೆ, ಹೇ ಅಂಗದ, ಈ ಸುಗ್ರೀವ ನಮ್ಮನ್ನು ಬಿಡಲ್ಲ, ಅದಕ್ಕೆ ನಾವಿಲ್ಲೇ ರಾಜ್ಯ ಕಟ್ಟಿಕೊಂಡ್ರೆ ಹೇಗೂ ನೀ ರಾಜ, ನಾವಿಲ್ಲೇ ಇರೋಣ. ಆವಾಗ ನೋಡ್ತಾ ಇದ್ದಾರೆ, ಅಲ್ಲಿ ಕೆಲವು ಮಾತುಗಳು ಬರುತ್ತೆ. ನಿಮಗೆ ಸಂಶಯ ಬಂತೋ ಇಲ್ವೋ? ಸಂಶಯ ಹುಟ್ಟಾಕ್ಲಾ? ಹಾಕ್ತೇನೆ. ಏನು? ತಮ್ಮನ ಹೆಂಡತಿಯನ್ನ ತಗೊಂಡದ್ದಕ್ಕೆ ಶಿಕ್ಷಾ ಮಾಡಿದ ರಾಮಚಂದ್ರ. ಈಗೇನಾಯಿತು? ಎಲ್ಲರೂ ಮಾತಾಡಿಕೊಳ್ತಾ ಇದ್ದಾರೆ. ಸುಗ್ರೀವ ಯಾರು? ಅಂಗದ ಹೇಳ್ತಾ ಇದ್ದಾನೆ, ಸುಗ್ರೀವ ರಾಜ್ಯ ಬಂದ ಮೇಲೆ ನನ್ನ ತಾಯಿಯನ್ನ ಇಟ್ಟುಕೊಂಡಿದ್ದಾನೆ, ಸ್ವೀಕಾರ ಮಾಡಿದ್ದಾನೆ. ಅಂದರೆ ವಾಲಿಯ ಪತ್ನಿಯನ್ನು ಸ್ವೀಕಾರ ಮಾಡಿದ್ದಾನೆ ಸುಗ್ರೀವ. ಅದಕ್ಕೆ ಇಂಥ ಭೀಕರನಾದವ ನಮ್ಮನ್ನೇನು ಬಿಡುತ್ತಾನೆ ಅಂತ ಮಾತಾಡುತ್ತಾರೆ. ಇದು ದೊಡ್ಡ ಗೊಂದಲ. ಎಲ್ಲಿ? ತಮ್ಮನ ಹೆಂಡತಿಯನ್ನ ಸ್ವೀಕಾರ ಮಾಡಿದ್ದಕ್ಕೆ ಕೊಂದ ರಾಮಚಂದ್ರ, ಸುಗ್ರೀವ ಅಣ್ಣನ ಹೆಂಡತಿಯನ್ನ ಸ್ವೀಕಾರ ಮಾಡಿದ್ದಕ್ಕೆ ಯಾಕೆ ಶಿಕ್ಷೆ ಮಾಡಲಿಲ್ಲ? ಹನುಮಂತನು ಚಕಾರ ಯಾಕೆತ್ತಿಲ್ಲ? ಲಕ್ಷ್ಮಣನು ಚಕಾರ ಯಾಕೆತ್ತಿಲ್ಲ? ಸಂಶಯ ಬರಲಿಲ್ವಾ ನಿಮಗೆ? ರಾಮಾಯಣ ಕೇಳ್ತಾ ಇದ್ದೀರಲ್ವಾ? ಮತ್ತೆ ಅದಕ್ಕೆ ಉತ್ತರ ಕೊಡ್ತಾ ಇದ್ದಾರೆ. ಏನದು ಅಂದರೆ ಕಪಿಧರ್ಮ ಅಂತ ಒಂದಿದೆ. ಅದಕ್ಕೆ ರಾಮಚಂದ್ರ ಹೇಳ್ತಾನಲ್ಲಿ, ಏನದು ಕಪಿಗಳ ಧರ್ಮ ಅಂದರೆ ಅಣ್ಣ ತಮ್ಮಂದ್ರಿದ್ದಾಗ ಅದರಲ್ಲೂ ಕೂಡ ಯಾರು ಸತ್ತು ಹೋದರೆ ಅವರ ಹೆಂಡತಿಯ ಒಪ್ಪಿಗೆ ಇದ್ದರೆ ಅವಳನ್ನು ಸ್ವೀಕಾರ ಮಾಡುವುದು ಮನುಷ್ಯ ಧರ್ಮ ಅಲ್ಲ, ಕಪಿಧರ್ಮ. ಆದರೆ ಈ ರಾಜಸ್ಥಾನ್ ಕಡೆ ಒಂದು ಕಡೆ ಈ ಧರ್ಮ ಹಾಗೆ ಉಳಿದಿದೆ, ಈ ಧರ್ಮ ಹಾಗೆ ಉಳಿದಿದೆ. ಆದರೆ ಇದು ಕಪಿಧರ್ಮ ಅಂತ ಹೇಳಿದರು. ಆದರೆ ಅದರಲ್ಲೂ ಕೂಡ ತಮ್ಮ ಬದುಕಿರುವಾಗಲೇನೆ ಹೆಂಡತಿಯನ್ನು ತಗೊಂಡದ್ದು ತಪ್ಪು ಅಂತ ರಾಮಚಂದ್ರ ಶಿಕ್ಷೆ ಮಾಡಿದ. ಆದರೆ ತಾರೆಗೆ ಸುಗ್ರೀವನ ಮೇಲೆ ಆಸೆ ಇತ್ತು. ಆದ್ದರಿಂದ ಆ ಸುಗ್ರೀವ ಕೇಳಿದ ಕೊಳ್ಳೆ ಒಪ್ಪಿಕೊಂಡ್ಲು. ಅದು ಕಪಿಧರ್ಮವನ್ನು ಅನುಸರಿಸಿ ರಾಮಚಂದ್ರ ಸುಮ್ಮನಾದ. ಆದರೆ ನಾವು ಸುಮ್ಮನಾಗಿಲ್ಲ. ನೀನು ಯಾಕೆ ಸುಮ್ಮನಾದಿಯಪ್ಪ? ಅದಕ್ಕೆ ರಾಮಚಂದ್ರ ಅಂದ, ನಾನೇನು ಸುಮ್ಮನೆ ಇಲ್ಲ. ಯಾಕೆ? ತಾರಾ ಶಚಿ, ಆಕೆ ತನಕ್ಕಿಂತ ಚಿಕ್ಕ ಕಕ್ಷಾದಲ್ಲಿರತಕ್ಕಂಥ ಸೂರ್ಯ ಅಂಶನಾಗಿರತಕ್ಕಂಥ ಯಾರು ಈ ಸುಗ್ರೀವನ ಜೊತೆಗೆ ಸೇರಿದ್ದಕ್ಕೆ ಆಕೆಗೆ ನಾನಾ ತೊಂದರೆ ಪಡಬೇಕಾಗಿ ಬಂತು. ನಾನು ಶಿಕ್ಷೆ ಅಲ್ಲಿ ಕೊಟ್ಟೆ, ಲೋಕದಲ್ಲಿ ಕೊಟ್ಟಿಲ್ಲ. ಲೋಕದಲ್ಲಿ ಬಂದದ್ದು ಕಪಿನೀತಿಯ ಪ್ರಕಾರ, ನಾನು ಸುಮ್ಮನಿದ್ದೆ ಅಂತ ರಾಮಚಂದ್ರ ಹೇಳ್ತಾ. ಇದು ಅನೇಕ ವ್ಯಾಖ್ಯಾನಕಾರರಿಗೆ ದೊಡ್ಡ ಗೊಂದಲ ಇದು. ರಾಮಚಂದ್ರ ಹೇಗೆ ಬಿಟ್ಟ? ಅವನನ್ನು ಕೊಂದ, ಇಲ್ಲೊಂದು ಸುಮ್ಮನೆ ಆಯ್ತಾ? ಆದರೆ ಸುಗ್ರೀವನಿಂದ ತನ್ನ ಕೆಲಸ ಆಗುತ್ತೆ ಅಂತ ಸುಮ್ಮನೆ ಇದ್ದನ? ಇಷ್ಟೆಲ್ಲ ಪ್ರಶ್ನೆಗಳು ಬಂದರೆ ಇದಕ್ಕೆ ಉತ್ತಮವಾದ ಉತ್ತರವನ್ನ ಇಲ್ಲಿ ಕೊಡ್ತಾ ಇದ್ದಾರೆ. ಅದಕ್ಕೆ ತನಕ್ಕಿಂತ ದೊಡ್ಡ ಕಕ್ಷೆಯಲ್ಲಿರುವಂಥ ಯಾರು ತಾರೆಯನ್ನು ತಗೊಂಡದ್ದಕ್ಕೆ ಸುಗ್ರೀವನಿಗೂ ಮುಂದೆ ಜನ್ಮಗಳಲ್ಲಿ ಯಾರು ಕರ್ಣನಾಗಿ ಬಂದಾಗ ತುಂಬಾ ತೊಂದರೆ ಪಟ್ಟರು. ಅದನ್ನು ರಾಮಚಂದ್ರ ಹೇಳ್ತಾ ಇದ್ದಾನೆ. ಅಂದರೆ ನಾನು ಅವರನ್ನು ಬಿಟ್ಟಿಲ್ಲ, ಅವರವರು ಮಾಡಿದ ತಪ್ಪುಗಳಿಗೆ ಶಿಕ್ಷೆಯನ್ನು ಕೊಟ್ಟಿದ್ದೇನೆ. ಆದರೆ ಅಲ್ಲಿ ಕಪಿಗಳಾಗಿದ್ದಾಗ ಕಪಿಧರ್ಮಕ್ಕನುಸಾರವಾಗಿ ಬಿಟ್ಟೆ ಅಂತ ಹೇಳ್ತಾ ಇದ್ದಾರೆ. ಆದ್ದರಿಂದ ರಾಮಚಂದ್ರನಿಗೆ ಚೂರು ದೋಷವಿಲ್ಲ. ಇಷ್ಟೆಲ್ಲ ಮಾತಾಡುವಾಗ ಈ ಡಿವೈಡ್ ಆಯಿತು. ಕಪಿ ವರ್ಗವೆಲ್ಲ ಅಂಗದನ ಕಡೆ ಕೆಲವರು, ಈಚೆ ಕೆಲವರು, ಹೀಗೆ ಬರುವಾಗ ಹನುಮಂತ ಒಳ್ಳೆ ಯಾವುದು ಭೇದ ಅಂತ ಉಪಾಯ, ಸಾಮ ದಾನ ಭೇದ ದಂಡ ಅಂತ. ಭೇದ ನಮ್ಗೆ ಗೊತ್ತಿಲ್ಲ ಹೇಗೆ ಮಾಡಬೇಕು ಅಂತ, ಅದು ಹೇಳ್ತಾ ಇದ್ದಾರೆ. ಅವಾಗ ಹನುಮಂತ ಹೇಗೆ ಮಾಡಿದ ಅಂದರೆ, ಒಬ್ಬ ಕಪಿಯನ ಚೂರಿಲ್ವಾ ಬಂದ, ಕರ್ಕೊಂಡು ಹೋದರು. ಏನೂ ಮಾತಾಡಿಲ್ಲ,
ಮಾಮೂಲಾಗೆ ಊಟ ಮಾಡಿದ್ಯಾ ಇಷ್ಟೇ ಮಾತಾಡಿದ್ದು ಬಿಟ್ಬಿಟ್ರು. ಮಿಕ್ಕವರಿಗೆಲ್ಲ ಡೌಟು, ಏನೋ ಮಾತಾಡಿದ್ದಾರೆ ಇವರು ಅಂತ, ಏನೋ ಮಾತಾಡಿದ್ದಾರೆ. ಹೀಗೆ ಮಾಡಿ ಎಲ್ಲರ ಮಧ್ಯೆ ಒಡಕು ತಂದ ಹನುಮ. ತಂದು ಕೊನೆಗೆ ಹೇಳ್ತಾ ಇದ್ದಾನೆ, ಯಾರಾದರೂ ಚಕಾರ ಎತ್ತಿದರೆ ರಾಮನ ವಿರುದ್ಧ, ರಾಮನ ಕಾರ್ಯದ ವಿರುದ್ಧ ನಿಮ್ಮನ್ನು ಇಲ್ಲೇ ಕೊಂದು ಹಾಕ್ತೇನೆ ಅಂತ. ಎಲ್ಲರೂ ಅಲ್ಲಿ ಮಲಗುತ್ತಾ ಇದ್ದಾರೆ. ಮಲಗಿದಾಗ ಎಲ್ಲರೂ ನೋಡ್ತಾ ಇದ್ದಾರೆ, ಸುಮ್ಮನೆ ಯಾಕೆ ಮಲಗಬೇಕು, ಅದಕ್ಕೆ ರಾಮನ ಕಥೆಯನ್ನ ಹೇಳೋಣ. ರಾಮನ ಕಥೆಯನ್ನ ಹೇಳ್ತಾ ಮಲಗೋಣ, ಪ್ರಾಣ ಹೇಗೂ ಹೋಗುತ್ತೆ, ರಾಮನ ಸ್ಮರಣೆ ಮಾಡಿ ಹೋಗೋಣ ಅಂತ ಎಲ್ಲರೂ ರಾಮನ ಕಥೆಯನ್ನ ಹೇಳುವಾಗ ದೂರದಲ್ಲೇ ಇದ್ದ ಸಂಪಾತಿ, ಅಲ್ಲಿ ಒಂದು ಆಶ್ರಮ ಇತ್ತು, ಅಲ್ಲೇ ತನ್ನ ರೆಕ್ಕೆಗಳನ್ನು ಪಕ್ಷಗಳನ್ನು ಕಳಕೊಂಡು ಬಿದ್ದಿದ್ದ. ಅಲ್ಲಿದ್ದವ ಚೂರು ಮುಂದಕ್ಕೆ ಬರ್ತಾನೆ. ಹಕ್ಕಿ ಮುಂದಕ್ಕೆ ಬಂತು, ಯಾರು? ಕಪಿಗಳ ಮುಂದೆ. ಎಷ್ಟು ದೊಡ್ಡ ಹಕ್ಕಿ ಅಂದರೆ ಆ ಹಕ್ಕಿ, ಇವರೇ ಪರ್ವತದಷ್ಟಿದ್ದಾರೆ, ಅವರು ಆ ಹಕ್ಕಿಯ ಮುಂದೆ ನೊಣಗಳಷ್ಟಾಗಿದ್ದಾರೆ. ಎಷ್ಟಿರಬೇಕು ಆ ಆ ಪಕ್ಷಿ ಬರ್ತಾ ಇದ್ರೆ ಎಲ್ಲ ಹೆದರ್ಬಿಟ್ರಂತೆ, ಏನೋ ದೆವ್ವ ಬರ್ತಾ ಇದೆ ಅಂತ. ನೋಡ್ತಾರೆ ಸಂಪಾತಿ, ಯಾರು ನೀನು ಅಂತ ಹೇಳಿದಾಗ ಅವಾಗ ಹೇಳ್ತಾನೆ, ನಿಮ್ಮ ರಾಮ ಕಥೆಯಲ್ಲಿ ಜಟಾಯುವಿನ ಕಥೆ ಬಂತಲ್ಲ, ಬಂದೆ, ನಾನು ಜಟಾಯುವಿನ ಅಣ್ಣ. ಹೌದಾ? ಅವಾಗ ಹೇಳುತ್ತಾರೆ, ಇನ್ನೇನೂ ಅಲ್ಲ, ವಿಶೇಷವಾಗಿ ನಾವು ಬ್ರಾಹ್ಮಣ ರೂಪ ಧಾರಣೆ ಮಾಡಿಕೊಂಡು ಯಜ್ಞೋಪವೀತವನ್ನು ಇಟ್ಕೊಂಡು ಉಪನಯನಾದಿಗಳು ಮಾಡಿಕೊಂಡು ನಾವು ನಿಶಾಕರ ಎಂಬ ಋಷಿ, ಆ ಋಷಿ ಹತ್ರ ವೇದಾದಿಗಳನ್ನು ಅಧ್ಯಯನ ಮಾಡಿದವರು ನಾವು ಸಾಮಾನ್ಯರಲ್ಲ ಅಂತ ತಿಳಿಸಿ, ನಾವಿಬ್ಬರೂ ಸ್ಪರ್ಧೆಯಿಂದ ಸೂರ್ಯಮಂಡಲ ಕಡೆಗೆ ಹೋಗುವಾಗ ನನ್ನ 2 ಪಕ್ಷಗಳು ಸುಟ್ಟು ಬಿದ್ದಾಗ ನಿಶಾಕರ ಮುನಿ ಅಲ್ಲಿರುವವರು ಸ್ವರ್ಗಕ್ಕೆ ಹೋಗಿದ್ರು, ಸಶರೀರವಾಗಿ ಸ್ವರ್ಗಕ್ಕೆ ಹೋಗಿದ್ರು. ಅವರು ತಿರುಗಿ ಬಂದು ನನ್ನ ಕಡೆ ನೋಡಿ ಹೇಳ್ತಾ ಇದ್ದಾರೆ, ನಿನ್ನ ಪಕ್ಷಗಳನ್ನು ಕೊಡಲಿಕ್ಕೆ ನನಗೆ ಶಕ್ತಿ ಇದೆ. ಎಷ್ಟು ಚೆನ್ನಾಗಿದೆ ನೋಡಿ, ಹೇ ಸಂಪಾತೆ, ನಿನ್ನ ಪಕ್ಷಗಳ ಕೊಡುವ ಶಕ್ತಿ ನನಗಿದೆ. ಆದರೆ ಮುಂದೆ ರಾಮನ ದೂತರು ಕಪಿಗಳು ಬರ್ತಾರೆ, ಅವರು ರಾಮನ ನಾಮವನ್ನು ಕಥಾ ಗಾನವನ್ನು ಮಾಡುತ್ತಾರೆ. ಮಾಡಲಿ, ನನಗೇನು ಅಂದರೆ ಆ ಕಥಾಗಾನವನ್ನು ನೀನು ಕೇಳಿದರೆ ನಿನಗೆ ಪಕ್ಷಗಳು ಬರುತ್ತೆ. ರಾಮನ ಕಥೆಯಿಂದ ಎಂಥ ಪ್ರಭಾವ ಇರುತ್ತೆ ಅಂತ ಅವರಿಗೂ ಗೊತ್ತಾಗುತ್ತೆ, ನಿನಗೂ ಗೊತ್ತಾಗುತ್ತೆ. ಆಗಬೇಕಾ ಅಥವಾ ಈಗ ಕೊಡಬೇಕಾ? ಬೇಡ ಸ್ವಾಮಿ, ನನಗೇನು ರಾಮನ ಕಥೆಯಿಂದ ಬರಬೇಕು ನನಗೆ ಅಂತ ಹೇಳಿದ ಸಂಪಾತಿ. ಇಷ್ಟೆಲ್ಲ ಹೇಳಿದಾಗ ಎಲ್ಲರಿಗೂ ಖುಷಿ ಆಯಿತು. ಅವಾಗ ಹೇಳಿದ, ಅಯ್ಯೋ ನನ್ನ ತಮ್ಮ ಸತ್ತು ಹೋಗಿದ್ದಾನಲ್ವ, ನನ್ನ ಸ್ವಲ್ಪ ಆ ಸಮುದ್ರದ ಕರ್ಕೊಂಡು ಹೋಗ್ತೀರಾ? ಎಲ್ಲರೂ 100 ಕಪಿಗಳು ಆ ಪಕ್ಷಿಯನ್ನು ಹೊತ್ತುಕೊಂಡು ಹೋದರೆ ಆ ಜಲದಲ್ಲಿ ಮುಳುಗಿ ನಂತರ ತರ್ಪಣ ಕೊಡುತ್ತಾರೆ. ಯಾರಿಗೆ? ಜಟಾಯುವಿಗೆ ತರ್ಪಣ ಕೊಟ್ಟು ಜಲಕ್ರಿಯ ಎಲ್ಲ ಮಾಡಿ ಬಂದು ಆ ರಾಮನ ಕಥಾ ಕೇಳ್ತಾ ಕೂತಿರುತ್ತಾರೆ. ನೋಡಿ ಎಷ್ಟು ಚೆನ್ನಾಗಿದೆ ರಾಮಾಯಣದಲ್ಲಿ. ಕೇಳ್ತಾ ಇರುವಾಗ ಇವರಿಗೆಲ್ಲ ಡೌಟು, ಏನು ಈ ರಾಮಕಥೆಯಿಂದ ಪಕ್ಷ ಬರುತ್ತಾ ಇವರಿಗೆ? ಈ ರೆಕ್ಕೆಗಳು ಬರಬೇಕಲ್ಲ, ಕತ್ತರಿಸಿ ಹೋಗಿವೆ, ಸುಟ್ಟು ಹೋಗಿವೆ. ನೋಡ್ತಾ ಇದ್ದಾರೆ, ನೋಡ್ತಾ ಹೇಳ್ತಾ ಇದ್ದಾರೆ. ಆತನು ನೋಡ್ತಾ ಇದ್ದಾನೆ, ಬರುತ್ತಾ ಯಾವಾಗ ಅಂತ. ಅವಾಗ ಹೇಳ್ತಾ ಇದ್ದಾರೆ, ಹೇಳ್ತಾರೆ, ಚಿಕ್ಕದಾಗಿ ಹೇಗೆ ಒಂದು ಮೊಳಕೆ ಬರುತ್ತೋ ಹಾಗೆ ಪಕ್ಷಗಳು ಚೂರು ಬರಲಿಕ್ಕೆ ಶುರು ಆಯಿತು. ಅವರಿಗೆ ಆಸಕ್ತಿ, ಆನಂದ, ಉದ್ರೇಕ ಬರ್ತಾ ಇದೆ. ಇನ್ನು ರಾಮನ ಕಥಾ ಕೊನೆ ಹಂತಕ್ಕೆ ಬರೋಟೊತ್ತಿಗೆ ದೊಡ್ಡ ಪಕ್ಷಗಳು ಬಂತು. ಎಲ್ಲರೂ ಚೀರುತ್ತಾ ಇದ್ದಾರೆ, ಆನಂದ ಪಡ್ತಾ ಇದ್ದಾರೆ. ಯಾಕೆ? ರಾಮನ ಕಥೆಗೆ ಇಷ್ಟು ಶಕ್ತಿ ಇದೆಯಾ, ಅದು ಪ್ರತ್ಯಕ್ಷ ಕಾಣುತ್ತಾ ಇದ್ದಾರೆ ಅಂತ ಅವರೆಲ್ಲರೂ ಕೂಡ ಹೇಳ್ತಾರೆ. ಸಂಪಾತೆ ಎಷ್ಟು ಅದೃಷ್ಟವಂತ, ಗುರುಗಳಿಂದ ಪಕ್ಷ ಪಡ್ಕೋಬಹುದಾಗಿತ್ತು, ಈ ಥರ ಪಡ್ಕೊಂಡಿಯಲ್ಲ. ಅವಾಗ ಹೇಳುತ್ತಾರೆ, ಈಗ ನಾನು ರಾಮ ಕಾರ್ಯ ಮಾಡುತ್ತೇನೆ ಅಂತ ಚೂರು ಹಾರುತ್ತಾನೆ. ಹಾರಿ ನೋಡಿದರೆ ಎಷ್ಟು 100 ಯೋಜನದ ಆಚೆ ಸೀತೆ ಎಲ್ಲಿದ್ದಾಳೋ ಕಾಣಿಸ್ತಾ ಇದ್ದಾಳೆ. ನಮಗೆ ಇಲ್ಲಿದ್ರೂ ಕಾಣಿಸಲ್ಲ, ಅವರಿಗೆ ಅಷ್ಟು ದೂರದಿಂದ ಕಾಣಿಸ್ತಾ ಇದ್ದಾರೆ. ಹೇಳ್ತಾ ಇದ್ದ, ಅಶೋಕವನದಲ್ಲಿ ಸೀತಾ ಇದ್ದಾಳೆ, 100 ಯೋಜನ ದೂರ ಅಂತ ಹೇಳಿ ಹೊರಟು ಹೋಗ್ತಾ ಇದ್ದಾನೆ ರಾಮನಾಮ ಸ್ಮರಣೆ ಮಾಡುತ್ತಾ. ಅದಕ್ಕೆ ಸಂಪಾತಿಯು ಹೇಳುತ್ತಾನೆ, ಏನು, ನಾನು ವಿಶೇಷವಾಗಿ ನನ್ನ ಮಗನನ್ನು ಕಳಿಸಿಕೊಟ್ಟಿದ್ದೆ ಹೊರಕ್ಕೆ. ಅವನು ಹೋಗ್ತಾ
ಸೀತೆಯನ್ನ ರಾವಣಾಸುರ ಅಪಹಾರ ಮಾಡಿದ್ದನ್ನ ನನ್ನ ಹತ್ರ ಬಂದು ಹೇಳಿದ್ದ ಅಂತ ಅದು ಕೂಡ ಹೇಳುತ್ತಾನೆ ಸಂಪಾತಿ. ಕೊನೆಗೆ ನೀವು ಯಾರು ಹಾರಲಿಕ್ಕಾಗುತ್ತೋ ಅವರು ಮಾತ್ರ ಹೋಗ್ಲಿಕ್ಕಾಗುತ್ತೆ. ಇನ್ನು ಎಲ್ಲರೂ ಶುರುವಾಯಿತು. ಯಾರು ಯಾರು ಎಷ್ಟೆಷ್ಟು ಹಾರುತ್ತೀರಿ ಅಂತ ಲೆಕ್ಕ ಕೌಂಟ್ ಶುರುವಾಯಿತು. ನಾನು 1 ಯೋಜನ 2 ಯೋಜನ ಸಾಕ, ಎಲ್ಲಿ ಹಾರಬೇಕಾಗಿ 100 ಆದರೆ ಕೌಂಟ್ ಬಂದು 100 10 15 ಆದ್ರೆ ಆಗುತ್ತಾ? ಕೊನೆಗೆ ಹೇಳಿದ ಜಾಂಬವಂತ, ನಾ ಹಾರುತ್ತೇನೆ, ಆದರೆ ಸ್ವಲ್ಪ ಏನು ತ್ರಿವಿಕ್ರಮ ಅವತಾರ ಆದಾಗ ಏನು ಭೇರಿಯನ್ನು ಬಾರಿಸ್ತಾ ಓಡಿದೆ, ಅವಾಗ ಮೇರು ಪರ್ವತ ತಾಕ್ಬೇಕಾದ್ರೆ ಇವರೆಷ್ಟು ಹತ್ರ ಇರಬೇಕು. ಮೇರು ಪರ್ವತ ತಾಕಿ ನನ್ನ ಮೊಣಕಾಲು ನೋವಾಗ್ತಾ ಇದೆ, ಅದಕ್ಕೆ ನನಗಾಗಲ್ಲ. ಅಂಗದ ಹೇಳಿದ, ನಾನು 100 ಹಾರ್ತೇನೆ, ಬರ್ತೀನೋ ಇಲ್ಲೋ. ಆವಾಗ ಹೇಳ್ತಾ ಇದ್ದಾರೆ, ನೀನು ರಾಜ, ನೀನು ಇರಯ್ಯ ಅಂತ ಹೇಳಿ ಜಾಂಬವಂತ ಬಂದು ಹನುಮಂತನ ಕೇಳ್ತಾ ಇದ್ದಾನೆ. ಹನುಮಂತ, ನಾವಿಷ್ಟೆಲ್ಲ ಮಾತಾಡ್ತಾ ಇದ್ರೆ ಸುಮ್ಮನೆ ಇದ್ದೀಯಲ್ಲಪ್ಪ, ನೀನೇ ಮಾಡೋದು, ನೀನು ಬಿಟ್ಟರೆ ನಮ್ಗೆ ಗತಿ ಇಲ್ಲ ಅಂದಾಗ ಆವಾಗ ಹೇಳ್ತಾ ಇದ್ದಾರೆ, ಇಲ್ಲ ಹಂಗಿದ್ರೆ ಹಾರಬೇಕು ಅಂದರೆ ನಾ ಹಾರಲ್ಲ ಅಂತ ಮೊದಲು ಬಂದು ಹನುಮಂತ ಹಾರಲಿಲ್ಲ. ಯಾಕೆ? ಯಾರ್ಯಾರು ಮಾಡ್ತೀರೋ ಮಾಡ್ರಿ, ಯಾಕೆ ಎಲ್ಲ ಮುಗಿದ ಮೇಲೆ ಸ್ವಾಮಿ ನನಗೆ ಕೊಟ್ಟೇ ಕೊಡುತ್ತಾನೆ. ಕೊನೆಗೆ ಹನುಮಂತ ಹೇಳ್ತಾ ಇದ್ದಾನೆ, ಯಾರು ಹೆದರಬೇಡಿ, ನಾನು ಹಾರುತ್ತೇನೆ. ಹೌದಾ, ಈ ರೂಪದಿಂದೇ ಹಾರುತ್ತೀಯ? ನೋಡ್ತಾ ಇದ್ದಾರೆ ದೊಡ್ಡ ರೂಪ. ಎಷ್ಟು ದೊಡ್ಡ ರೂಪ ಹನುಮಂತ ತಗೊಂಡ ಅಂದರೆ ಅಲ್ಲಿದ್ದ ಮಹೇಂದ್ರ ಪರ್ವತ ಹನುಮಂತನ ಮೊಣಕಾಲಿಗೆ ಬಂತು. ದೊಡ್ಡ ಪರ್ವತ ಹನುಮಂತ, ಏನು ಅದು ಮಾಮೂಲು ಪರ್ವತ, ಅದರ ಪಕ್ಕದಲ್ಲಿ ಬಂಗಾರದ ಪರ್ವತ. ಯಾರು? ಹನುಮಂತ. ಒಳ್ಳೆ ಬಂಗಾರದ ಮೈಬಣ್ಣ, ಅದ್ಭುತವಾಗಿದ್ದಾರೆ, ಬೆಳೆದಿದ್ದಾರೆ. ಆ ಬೆಟ್ಟವನ್ನು ಏರುತ್ತಾ ಇದ್ದಾರೆ. ಪಾಪ ಅವರು ಏರಿದರೆ ಬೆಟ್ಟದ ಗತಿ ಏನಾಗಬೇಕು? ಬೆಟ್ಟ ಒಳಕ್ಕೆ ಹೋಗ್ತಾ ಇದೆ. ಆ ಬೆಟ್ಟದಲ್ಲಿರುವ ಪರ್ವತಗಳೆಲ್ಲ ಪುಡಿ, ಗುಹೆಗಳೆಲ್ಲ ಪುಡಿ ಆಗ್ತಾ ಇವೆ. ಅಲ್ಲಿರೋ ಎಲ್ಲ ಸಿದ್ಧರು ಸಾಧ್ಯರು ಮುನಿಗಳೆಲ್ಲ ಆಕಾಶಕ್ಕೆ ಹಾರ್ತಾ ಇದ್ದಾರಂತೆ. ಎಲ್ಲರಿಗೂ ಏನಾಗ್ತಾ ಇದೆ ಗೊತ್ತಾಗ್ತಾ ಇಲ್ಲ. ಇದ್ದಕ್ಕಿದ್ದಂತೆ ಹಾರಿಬಿಟ್ರೆ ಅದ್ರ ಮೇಲೆ ಎಲ್ಲರೂ ಆಕಾಶಕ್ಕೆ ಹಾರಿ ನೋಡ್ತಾ ಇದ್ದಾರೆ. ಆ ಹನುಮಂತರ ನೋಡ್ತಾ ಇದ್ದಾರೆ. ಅದ್ಭುತವಾಗಿರತಕ್ಕಂಥ ರೂಪದಿಂದ ಏರುತ್ತಾ ಇದ್ದಾರೆ. ಆನಂದ ಆಗ್ತಾ ಇದೆ. ಅಂತಹ ಕಾಲಕ್ಕೆ ಹನುಮಂತ ನಮಸ್ಕಾರ ಮಾಡಿದ. ಯಾರಿಗೆ? ತಾತ್ಪರ್ಯನೇ ಬರುತ್ತೆ. ರಾಮಾಯ ಶಾಶ್ವತ ಸುವಿಸ್ತೃತ ಷಡ್ಗುಣಾಯ ಅಂದರು. ಆದರೆ ಇಲ್ಲಿ ಬರ್ತಾ ಇದೆ, ತನ್ನ ತಂದೆ ಆಗಿರತಕ್ಕಂಥ ಪವಮಾನನಿಗೆ ನಮಸ್ಕಾರ ಮಾಡಿದರಂತೆ, ಇಂದ್ರದೇವರಿಗೆ ನಮಸ್ಕಾರ ಮಾಡಿದರಂತೆ, ಎಲ್ಲ ದೇವತೆಗಳಿಗೆ ನಮಸ್ಕಾರ ಮಾಡಿ ಹೊರಟರು ಅಂದರು. ಹಾಗಾದರೆ ಯಾವ ನಮಸ್ಕಾರ ಸರಿ ಅಂದರು. ಅವರು ಮಾಡಿದ್ದು ರಾಮನಿಗೆ ನಮಸ್ಕಾರ, ಮಿಕ್ಕ ನಮಸ್ಕಾರ ಲೋಕ ಶಿಕ್ಷಣಾರ್ಥ ಮಾಡಿದ್ದು ಅಂತ ಹೇಳಿದರು. ನಂತರ ನಿಷ್ಪಿಡ್ಯತಂ ಗಿರಿವರಂ, ಅದನ್ನು ಕಪಿ ಹೇಗಾರುತ್ತೆ? ತಾನು ಕೂತಂತೆ ಮಾಡಿ 2 ಕೈಯನ್ನು ಇಟ್ಟು ಹಾರಬೇಕಲ್ಲ, ಆ ಒಂದು ಕಂಡೀಷನಲ್ಲಿ ಕೂಡುತ್ತಾ ಇದ್ದರೆ ಏನು ವಿಶೇಷವಾಗಿ ಪರ್ವತ ಒಳಕ್ಕೆ ಹೋಗ್ತಾ ಇದೆ. ಹೇಳ್ತಾ ಇದ್ದಾರೆ ಹನುಮಂತ, ಎಲ್ಲ ಚೆನ್ನಾಗಿ ವರ್ಣನೆ ಮಾಡ್ತಾ ಇದ್ದಾರೆ. ಯಾರೂ ಹೆದರಬೇಡಿ. ಯಾಕೆ ಹೆದರಬೇಕು? ನಾನು ಹಾರಿದಾಗ ಇಡೀ ಸಮುದ್ರ ನನ್ನ ಹಿಂದೆ ಬರುತ್ತೆ, ಅದರೊಳಗಿರುವಂತಹ ಎಲ್ಲ ಜಲಚರ ಪ್ರಾಣಿಗಳು ನನ್ನ ಹಿಂದೆ ಓಡಿ ಬರುತ್ತೆ. ಅಷ್ಟೇ ಅಲ್ಲ, ಈ ಬೆಟ್ಟದಲ್ಲಿರುವ ಎಲ್ಲ ಗಿಡಗಳು ನನ್ನ ಹಿಂದೆ ಬರುತ್ತೆ. ಯಾಕೆ ಬರಬೇಕು ಅಂತ ನಿಮಗೆ ಚಿಕ್ಕ ದೃಷ್ಟಾಂತ ಕೊಡಬೇಕು, ನಮ್ಮ ತಲೆಗೆ ಬರಬೇಕಲ್ಲ. ಎಕ್ಸಾಂಪಲ್, ಈ ಚಿಕ್ಕ ಹುಡುಗರು ಆಟ ಆಡ್ತಾ ಇರ್ತಾರೆ, ಗ್ಲಾಸ್ ಇಟ್ಕೊಂಡಿರ್ತಾರೆ ಮುಖಕ್ಕೆ, ಹೌದಾ? ಮುಖಕ್ಕೆ ಇಟ್ಟುಕೊಂಡಾಗ ಆ ಒಳಗಿನ ಗಾಳಿಯನ್ನು ಅವರು ಸೆಳ್ಕೊಂಡ್ಬಿಟ್ರೆ, ಗ್ಲಾಸ್ ಒಳಗಿನ ಗಾಳಿಯನ್ನು ಸೆಳ್ಕೊಂಡ್ರೆ ಆ ಗ್ಲಾಸನ್ನು ಗಟ್ಟಿ ಹಿಡ್ಕೊಳ್ಳುತ್ತೆ, ಹೌದೋ ಅಲ್ವೋ? ಗಾಳಿ ತೆಗೆದ್ರೆ ಪದಾರ್ಥ ಹಿಂದೆ ಬರುತ್ತೆ. ಹಾಗೆ ಈ ಗಾಳಿ ಹೋದ ಕೂಡಲೇ ಗಾಳಿಗೆ ಎಲ್ಲ ಪದಾರ್ಥ ಸಕ್ ಮಾಡಿದಂತೆ ಎಲ್ಲ ಬಂದ್ಬಿಡ್ತಾ ಇದೆ. ಅದಕ್ಕೆ ಹೇಳ್ತಾ ಇದ್ದಾರೆ, ಹನುಮಂತ ಬೆಟ್ಟ ಏರಿದ ಕೂಡಲೇ ಅದರೊಳಗಿರತಕ್ಕಂಥ ಗಿಡಗಳೆಲ್ಲ ಪುಷ್ಪಗಳು ಸರಸರನೆ ಬಿತ್ತಂತೆ. ಅದಕ್ಕೆ ಬೆಟ್ಟ ಹೇಗಿತ್ತು ಅಂದ್ರೆ ಹಳದಿ ಬಣ್ಣಕ್ಕೆ ಆಗೋಗ್ಬಿಡ್ತಂತೆ. ಆ ಪುಷ್ಪಗಳೆಲ್ಲ ಬಿದ್ದು ನೋಡಿದ್ರೆ ಚೆನ್ನಾಗಿರುತ್ತೆ. ಸುಮ್ಮನೆ ಕೇಳ್ತಾ ಇದ್ದೀವಿ ನಾವು, ಅಲ್ಲಿ ಪಕ್ಕದಲ್ಲೇ ಇದ್ದು ನೋಡಿದರೆ ಬಹಳ ಚೆನ್ನಾಗಿರುತ್ತೆ. ಅದಕ್ಕೆ ಪುರಾಣ ಹೇಳುವಾಗ ಎಲ್ಲಿರಬೇಕು ಅಂದರೆ ಆ ಟ್ರಾನ್ಸಲ್ಲಿ ಹೋಗಿರ್ಬೇಕು ನಾವು.
ಇಲ್ಲೇ ಕೂತ್ಕೊಂಡು ಯಾರೋ ನೋಡೋದಲ್ಲ, ಅಲ್ಲೇ ಹೋಗಿಬಿಟ್ರೆ ಆನಂದ ಆಗಿಬಿಡುತ್ತೆ. ಆ ರೀತಿಯಲ್ಲಿ ಹನುಮಂತ ಸಿದ್ಧನಾದ ಎಂಬಲ್ಲಿಗೆ ಕಿಷ್ಕಿಂಧಾಕಾಂಡ ಪೂರ್ಣ ಆಗ್ತಾ ಇದೆ. ನಾಳೆ ಸುಂದರ ಕಾಂಡ, ನಾಳದ್ದು ಯುದ್ಧ ಕಾಂಡ. ಶ್ರೀಕೃಷ್ಣ ಅರ್ಪಣಮಸ್ತು.